ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಮಃ ಪರಸ್ಮೈ ಪುರುಷಾಯ ಭೂಯಸೆ ಸದುದ್ಭವಸ್ಥಾನನಿರೋಧಲೀಲಯ ಗೃಹೀತಶಕ್ತಿತ್ರಿತಯಾಯ ದೇಹಿನಾಂ ಅಂತರ್ಧ್ರುವಾಯಾನುಪಲಭ್ಯವರ್ತ್ಮನೆ ಸ್ವಾಂತಸ್ಥಾರಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೇ. ಕಾಮಿತಾಶೇಷಕಲ್ಯಾಣಕಲನಾ ಕಲ್ಪಪಾದಪೌ ವಿಷ್ಣುತೀರ್ಥಕಲ್ಪವೃಕ್ಷೋ ವಿಷ್ಣುತೀರ್ಥಶ್ಚ ಕಾಮಧುಕ್ ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರಃ ಸರ್ವಕಾಮದಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ನಿನ್ನೆಯ 6ನೇ ಸ್ಕಂದದಲ್ಲಿ ನಾವು ಕೇಳಿದಂತೆ ವಿಶೇಷವಾಗಿ ಅಜಾಮಿಳನ ಉಪಾಖ್ಯಾನದ ಮೂಲಕ ಪರಮಾತ್ಮನ ನಾಮಸ್ಮರಣೆಗೆ ಯಾವ ರೀತಿಯಾದಂತಹ ಒಂದು ಸಾಮರ್ಥ್ಯ ಇದೆ ಎಂಬುದಾಗಿ ನಮಗೆ ವೇದವ್ಯಾಸ ದೇವರು ತಿಳಿಸಿಕೊಡ್ತಾರೆ. ಮುಂದೆ ಆ ಇಂದ್ರದೇವರ ಅಹಂಕಾರದಿಂದಾಗಿ ಬೃಹಸ್ಪತಿ ಆಚಾರ್ಯರು ಗುರುಸ್ಥಾನ ಬಿಟ್ಟು ಹೋಗಿಬಿಡ್ತಾರೆ. ಮುಂದೆ ವಿಶ್ವರೂಪಾಚಾರ್ಯರು ಗುರುಗಳಾಗ್ತಾರೆ. ಆ ವಿಶ್ವರೂಪಾಚಾರ್ಯರ ದುಷ್ಟತನ ಗೊತ್ತಾಗಿ ಕೊನೆಗೆ ಅವರನ್ನೇ ಸಂಹಾರ ಮಾಡಿಬಿಡ್ತಾರೆ ದೇವೇಂದ್ರ. ಮುಂದೆ ಆ ವಿಶ್ವರೂಪಾಚಾರ್ಯರ ತಂದೆಯಾದಂತಹ ತ್ವಷ್ಟ ಪ್ರಜಾಪತಿ ತಪಸ್ಸನ್ನು ಮಾಡಿ ವೃತ್ರಾಸುರನನ್ನು ಮಗನನ್ನಾಗಿ ಪಡೀತಾನೆ. ಅವನನ್ನು ಸಂಹಾರ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಕೊನೆಗೆ ದದೀಚ ಋಷಿಗಳ ಅಸ್ಥಿಗಳಿಂದಾಗಿ ಮೂಳೆಗಳಿಂದಾಗಿ ವಜ್ರಾಯುಧವನ್ನು ನಿರ್ಮಾಣ ಮಾಡಿ ಅದರಿಂದಾಗಿ ಆ ವೃತ್ರಾಸುರ ಸಂಹಾರ ಆಗುತ್ತೆ ಅಂತ ನಾವು ನಿನ್ನೆ ಪ್ರವಚನದಲ್ಲಿ ಕೇಳಿದ್ದೀವಿ. ಇಂದಿನಿಂದ ಆ ಭಾಗವತದ ಸಪ್ತಮ ಸ್ಕಂದದ ಪ್ರಾರಂಭದಲ್ಲಿ ಪರೀಕ್ಷಿತ ಮಹಾರಾಜ ಪ್ರಶ್ನೆ ಮಾಡ್ತಾ ಇದ್ದಾನೆ ಶುಕಾಚಾರ್ಯರ ಹತ್ತಿರ. ನಾವು ಇಲ್ಲಿಯ ತನಕ ಕೇಳಿದ್ದೇವೆ. 6ನೇ ಸ್ಕಂದದ ತನಕ ಪರೀಕ್ಷಿತ ಮಹಾರಾಜ ಹೇಳ್ತಾನೆ, ನಾನು ಇಷ್ಟು ವಿಚಾರವನ್ನು ಕೇಳಿದೆ. ಇದರಲ್ಲಿ ನೀವು ಹೇಳಿದ್ದೀರ ಪ್ರಧಾನವಾಗಿ ಅನೇಕ ರಾಜರ ಚರಿತ್ರೆ, ಅನೇಕ ಋಷಿಗಳ ಚರಿತ್ರೆ, ಆ ಮೂಲಕ ಪರಮಾತ್ಮನ ಮಹತ್ವವನ್ನು ಹೇಳಿದಿರಿ. ಇದರಿಂದ ನಾನು ಕಂಡುಕೊಂಡಂಥ ಅಂಶ ಏನು ಅಂತ ಹೇಳಿದರೆ, ಪರಮಾತ್ಮ ಅವನು ಸರ್ವಜ್ಞ, ಯಾವುದೇ ರೀತಿಯಾದಂತಹ ದೋಷಗಳಿಲ್ಲ, ಸಮಸ್ತ ಗುಣ ಪರಿಪೂರ್ಣ ಅಂತ ನಾನು ಅಂದ್ಕೊಂಡಿದ್ದೇನೆ. ಆದರೆ ಕೆಲವೊಂದು ಪ್ರಸಂಗಗಳನ್ನು ನೋಡಿದರೆ ಪರಮಾತ್ಮ ತಾರತಮ್ಯ ಮಾಡ್ತಾನೆ, ಪಾರ್ಶಿಯಾಲಿಟಿ ಮಾಡ್ತಾನೆ ಅಂತ ಅನಿಸುತ್ತೆ ಅಂತ ಹೇಳ್ತಾರೆ ಪರೀಕ್ಷಿತ್ ಮಹಾರಾಜ. ಯಾಕೆ ಅನಿಸುತ್ತೆ ಅಂತ ಹೇಳಿದ್ರೆ, ಪರಮಾತ್ಮ ಏನು ಮಾಡ್ತಾನೆ, ಯಾವಾಗಲೂ ಕೂಡ ದೇವತೆಗಳ ಪರವಾಗಿ ಇರ್ತಾನೆ. ದೇವತೆಗಳು ಏನು ಮಾಡಿದ್ರು ಸರಿ ಅವನಿಗೆ, ದೈತ್ಯರು ಏನು ಮಾಡಿದ್ರು ತಪ್ಪು. ದೈತ್ಯರು ಪಾಪ ನಾವು ನೋಡ್ತೇವೆ, ರಾವಣ ಈ ಯಾವ ಹಿರಣ್ಯಕಶಿಪುವರೆಲ್ಲ ಸಾವಿರಾರು ವರ್ಷಗಳ ಕಾಲ ತಪಸ್ಸರು ಮಾಡಿದಂಥ ದೊಡ್ಡ ವ್ಯಕ್ತಿಗಳು. ಅವರೊಂದು ಪರಮಾತ್ಮ ಏನು ಮಾಡ್ತಾನೆ, ಸಂಹಾರ ಮಾಡಿಬಿಡ್ತಾರೆ. ದೇವತೆಗಳು ತಪಸ್ಸಿಲ್ಲ, ಏನಿಲ್ಲ, ಪರಮಾತ್ಮನ ಸ್ತೋತ್ರ ಮಾಡ್ತಾರೆ. ಒಟ್ಟಿನಲ್ಲಿ ಪರಮಾತ್ಮನ ಉದ್ದೇಶ ಏನು, ತನ್ನನ್ನು ಯಾರು ಸ್ತೋತ್ರ ಮಾಡ್ತಾರೋ ಅವರಿಗೆ ಒಳ್ಳೆಯದನ್ನು ಮಾಡೋದು, ತನ್ನನ್ನು ಯಾರು ಸ್ತೋತ್ರ ಮಾಡೋದಿಲ್ಲವೋ ಅವರಿಗೆ ಕೆಟ್ಟದನ್ನು ಮಾಡೋದು. ಇವರು ತಪಸ್ ಮಾಡಿದ್ದಾರೆ ನಿಜ, ಯಾರು ರಾವಣ, ಕುಂಭಕರ್ಣ, ಹಿರಣ್ಯಕಶಿಪು ಮುಂತಾದಂಥವರು. ಯಾರನ್ನು ಕುರಿತು ತಪಸ್ ಮಾಡಿದ್ದಾರೆ, ಬ್ರಹ್ಮದೇವರನ್ನು ರುದ್ರದೇವರ ಕುರಿತು ತಪಸ್ ಮಾಡಿದ್ದಾರೆ ಹೊರತು ಪರಮಾತ್ಮನ ಕುರಿತು ಅವರು ತಪಸ್ ಮಾಡಿಲ್ಲ. ಹಾಗಾಗಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದವರು ಯಾರು, ದೇವತೆಗಳು. ಹಾಗಾಗಿ ಅವರಿಗೆ ಒಳ್ಳೆಯದನ್ನು ಪರಮಾತ್ಮ ಮಾಡಿದ. ಪರಮಾತ್ಮನನ್ನು ಯಾರು ಸ್ತೋತ್ರ ಮಾಡಲಿಲ್ಲ, ದೈತ್ಯರು ಸ್ತೋತ್ರ ಮಾಡಲಿಲ್ಲ. ಹಾಗಾಗಿ ಅವರಿಗೆ ಕೆಟ್ಟದನ್ನು ಮಾಡಿದ, ಅವರು ಸಂಹಾರ ಮಾಡಿದ, ಅವರ ರಾಜ್ಯವನ್ನೇ ಕಸಿದುಕೊಂಡು ಬಿಟ್ಟ. ಬಲಿ ಚಕ್ರವರ್ತಿ ಮುಂತಾದಂಥವರ ರಾಜ್ಯವನ್ನೇ ಕಸಿದುಕೊಂಡು ಬಿಟ್ಟ. ಹಾಗಾಗಿ ಪರಮಾತ್ಮನ ವರ್ತನೆ ಹೇಗಿದೆ ಅಂತೇಳಿ ಸಾಮಾನ್ಯರಂತೆ ಇದೆ. ನಾವೇನು ಮಾಡ್ತೇವೆ ಜಗತ್ತಿನಲ್ಲಿ, ನಮ್ಮನ್ನು ಯಾರು ಹೊಗಳುತ್ತಾರೋ ಒಂದು ಭಾರಿ ಅಟ್ಟಕ್ಕೆ ಇರಿಸ್ತೇವೆ, ಅವರಿಗೆಲ್ಲ ಒಳ್ಳೆಯದನ್ನು ಮಾಡ್ತೇವೆ, ನಮಗೇನು ಬೇಕೋ ಅವ್ರು ಕೊಡ್ತೇವೆ. ಅದೇ ನಮ್ಮನ್ನು ಯಾರು ಹೊಗಳೋದಿಲ್ವೋ, ಯಾರು ನಮ್ಮನ್ನು ಸ್ತೋತ್ರ ಮಾಡೋದಿಲ್ಲ, ಅವ್ರ ಕಡೆ ಕಣ್ಣು ತಿರುಗಿ ಕೂಡ ನೋಡೋದಿಲ್ಲ, ಅವರಿಗೆ ಕೆಟ್ಟದನ್ನೇ ಮಾಡ್ತೇವೆ. ಹೀಗೆ ಪರಮಾತ್ಮ ಸಾಮಾನ್ಯ ಮನುಷ್ಯರು ಯಾವ ರೀತಿಯಾಗಿ ವರ್ತನೆ ಮಾಡ್ತಾರೋ ಅದೇ ರೀತಿ ವರ್ತನೆ ಮಾಡ್ತಾ ಇದ್ದಾನಲ್ಲ. ಹಾಗಾಗಿ ಪರಮಾತ್ಮನಲ್ಲಿ ಏನು ಬಂತು, ವೈಷಮ್ಯ ನೈರ್ಘಣ್ಯಗಳು ಬಂತು ಅಂತ. ವೈಷಮ್ಯ ನೈರ್ಘಣ್ಯ ಅಂತ ಹೇಳಿದ್ರೆ ಇವರು ನನ್ನವರು, ಇವರು ಬೇರೆಯವರು,
ದೇವತೆಗಳು ನನ್ನವರು, ದೈತ್ಯರು ಬೇರೆಯವರು ಎನ್ನುವಂತಹ ಭಾವನೆ ಪರಮಾತ್ಮನಲ್ಲೂ ಕೂಡ ಬಂತಲ್ಲ. ಹಾಗಾಗಿ ಪರಮಾತ್ಮ ಯಾಕೆ ಪಕ್ಷಪಾತ ಯಾಕೆ ಮಾಡ್ತಾನೆ ಎಂಬುದಾಗಿ ಪ್ರಶ್ನೆ ಮಾಡ್ತಾನೆ ಅಂತೆ. ಅದಕ್ಕೆ ಶುಕ್ರಾಚಾರ್ಯ ಹೇಳ್ತಾ ಹೋಗ್ತಾರೆ, ಪರಮಾತ್ಮನಿಗೆ ಯಾವುದರಿಂದಲೂ ಕೂಡ ಲಾಭ ಇಲ್ಲ ಅಂತ. ದೇವತೆಗಳು ಖಂಡಿತ ಹೊಗಳುತ್ತಾರೆ, ಪರಮಾತ್ಮನನ್ನು ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ, ದೊಡ್ಡ ಜ್ಞಾನಿಗಳು. ಪರಮಾತ್ಮನನ್ನು ಹೊಗಳೋದ್ರಿಂದಾಗಿ ಪರಮಾತ್ಮನಿಗೆ ಏನೂ ಲಾಭ ಇಲ್ಲ. ದೇವತೆಗಳು ಎಷ್ಟೇ ಸ್ತೋತ್ರ ಮಾಡಲಿ, ಎಷ್ಟು ಸ್ತೋತ್ರ ಮಾಡಿದರೂ ಕೂಡ ಪರಮಾತ್ಮನಿಗೆ ಅದರಿಂದ ಕಿಂಚಿತ್ತೂ ಲಾಭ ಇಲ್ಲ. ಇನ್ನು ದೈತ್ಯರೇನು ಮಾಡ್ತಾರೆ? ಪರಮಾತ್ಮ ನಿಂದನೆಯನ್ನು ಮಾಡ್ತಾರೆ. ಪರಮಾತ್ಮ ಸರ್ವೋತ್ತಮ ಅಲ್ಲ, ನಾನೇ ಸರ್ವೋತ್ತಮ ಅಂತ ಹಿರಣ್ಯಕಶಿಪು ಹೇಳ್ಕೊಂಡ. ಹೀಗೆ ಅನೇಕ ರೀತಿಯಾಗಿ ಎಲ್ಲ ದೈತ್ಯರು ಕೂಡ ಪರಮಾತ್ಮನನ್ನು ತೆಗಳ್ತಾರೆ, ಅವನನ್ನು ಬೈತಾರೆ. ಆ ರೀತಿಯಾಗಿ ಬೈಯೋದ್ರಿಂದ ಅವನಿಗೆ ಏನೂ ಹಾನಿಯೂ ಇಲ್ಲ, ಹೊಗಳೋದ್ರಿಂದ ಲಾಭನೂ ಇಲ್ಲ, ತೆಗಳೋದ್ರಿಂದ ಹಾನಿಯೂ ಇಲ್ಲ. ಹಾಗೆ ಮತ್ತೆ ಇದು ಮಾಡ್ತಾನೆ ಅಂತ ಪ್ರತಿಯೊಬ್ಬರನ್ನು ಸಮಾನವಾಗಿ ನೋಡಬೇಕಾಗಿತ್ತು. ಒಂದು ವೇಳೆ ನಾವೇನು ಮಾಡ್ತೇವೆ, ನಮಗೆ ಲಾಭ ಇದೆ ಅಂತ ಏನು ಮಾಡ್ತೇವೆ, ಇನ್ನೊಬ್ಬರಿಗೆ ಅವರಿಗೆ ನಾವು ನಮಗೇನು ಬೇಕೋ ಅವ್ರು ಕೊಡ್ತೇವೆ, ಅವರನ್ನು ಚೆನ್ನಾಗಿ ನೋಡ್ಕೊಳ್ತೇವೆ. ಇನ್ನೊಬ್ಬರಿಂದ ನಮಗೆ ಲಾಭ ಇಲ್ಲ, ಹಾಗಾಗಿ ಅವರನ್ನು ಅಷ್ಟು ನಾವು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಪರಮಾತ್ಮನಿಗೆ ಲಾಭನೂ ಇಲ್ಲ, ಈ ಕಡೆ ನಷ್ಟನೂ ಇಲ್ಲ. ಹಾಗಾಗಿ ಎಲ್ಲರನ್ನು ಕೂಡ ಯಾಕೆ ಸಮಾನವಾಗಿ ನೋಡೋದಿಲ್ಲ ಅಂತ. ದೈತ್ಯರಿಗೆ ಕೆಟ್ಟದು, ದೇವತೆಗಳಿಗೆ ಒಳ್ಳೆಯದು, ಈ ರೀತಿಯಾದಂಥ ವೈಷಮ್ಯ ನೈರ್ಘಣ್ಯಗಳನ್ನು ಪರಮಾತ್ಮ ಯಾಕೆ ಮಾಡ್ತಾನೆ ಎಂಬುದಾಗಿ ಪ್ರಶ್ನೆಯನ್ನು ಮಾಡಿದಾಗ ಶುಕಾಚಾರ್ಯ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಜಗತ್ತಿನಲ್ಲಿ ಒಟ್ಟು 3 ಗುಣಗಳಿದ್ದಾವೆ ಅಂತೆ. ಒಂದು ಸಾತ್ವಿಕ ಗುಣ, ಒಂದು ರಾಜಸ, ಇನ್ನೊಂದು ತಾಮಸ ಅಂತ. ಈ 3 ಗುಣಗಳಿಂದಲೇ ಜಗತ್ತಿನಲ್ಲಿ ಆಗುತ್ತಿರುವಂಥ ಎಲ್ಲ ಕೆಡುಕಾಗಲಿ ಒಳ್ಳೆಯದಾಗಲಿ ಈ 3 ಗುಣಗಳಿಂದಲೇ ಆಗುತ್ತೆ ಅಂತೆ. ಸಾತ್ವಿಕ ಗುಣ ಜಾಸ್ತಿ ಇದ್ದಲ್ಲಿ ಜಗತ್ತಿಗೆ ಒಳ್ಳೆಯದಾಗುತ್ತೆ. ತಾಮಸ ಗುಣ, ರಾಜಸ ಗುಣ ಇದ್ದಾಗ ಅದರಿಂದ ಏನಾಗುತ್ತೆ, ಜಗತ್ತಿಗೆ ಕೆಟ್ಟದಾಗುತ್ತೆ. ಪರಮಾತ್ಮ ತಾನೇನು ಮಾಡ್ತಾನೆ, ತಾಮಸ ಗುಣದ ವಿರುದ್ಧ ಹೋರಾಡ್ತಾನೆ ಅಂತೆ. ಆ ವ್ಯಕ್ತಿ ದೈತ್ಯ, ದೇವತೆ, ಮನುಷ್ಯ, ಚಕ್ರವರ್ತಿ, ಋಷಿ, ಇನ್ಯಾರೋ ವ್ಯಕ್ತಿ ಅಂತ ಪರಮಾತ್ಮ ನೋಡೋದಿಲ್ಲ ಅಂತೆ. ಅವನು ಯಾರೇ ಆಗಿರಲಿ, ಅವನಲ್ಲಿ ತಾಮಸ ಗುಣ ಅನ್ನೋದು ಇದ್ದರೆ ಅದರಿಂದ ಏನಾಗುತ್ತೆ, ಜಗತ್ತಿಗೆ ಕೆಟ್ಟದಾಗುತ್ತೆ. ಪರಮಾತ್ಮ ಯಾವತ್ತೂ ಕೂಡ ಜಗತ್ತನ್ನು ರಕ್ಷಣೆ ಮಾಡುವಂಥ ದೊಡ್ಡ ಜವಾಬ್ದಾರಿಯನ್ನು ಹೊತ್ತಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮ ಏನು ಮಾಡ್ತಾನೆ, ಯಾರಲ್ಲಿ ತಾಮಸ ಗುಣ ಎಂಬುದು ಹೆಚ್ಚಿರುತ್ತೋ ಅವರಿಂದಾಗಿ ಜಗತ್ತಿಗೆ ಕೆಟ್ಟದಾಗಬಾರ್ದು, ಜನತೆಗೆ ಕೆಟ್ಟದಾಗಬಾರ್ದು, ಜಗತ್ತಿನ ಶಾಂತಿ ಹಾಳಾಗಬಾರದು ಎನ್ನುವಂಥ ಉದ್ದೇಶದಿಂದಾಗಿ ಪರಮಾತ್ಮ ಏನು ಮಾಡ್ತಾನೆ, ತಾಮಸರ ನಾಶವನ್ನು ಮಾಡ್ತಾನೆ, ದೈತ್ಯರ ನಾಶವನ್ನು ಮಾಡ್ತಾನೆ. ಪರಮಾತ್ಮ ದೈತ್ಯರ ತಕ್ಷಣ ಎಲ್ಲರ ನಾಶವನ್ನು ಮಾಡಿಲ್ಲ. ಬಲಿಚಕ್ರವರ್ತಿನೂ ಪರಮಾತ್ಮ ಸಂಹಾರ ಮಾಡಲಿಲ್ಲ, ಕೆಳಗಡೆ ತುಳಿದ ಅಷ್ಟೇ. ತುಳಿದು ಮುಂದೇನು ಮಾಡಿದ, ಅವನ ಮನೆಯ ದ್ವಾರಪಾಲಕನಾಗಿ ನಿಂತುಕೊಂಡ. ಇನ್ನು ಪ್ರಹ್ಲಾದ ಯಾರು, ಮಹಾದೈತ್ಯನಾದಂತಹ ಹಿರಣ್ಯಕಶಿಪುವಿನ ಮಗ. ಸಾಕ್ಷಾತ್ ದೇವೇಂದ್ರನೇ ಕೊಲ್ಲಬೇಕು ಅಂತ ಬಂದಿದ್ದ. ಯಾಕೆ, ಇವರಪ್ಪನೇ ಎಷ್ಟು ದುಷ್ಟನಾಗಿದ್ದಾನೆ, ಇನ್ನು ಮಗ ಎಷ್ಟು ದುಷ್ಟನಾಗ್ಬೋದು ಅಂತ ಕೊಲ್ಲಲಿಕ್ಕೆ ಬಂದಿದ್ದ. ಆದರೆ ಪರಮಾತ್ಮ ಏನು ಮಾಡಿದ, ಅವನನ್ನು ರಕ್ಷಣೆ ಮಾಡಿ ಪ್ರಹ್ಲಾದನಂತಹ ದೊಡ್ಡ ಜ್ಞಾನಿಯೇ ಜಗತ್ತಿನಲ್ಲಿ ಇಲ್ಲ ಅಂತ ಸಾರಿ ಸಾರಿ ಹೇಳಿದ. ಇನ್ನು ವಿಭೀಷಣ, ಅವನಂತೂ ದೈತ್ಯ ಕುಲದಲ್ಲೇ ಹುಟ್ಟಿ ಆ ರಾವಣ ಕುಂಭಕರ್ಣರ ಸಹೋದರನಾಗಿದ್ದ. ಅವನಿಗೇನು ಮಾಡಿದ ಪರಮಾತ್ಮ, ಉದ್ಧಾರವನ್ನು ಮಾಡಿದ, ಅವನಿಗೆ ಚಿರಂಜೀವಿತ್ವ ಪಟ್ಟವನ್ನು ಕೊಟ್ಟ. ಹಾಗೆ ಪರಮಾತ್ಮ ಇವರು ದೇವತೆಗಳು, ಇವರು ದೈತ್ಯರು, ಇವರು ಮನುಷ್ಯರು ಅಂತ ನೋಡುವುದಲ್ಲ. ಯಾರು ಸಾತ್ವಿಕರೋ ಅವರ ಉದ್ಧಾರವನ್ನು ಖಂಡಿತ ಮಾಡೇ ಮಾಡ್ತಾನೆ. ಈ ಬಲಿಚಕ್ರವರ್ತಿ, ಪ್ರಹ್ಲಾದ, ವಿಭೀಷಣ ಮುಂತಾದಂತಹ ಎಲ್ಲರೂ ಕೂಡ ವಾಸ್ತವಿಕವಾಗಿ ದೈತ್ಯ ಕುಲದಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು. ಆದರೆ ಪರಮ ಸಾತ್ವಿಕರು, ಜಗತ್ತಿಗೆ ಅವರಿಂದ ಯಾವುದೂ ಕೆಡಕಾಗಲಿಲ್ಲ. ವಿಭೀಷಣ ಆ ಲಂಕೆಯಲ್ಲಿದ್ದಂತಹ ಅನೇಕ ಜನರಿಗೆ ಧರ್ಮದ ಉಪದೇಶವನ್ನು ಮಾಡಿದಂತಹ ವ್ಯಕ್ತಿಯಂತೆ. ಪ್ರಹ್ಲಾದ ಇದೇ ಚರಿತ್ರೆಯಲ್ಲಿ ಮುಂದೆ ಬರುತ್ತೆ. ಆಗಿನ ದೈತ್ಯ ಬಾಲಕರಿಗೆ ಪರಮಾತ್ಮ ತತ್ವವನ್ನು ಉಪದೇಶವನ್ನು ಮಾಡಿ ನಾವು ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ವಯಸ್ಸು ನೋಡಬಾರ್ದು, ಚಿಕ್ಕ ವಯಸ್ಸಿನಿಂದಲೇ ಒಳ್ಳೆಯ ಕಾರ್ಯಗಳನ್ನು ಮಾಡಲಿಕ್ಕೆ ಶುರು ಮಾಡಬೇಕು ಅಂತ ಕೌಮಾರ ಆಚಾರ್ಯತ್ ಪ್ರಾಜ್ಞ ಅಂದಾಗಿ ಉಪದೇಶ ಮಾಡಿದಂತಹ ವ್ಯಕ್ತಿ. ಹಾಗಾಗಿ ಹೇಗೆ ಒಬ್ಬ ವ್ಯಕ್ತಿಯಲ್ಲಿ ದುರ್ಮಾಂಸ ಬೆಳೆದಿರುತ್ತೆ, ಕ್ಯಾನ್ಸರ್ ಬೆಳೆದಿರುತ್ತೆ, ಆವಾಗ ಏನು ಮಾಡಬೇಕು, ಆ ಕ್ಯಾನ್ಸರ್ ಗಡ್ಡೆಯನ್ನು ತೆಗೆದು ಹಾಕಿದರೆ ಆ ವ್ಯಕ್ತಿ ಬದುಕ್ತಾನೆ. ಅದೇ ರೀತಿಯಾಗಿ ಈ ತಾಮಸ ಜನರು, ಕೆಟ್ಟ ವ್ಯಕ್ತಿಗಳೆಲ್ಲರೂ ಕೂಡ ಸಮಾಜದಲ್ಲಿರುವಂತಹ ಒಂದು ದುರ್ಮಾಂಸದಂತೆ, ಕ್ಯಾನ್ಸರ್ ಗಡ್ಡೆಯಂತೆ. ಆ ಕ್ಯಾನ್ಸರ್ ಗಡ್ಡೆಯನ್ನು ಬಿಟ್ಟು ಹಾಗೆ ಬಿಟ್ಟರೆ ಏನಾಗುತ್ತೆ, ದೇಹದಲ್ಲಿ ಎಲ್ಲ ಕಡೆ ಬೆಳೆದು ಕೊನೆಗೆ ದೇಹವೇ ನಾಶವಾಗಿ ಹೋಗಿಬಿಡುತ್ತೆ, ಸತ್ತು ಹೋಗಿಬಿಡ್ತಾನೆ ಆ ವ್ಯಕ್ತಿ. ಅದೇ ರೀತಿಯಾಗಿ ಸಮಾಜದಲ್ಲಿ ಇರುವಂತಹ ಈ ತಾಮಸ ವ್ಯಕ್ತಿಗಳನ್ನು, ಕೆಟ್ಟ ವ್ಯಕ್ತಿಗಳನ್ನು ಹಾಗೇ ಬಿಟ್ಟರೆ ಅದರಿಂದ ಏನಾಗುತ್ತೆ, ನಿಧಾನವಾಗಿ ಅವರು ಬೆಳೀತಾ 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 ಇಡೀ ಸಮಾಜವೇನೇ
ಕೆಟ್ಟು ಹೋಗಿಬಿಡುತ್ತೆ. ಹಾಗಾಗಿ ಆ ರೀತಿಯಾಗಿ ಆಗಬಾರದು. ಅದಕ್ಕೋಸ್ಕರ ಪರಮಾತ್ಮ ಏನು ಮಾಡ್ತಾನೆ, ದೈತ್ಯರನ್ನು ಸಂಹಾರ ಮಾಡ್ತಾನೆ. ಇದು ಒಂದು ರೀತಿ ಚಿಕಿತ್ಸೆ ಇದ್ದಂತೆ. ಯಾರೂ ಕೂಡ ತಮಗೆ ಆಪರೇಷನ್ ಮಾಡಿದಂತಹ ಡಾಕ್ಟರನ್ನು ಬೈಯೋದಿಲ್ಲ. ಏನು ಮಾಡ್ತಾರೆ, ಹೊಗಳುತ್ತಾರೆ, ನೀವೇ ದೇವರು ಅಂತ ಅವರಿಗೆ ನಮಸ್ಕಾರವನ್ನು ಮಾಡ್ತಾರೆ ಅನೇಕ ಜನ. ಅದೇ ರೀತಿ ಪರಮಾತ್ಮ ಮಾಡಿದ್ದು ದುಷ್ಟರ ನಾಶ ಅಲ್ಲ, ಅದು ಸಮಾಜಕ್ಕೆ ಮಾಡಿದಂಥ ಒಂದು ಚಿಕಿತ್ಸೆ ಇದ್ದಂತೆ. ಬೇಡದೇ ಇರುವಂತಹ ಭಾಗಗಳನ್ನು ತೆಗೆದು ಪರಮಾತ್ಮ ಏನು ಮಾಡ್ತಾನೆ, ಸಮಾಜಕ್ಕೆ ಒಳ್ಳೆಯದನ್ನು ಮಾಡ್ತಾನೆ ಹೊರತು ಪರಮಾತ್ಮ ಯಾವತ್ತೂ ಕೂಡ ಪಕ್ಷಪಾತವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಪಕ್ಷಪಾತದ ಲೇಪವೇ ಇಲ್ಲದಂತಹ ಪರಿಶುದ್ಧ ವ್ಯಕ್ತಿ ಪರಮಾತ್ಮ ಎಂಬುದಾಗಿ, ಆ ಪರಮಾತ್ಮನ ಸ್ವಭಾವವೇನು, ಪರಮಾತ್ಮ ಆ ರೀತಿಯಾಗಿ ಯಾಕೆ ಮಾಡ್ತಾನೆ ಅನ್ನುವಂಥ ವಿಚಾರಗಳನ್ನು ಯಾವ ಪರೀಕ್ಷಿತ ಮಹಾರಾಜನಿಗೆ ಉಪದೇಶವನ್ನು ಮಾಡ್ತಾನೆ. ಈ ರೀತಿಯಾಗಿ ಪರಮಾತ್ಮನಲ್ಲಿ ಯಾವುದೇ ರೀತಿಯ ಅಂತಹ ಲೋಪದೋಷಗಳಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಷ್ಟನ್ನು ಹೇಳಿ ಮುಂದೆ ಶುಕಾಚಾರ್ಯರು ಆ ಜಯ ವಿಜಯರ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ತಾರೆ. ಜಯ ವಿಜಯರು ಅಂತ ಹೇಳಿದರೆ ಪರಮಾತ್ಮನ ಲೋಕದ ದ್ವಾರಪಾಲಕರು. ಒಟ್ಟು ಪರಮಾತ್ಮನ ವೈಕುಂಠ ಲೋಕಕ್ಕೆ 4 ದ್ವಾರಗಳು. ನಾವಿವತ್ತು ದೇವರ ಪೂಜೆ ಮಾಡೋಕ್ಕಾದ್ರೆ ಪ್ರಾರಂಭದಲ್ಲಿ ಹೇಳ್ತೇವೆ, ನಂದಂ ಸುನಂದಂ ಗರುಡಂ ಪ್ರಚಂಡಂ ಚಂಡಮೇವಚ ಜಯಂ ಚ ವಿಜಯಂ ಚೈವ ಕುಮುದಂ ಕುಮುದೇಕ್ಷಣಂ ಅಂತ 4 ದ್ವಾರಗಳಿಗೆ ಇಬ್ಬರಿಬ್ಬರು ದ್ವಾರಪಾಲಕರು. ಅದರಲ್ಲಿ ಇಬ್ಬರು ಜಯ ಮತ್ತು ವಿಜಯ ಅಂತ. ಪರಮಾತ್ಮನ ಲೋಕದ ದ್ವಾರಪಾಲಕರಾಗಬೇಕು ಅಂತ ಸಾಮಾನ್ಯ ಸಾಧನೆಯಲ್ಲ. ಅನೇಕ ವರ್ಷಾನುಗಟ್ಟಲೆ ಸಾಧನೆಯನ್ನು ಮಾಡಿ ಪರಮಾತ್ಮನ ಅಪರೋಕ್ಷ ಜ್ಞಾನ ಆದಾಗ ಮಾತ್ರ ಆ ಪರಮಾತ್ಮನ ಲೋಕದ ದ್ವಾರಪಾಲಕರಾಗುವಂತಹ ಯೋಗ ಸಿಗಲಿಕ್ಕೆ ಸಾಧ್ಯ. ಪರಮಾತ್ಮನ ದ್ವಾರಪಾಲಕರಾಗೋದು ಅಂತ ಹೇಳಿದರೆ ಪ್ರತಿನಿತ್ಯ ಪರಮಾತ್ಮನ ಸ್ವರೂಪವನ್ನು ದರ್ಶನ ಮಾಡುವಂಥ ಯೋಗ್ಯತೆ ಅವರಿಗೆ ಇರುತ್ತೆ. ಆ ರೀತಿಯಾಗಿ ಜಯ ವಿಜಯರ ಸಾಮಾನ್ಯ ವ್ಯಕ್ತಿಗಳು, ದೊಡ್ಡ ಜ್ಞಾನಿಗಳವರು. ಆ ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ದಿವಸ ಈ ಸನಕ ಸನಂದನ ಮುಂತಾದಂತಹ ಋಷಿಗಳು ಬ್ರಹ್ಮದೇವರ ಮಕ್ಕಳು, ಆದರೆ ಬಾಲಕರು, ಬಾಲ ರೂಪದಲ್ಲಿ ಇರ್ತಾರೆ, ಆದರೆ ದೊಡ್ಡ ಜ್ಞಾನಿಗಳು. ಈ ಧ್ರುವ ಮತ್ತು ಪ್ರಹ್ಲಾದರಂತೆ ವಯಸ್ಸು ಮಾತ್ರ ಚಿಕ್ಕದು, ಆದರೆ ಜ್ಞಾನ ಬಹಳ ದೊಡ್ಡದಾಗಿತ್ತು. ಅವರ ಒಂದು ದಿವಸ ಪರಮಾತ್ಮನ ದರ್ಶನ ಮಾಡಬೇಕು ಅಂತ ಬರ್ತಾರೆ. ಆವಾಗ ಈ ಜಯ ವಿಜಯರ ದ್ವಾರ ಯಾವುದು, ಅದರ ಮೂಲಕ ಪ್ರವೇಶ ಮಾಡ್ತಾ ಇರ್ತಾರೆ. ಆವಾಗ ಜಯ ವಿಜಯರು ಹೇಳ್ತಾರೆ, ನಿಮ್ಮನ್ನು ಒಳಗಡೆ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಪರಮಾತ್ಮ ಮತ್ತು ಲಕ್ಷ್ಮೀದೇವಿ ಏಕಾಂತದಲ್ಲಿ ಇದ್ದಾರೆ, ಹಾಗಾಗಿ ನಿಮ್ಮನ್ನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವ್ರು ಹೇಳ್ತಾರೆ. ಪರಮಾತ್ಮ ಮತ್ತು ಲಕ್ಷ್ಮೀದೇವಿ ಎಷ್ಟೇ ಏಕಾಂತದಲ್ಲಿ ಇದ್ದರೂ ಕೂಡ ತಮ್ಮ ಭಕ್ತರು ಅಂತ ಬಂದವರಿಗೆ ದರ್ಶನ ಕೊಟ್ಟೇ ಕೊಡ್ತಾರೆ. ಹಾಗಾಗಿ ನಾವು ಭಕ್ತರು ಬಂದಿದ್ದೇವೆ ಅಂತ ಹೇಳು ಪರಮಾತ್ಮ ಬಿಡುತ್ತಾನೆ ಅಂತ. ಆದರೆ ಜಯ ವಿಜಯರಿಗೆ ಅಹಂಕಾರ, ನಾವು ಯಾವುದೋ ಸಾಮಾನ್ಯ ಲೋಕದ ದ್ವಾರಪಾಲಕರಲ್ಲ, ಪರಮಾತ್ಮನ ದ್ವಾರಪಾಲಕರು ಅಂತ ಅಹಂಕಾರದಿಂದ ಬಿಡೋದೇ ಇಲ್ಲ. ಕೊನೆಗೆ ಆ ಯಾವ ಋಷಿಗಳು ಅವರಿಗೆ ಶಾಪವನ್ನು ಕೊಡ್ತಾರೆ, ನೀವು ಭೂಮಿಯಲ್ಲಿ ಅಸುರರಾಗಿ ಹುಟ್ಟಿ ಎಂಬುದಾಗಿ ಶಾಪವನ್ನು ಕೊಟ್ಟುಬಿಡ್ತಾರೆ. ಇಷ್ಟ ಆದಾಗ ಮತ್ತೆ ಪರಮಾತ್ಮ ಎದ್ದು ಬರ್ತಾನೆ. ಕೊನೆಗೆ ಅವರಿಗೆ ಒಂದು ಉಶಾಪವನ್ನು ಕೂಡ ಕೊಟ್ಟು ಅದಕ್ಕೆ ಪ್ರತಿಯಾಗಿ ನೀವು 3 ಜನ್ಮಗಳಲ್ಲಿ ಮಾತ್ರ ರಾಕ್ಷಸರಾಗಿ ಹುಟ್ಟುತ್ತೀರಿ, ಅಷ್ಟು ಮಾತ್ರ ಅಲ್ಲ, ನಾನೇ ನಿಮಗೋಸ್ಕರ ಹುಟ್ಟಿ ಬಂದು ಸಂಹಾರ ಮಾಡ್ತೇನೆ ಅಂತ. ಇಷ್ಟ ಆಗುತ್ತೆ. ಇಷ್ಟರಲ್ಲಿ ಮೊದಲು ಆದಂತಹ ಜನ್ಮ ಅಂತ ಹೇಳಿದರೆ ಅದು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅಂತ. ಇವರ್ಯಾರೋ ಸಾಮಾನ್ಯ ರಾಕ್ಷಸರ ಮಕ್ಕಳಲ್ಲ. ಯಾರ ಮಕ್ಕಳು ಇವರಿಬ್ಬರು? ಕಶ್ಯಪ ಋಷಿಗಳ ಮಕ್ಕಳು. ಕಶ್ಯಪ ಋಷಿಗಳು ದೊಡ್ಡ ಜ್ಞಾನಿಗಳು. ಅವರ ಒಬ್ಬ ಹೆಂಡತಿ ದಿತಿದೇವಿ ಅಂತ. ಆ ದಿತಿದೇವಿಯಲ್ಲಿ ಅನೇಕ ಜನ ದೈತ್ಯರು ಹುಟ್ಟಿರ್ತಾರೆ. ಒಂದು ದಿವಸ ಸಂಜೆಯ ಕಾಲ, ಇದೇ ರೀತಿಯಾಗಿ ಸಂಧ್ಯಾಕಾಲ. ಆ ಸಂದರ್ಭದಲ್ಲಿ ಆ ದಿತಿದೇವಿಗೆ ಏನಾಗುತ್ತೆ, ಕಾಮದ ಬಯಕೆ ಆಗುತ್ತೆ. ಅವರ ಹತ್ತಿರ ಹೋಗಿ ತನ್ನ ಆಸೆಯನ್ನು ವ್ಯಕ್ತಪಡಿಸ್ತಾಳೆ. ಕಶ್ಯಪ ಋಷಿಗಳು ಹೇಳ್ತಾರೆ, ಇದು ಸಂಧ್ಯಾಕಾಲ, ದೇವತೆಗಳು ಸಂಚಾರ ಮಾಡುವಂತಹ ಕಾಲ, ಸಂಧ್ಯಾವಂದನೆ ಮಾಡಬೇಕಾದಂತಹ ಕಾಲ. ಈ ಸಂದರ್ಭದಲ್ಲಿ ಸಂಘ ಮಾಡೋದು ಸರಿಯಲ್ಲ ಎಂಬುದಾಗಿ ಹೇಳ್ತಾರೆ. ಎಷ್ಟು ಹೇಳಿದರೂ ಕೂಡ ಅವಳಿಗೆ ಕೇಳಿಸಿಕೊಳ್ಳೋದೇ ಇಲ್ಲ. ಬಲಾತ್ಕಾರದಿಂದಾಗಿ ಸಂಘವನ್ನು ಮಾಡೇ ಬಿಡ್ತಾಳೆ. ಆವಾಗ ಕಶ್ಯಪ ಋಷಿಗಳು ಕೊನೆಗೆ ಶಾಪವನ್ನು ಕೊಡ್ತಾರೆ, ಬಲಾತ್ಕಾರದಿಂದಾಗಿ ಸಂಘವನ್ನು ಮಾಡಿದ್ದೀಯಾ, ಅದರಿಂದಾಗಿ ನನಗೆ ಹುಟ್ಟುವಂತಹ ಮಕ್ಕಳು ಅತ್ಯಂತ ಕ್ರೂರ ವ್ಯಕ್ತಿಗಳಾಗಿ ಹೋಗಲಿ ಎಂಬುದಾಗಿ ಶಾಪವನ್ನು ಕೊಟ್ಟುಬಿಡ್ತಾರೆ ಅಂತೆ. ಕೊನೆಗೆ ದಿತಿದೇವಿಗೆ ತುಂಬ ದುಃಖ ಆಗಿಬಿಡುತ್ತೆ. ತಾನೇನೋ ಸಂತಾನ ಬೇಕು ಅಂತ ಸಂಘ ಮಾಡಿದರೆ ಕೆಟ್ಟ ಮಕ್ಕಳು ಹುಟ್ಟಿದಾರಲ್ಲ ಅಂತ ತುಂಬ ದುಃಖ ಆಗುತ್ತೆ. ಕೊನೆಗೆ ಹೇಳ್ತಾರೆ, ನನಗೆ ಮಕ್ಕಳು ಕ್ರೂರ ವ್ಯಕ್ತಿಗಳು, ಆದರೆ ಮೊಮ್ಮಗ ಇಡೀ ಜಗತ್ತನ್ನೇ ಉದ್ಧಾರ ಮಾಡುವಂಥ ಮೊಮ್ಮಗ ಹುಡ್ತಾನೆ ಅಂತ ಪ್ರತಿಯಾಗಿ ಹೇಳ್ತಾರೆ. ಇಷ್ಟಾದಾಗ ಹುಟ್ಟಿದಂಥವರೇನೆ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಅಂತ. ಅದರಲ್ಲಿ ಹಿರಣ್ಯಾಕ್ಷ ಅವನು ತಮ್ಮ, ಹಿರಣ್ಯಕಶಿಪು ಅಣ್ಣ.
ಹಿರಣ್ಯಾಕ್ಷ ಮುಂದೆ ದೊಡ್ಡವನಾದ ಮೇಲೆ ಅವನಿಗೆ ಒಂದು ಆಸೆ, ಇಡೀ ಭೂಮಿಯನ್ನೇ ಹೇಗಾದರೂ ಮಾಡಿ ಅಲ್ಲೋಲ ಕಲ್ಲೋಲ ಮಾಡಬೇಕು ಅಂತ. ಹಿಂದೆ ನಾವು ಕೇಳಿದಂತೆ ಇಂತಹ ವ್ಯಕ್ತಿಗಳು ಜಗತ್ತಿನಲ್ಲಿದ್ದರೆ ಏನಾಗುತ್ತೆ, ಸಮಾಜಕ್ಕೆ ಕಂಟಕ. ಹಿರಣ್ಯಾಕ್ಷ ಏನು ಮಾಡಿದ, ತನ್ನ ಪಾಡಿಗೆ ತಾನು ಮನೆಯಲ್ಲಿದ್ದರೆ ಪರಮಾತ್ಮವನ್ನು ಸಂಹಾರ ಮಾಡ್ತಾ ಇರಲಿಲ್ಲ. ಮಾಡಿದ್ದೇನು, ಇಡೀ ಭೂಮಿಯನ್ನೇ ಅಲ್ಲಾಡಿಸ್ಬೇಕು ಅಂತ. ಹಾಗೆ ಹೋಗಿ ಇಡೀ ಭೂಮಿಯನ್ನು ತಾನು ಅಪಹಾರ ಮಾಡಿಕೊಂಡು ಹೋಗಿಬಿಡ್ತಾನೆ ಅಂತೆ. ಕೊನೆಗೆ ಪರಮಾತ್ಮ ಯಾವ ದಿವ್ಯವಾದಂತಹ ವರಾಹ ರೂಪದಿಂದಾಗಿ, ಹಂದಿಯ ರೂಪದಿಂದಾಗಿ ಬಂದು ಆ ಹಿರಣ್ಯಾಕ್ಷನ ಸಂಹಾರವನ್ನು ಮಾಡ್ತಾನೆ. ಇಷ್ಟ ಆಯಿತು. ಯಾವಾಗ ಹಿರಣ್ಯಾಕ್ಷನ ಸಂಹಾರ ಆಗಿದೆ ಅಂತ ಗೊತ್ತಾಯಿತು, ಹಿರಣ್ಯಕಶಿಪುವಿಗೆ ತುಂಬ ಸಿಟ್ಟು ಬರುತ್ತೆ. ಯಾಕೆಂದರೆ ಹಿರಣ್ಯಾಕ್ಷನ ಮೇಲೆ ತುಂಬ ನಂಬಿಕೆ ಇತ್ತು, ಅವನ ಮೇಲೆ ತುಂಬ ಹೋಪ್ಗಳನ್ನು ಇಟ್ಕೊಂಡಿದ್ದ ಅವನು. ಇವನು ಮುಂದೆ ನನ್ನ ಜೊತೆಗೆ ಇರ್ತಾನೆ, ಇವನ ಮೂಲಕ ನಾನು ಇಡೀ ಜಗತ್ತನ್ನೇ ಗೆಲ್ಬೋದು ಅಂತ ತುಂಬ ಆಸೆಗಳನ್ನು ಇಟ್ಕೊಂಡಿದ್ದ. ಯಾವಾಗ ಹಿರಣ್ಯಾಕ್ಷನನ್ನು ಒಂದು ಹಂದಿ ಬಂದು ಸಂಹಾರ ಮಾಡಿದಂಗೆ ಗೊತ್ತಾಯಿತು, ಆವಾಗ ಅವನಿಗೆ ಗೊತ್ತಾಗುತ್ತೆ ಸಾಮಾನ್ಯ ಹಂದಿ ಬಂದು ಕೊಲ್ಲಲಿಕ್ಕೆ ಸಾಧ್ಯನೇ ಇಲ್ಲ, ಹಂದಿಯಂತೆ ಸಾಕ್ಷಾತ್ ಪರಮಾತ್ಮನೇ ಬಂದಿರಲಿಕ್ಕೆ ಸಾಧ್ಯ ಅಂತ. ಅವತ್ತಿನಿಂದಾಗಿ ಅವನೊಂದು ತೀರ್ಮಾನವನ್ನು ಮಾಡ್ತಾನೆ, ಇನ್ನು ಮುಂದೆ ಇಡೀ ಜಗತ್ತಿನಲ್ಲಿ ಯಾರೂ ಕೂಡ ಪರಮಾತ್ಮನನ್ನು ಪೂಜೆ ಮಾಡಬಾರದು ಅಂತ ಸಂಕಲ್ಪವನ್ನು ಮಾಡಿ, ಎಲ್ಲೆಲ್ಲಿ ವೇದಾಧ್ಯಯನ ಆಗ್ತಾ ಇರುತ್ತೋ, ಎಲ್ಲೆಲ್ಲಿ ತಪಸ್ಸಾಗ್ತಾ ಇರುತ್ತೋ, ಎಲ್ಲೆಲ್ಲಿ ಹೋಮ ಹವನಗಳಾಗ್ತಾ ಇರುತ್ತೋ ಅಲ್ಲೆಲ್ಲ ಕಡೆ ಹೋಗಿ ಅದನ್ನು ನಾಶ ಮಾಡ್ತಾ, ದಾನ ವ್ರತ ಯಾವುದೂ ಕೂಡ ಇಲ್ಲದಂತೆ ಇಡೀ ಜಗತ್ತಿನಲ್ಲಿ ಯಾರೂ ಕೂಡ ಪರಮಾತ್ಮನನ್ನು ಪೂಜೆ ಮಾಡಬಾರದು ಎಂಬುದಾಗಿ ಆಜ್ಞೆಯನ್ನು ಹೊರಡಿಸ್ತಾನೆ. ಹೀಗೆ ಇಡೀ ಜಗತ್ತಿನಲ್ಲಿ ಶಾಂತಿಯೇ ಇರಲಿಲ್ಲ. ಸ್ವಲ್ಪ ವರ್ಷಗಳಾಯಿತು. ಹಿರಣ್ಯಕಶಿಪಿಗೆ ಅನಿಸುತ್ತೆ, ನಾನು ಎಷ್ಟು ಮಾಡಿದರೂ ಕೂಡ ಭೂಲೋಕದಲ್ಲಿ ಮಾಡಬಹುದಷ್ಟೇ, ದೇವಲೋಕದಲ್ಲಿ ಪರಮಾತ್ಮ ಪೂಜೆ ನಿರಂತರವಾಗಿ ಆಗ್ತಾನೇ ಇರುತ್ತೆ. ಹಾಗಾಗಿ ನಾನು ಕೇವಲ ಭೂಲೋಕ ಮಾತ್ರ ಅಲ್ಲ, ದೇವಲೋಕವನ್ನು ಕೂಡ ಹೇಗಾದರೂ ಮಾಡಿ ನಾಶ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆದರೆ ಸಾಧ್ಯ ಆಗೋದಿಲ್ಲ. ದೇವತೆಗಳ ಲೋಕ ಇರೋದು ನಮಗೆ ಕಣ್ಣಿಗೆ ಕಾಣದೇ ಇರೋಷ್ಟು ದೂರದಲ್ಲಿ. ಅದಕ್ಕೆ ಅವನು ತೀರ್ಮಾನ ಮಾಡ್ತಾನೆ, ನಾನು ಆ ದೇವಲೋಕಕ್ಕೆ ಹೋಗಬೇಕು ಅಂತ ಹೇಳಿ ಏನು ಮಾಡಬೇಕು, ತಪಸ್ಸನ್ನು ಮಾಡಬೇಕು. ಅದಕ್ಕೋಸ್ಕರ ನಾನು ತಪಸ್ಸು ಮಾಡಲಿಕ್ಕೆ ಶುರು ಮಾಡ್ತೇನೆ ಅಂತ ಘೋರವಾದಂಥ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಅಂತೆ. ತಪಸ್ಸು ಮಾಡಿದ ಆ ತಪಸ್ಸನ್ನು ಮಾಡಿದಂತಹ ಪ್ರಭಾವದಿಂದಾಗಿ ಯಾವ ರೀತಿ ಆಯಿತು ಅಂತ ಹೇಳಿದ್ರೆ, ಅವನ ತಲೆಯಿಂದಾಗಿ ಬೆಂಕಿ ಬರಲಿಕ್ಕೆ ಶುರುವಾಗುತ್ತೆ ಅಂತೆ. ಆ ರೀತಿಯಾಗಿ ಘೋರವಾದಂತಹ ತಪಸ್ಸು. ಬೆಂಕಿ ಬರಲಿಕ್ಕೆ ಶುರುವಾಯಿತು. ಬೆಂಕಿ ಬರ್ತಾ 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 ಭೂಮಿಯಿಂದ ಮೇಲೆ ಹೋಗಿ ಅಂತರಿಕ್ಷ ಲೋಕಕ್ಕೆ ಹೋಗಿ ದೇವತೆಗಳ ಲೋಕವನ್ನೇ ಸುಡಲಿಕ್ಕೆ ಶುರುವಾಯಿತು ಅಂತೆ. ಆವಾಗ ಎಲ್ಲ ದೇವಾನುದೇವತೆಗಳು ಕೂಡ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಬ್ರಹ್ಮದೇವರ ಹತ್ತಿರ. ಕೊನೆಗೆ ಬ್ರಹ್ಮದೇವರು ಬಂದು ಕೇಳ್ತಾರೆ, ನಿನಗೇನು ಬೇಕು ಅಂತ. ಬ್ರಹ್ಮದೇವರು ಹೇಳ್ತಾರೆ, ನೈತತ್ಪೂರ್ವಂ ಋಷಯಶ್ಚಕ್ರೋಹ ಅಂತ ಹಿಂದಿನ ಯಾವ ಋಷಿಮುನಿಗಳು ಕೂಡ ಈ ರೀತಿಯಾದ ಘೋರವಾದಂಥ ತಪಸ್ಸನ್ನು ಮಾಡಿಲ್ಲ. ಅಷ್ಟು ಘೋರವಾದಂತಹ ತಪಸ್ಸನ್ನು ಮಾಡಿದ್ದೀಯ. ಯಾಕೆ ಅಂತ ಹೇಳಿದರೆ, ಅವನ ಶರೀರ ಹೇಗಾಗಿತ್ತು ಅಂತ ಹೇಳಿದರೆ, ನದದರ್ಶ ಪ್ರತಿಚ್ಛನ್ನಂ ವಲ್ಮೀಕ ತೃಣಕೀಚಕೈ ಪಿಪೀಲಿಕಾಭಿರಾಚೀರ್ಣಂ ಮೇಧಃ ತ್ವಂಗ್ ಮಾಂಸಶೋಣಿತಂ ಅಂತ ಅವನ ದೇಹವೇ ಕಾಣಿಸ್ತಾ ಇರಲಿಲ್ಲ. ಬಂದು ನೋಡಿದರೆ ಮೈ ತುಂಬ ಏನು ಬೆಳೆದಿದೆ, ದೊಡ್ಡ ಹುತ್ತ ಬೆಳೆದು ಬಿಟ್ಟಿದೆ. ಆ ಹುತ್ತದ ಸುತ್ತ ಎಲ್ಲ ಹುಲ್ಲು ಬೆಳೆದಿದೆ, ದೊಡ್ಡ ದೊಡ್ಡ ಮುಳ್ಳಿನ ಗಿಡಗಳು ಬೆಳೆದು ಬಿಟ್ಟಿವೆ. ಅವನ ಮಾಂಸ ಎಲ್ಲವನ್ನೂ ಕೂಡ ಇರುವೆಗಳು ತಿಂತಾ ಇದ್ದಾವೆ ಅಂತೆ. ಕೇವಲ ಮೂಳೆಯ ಮೇಲೆ ಇದ್ದಾನೆ ಹಿರಣ್ಯಕಶಿಪು. ಆ ರೀತಿಯಾಗಿ ದಿವ್ಯವಾದಂಥ ತಪಸ್ಸನ್ನು ಮಾಡಿದ. ಯಾವುದೇ ಒಬ್ಬ ದೈತ್ಯ ಅಂತ ಆದರೆ ಅವನಿಗೇನೋ ಜ್ಞಾನ ಕಡಿಮೆ ಇರುತ್ತೆ, ಏಕಾಗ್ರತೆ ಇರೋದಿಲ್ಲ ಅಂತ ನಿಯಮ ಇಲ್ಲ. ದೈತ್ಯರಾದಂಥವ್ರು ಕೂಡ ವಿಶೇಷವಾದ ಏಕಾಗ್ರತೆ ಇರುತ್ತೆ. ಆದರೆ ಅದನ್ನು ಯಾವುದಕ್ಕೋಸ್ಕರ ಬಳಸ್ಕೊಳ್ತಾರೆ ಅನ್ನೋದು ಪ್ರಧಾನ ಆಗುತ್ತೆ. ಕೊನೆಗೆ ಬ್ರಹ್ಮದೇವರು ಬಂದರು, ಎದ್ದೇಳು ಅಂತ ಹೇಳ್ತಾರೆ. ಆವಾಗ ಹೇಳ್ತಾನೆ, ಎದ್ದು ತಾನೇನು ಮಾಡ್ತಾನೆ, ಇಂತಹ ನನಗೆ ಏನು ಬೇಕು ಅಂತ ಕೇಳ್ತಾನೆ ಬ್ರಹ್ಮದೇವರು. ಅದಕ್ಕೆ ಹೇಳ್ತಾರೆ, ಮೊದಲನೇದಾಗಿ ಅವನು ಕೇಳುವಂತಹ ವರ, ನಾನು ಯಾವತ್ತೂ ಕೂಡ ಸಾಯಲೇಬಾರ್ದು, ನನಗೆ ಅಮರಣತ್ವ ವರವನ್ನು ಕೊಡು ಅಂತ ಕೇಳ್ತಾರೆ. ಅದಕ್ಕೆ ಬ್ರಹ್ಮದೇವರು ಹೇಳ್ತಾರೆ, ಆ ವರವನ್ನು ಕೊಡುವಂತಹ ಸಾಮರ್ಥ್ಯ ನನಗಿಲ್ಲ. ಅಷ್ಟು ಮಾತ್ರ ಅಲ್ಲ, ನನಗೇ ಆ ಯೋಗ್ಯತೆ ಇಲ್ಲ ಅಂತ. ನನ್ನನ್ನು ಕೂಡ ಮುಂದೆ ಒಂದು ದಿನ ಮಹಾಪ್ರಳಯದ ಸಂದರ್ಭದಲ್ಲಿ ಪರಮಾತ್ಮನೇ ಸಂಹಾರ ಮಾಡ್ತಾನೆ. ಹಾಗಾಗಿ ಇಲ್ಲೇನಾಗಿದೆ, ಯಾವತ್ತೂ ಕೂಡ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಕೈ ಎತ್ತಿ ಏನಾದರೂ ಕೊಡಬೇಕಾದ್ರೆ ಅವನ ಹತ್ರ ಇರಬೇಕು. ಒಬ್ಬ ವ್ಯಕ್ತಿಗೆ ನಾನು ಕೈ ಎತ್ತಿ 200 ರೂಪಾಯಿ ಕೊಡಬೇಕು ಅಂತ ಹೇಳಿದ್ರೆ ನನ್ನ ಹತ್ರ ಒಂದಿಷ್ಟು 500 ರೂಪಾಯಿ ಆದರೂ ಇರಬೇಕು. ನನ್ನ ಹತ್ರನೇ ದುಡ್ಡಿಲ್ಲ ಅಂತ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಬ್ರಹ್ಮದೇವರು ಹೇಳ್ತಾರೆ, ನನಗೇ ಆ ಸಾಮರ್ಥ್ಯ ಇಲ್ಲ, ನಿನಗೆ ಆ ವರವನ್ನು ಕೊಡುವಂತಹ ಸಾಮರ್ಥ್ಯವೂ ನನಗಿಲ್ಲ. ಹಾಗಾಗಿ ಬೇರೆ ಏನಾದರೂ ವರ ಕೇಳು ಅಂತ. ಅದಕ್ಕೆ ಹಿರಣ್ಯಕಶಿಪು ಉಪಾಯವನ್ನು ಮಾಡ್ತಾನೆ. ಹೇಗಾದರೂ ಮಾಡಿ ನಾನು ಸಾಯಲೇಬಾರ್ದು ಅನ್ನೋ ವರವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾಗಿ ಅವನು ಅನೇಕ ರೀತಿಯಾದಂಥ ವರಗಳನ್ನು ಕೇಳಲಿಕ್ಕೆ ಶುರು ಮಾಡ್ತಾನೆ ಅಂತೆ. ನಾನು ಬ್ರಹ್ಮದೇವರೇ, ನೀನು ಸೃಷ್ಟಿ ಮಾಡಿದಂತಹ ಯಾವುದೇ ವ್ಯಕ್ತಿಗಳಿಂದ ಸಾಯಬಾರ್ದು, ನೀನು ಸೃಷ್ಟಿ ಮಾಡಿದಂತಹ ಪ್ರಾಣಿಗಳಿಂದ ಸಾಯಬಾರ್ದು, ಅದೇ ರೀತಿ ಮನೆಯ ಹೊರಗೂ ಸಾಯಬಾರ್ದು, ಮನೆಯ ಒಳಗಡೆನೂ ಸಾಯಬಾರ್ದು, ರಾತ್ರಿ ಸಾಯಬಾರ್ದು, ಹಗಲು ಸಾಯಬಾರ್ದು, ಈ ರೀತಿಯಾಗಿ ಅನೇಕ ರೀತಿಯಾದ ವರಗಳನ್ನು ಕೇಳ್ತಾನಂತೆ. ಜೀವ ಇರುವ ವಸ್ತುಗಳಾಗಲಿ, ಜೀವ ಇಲ್ಲದೇ ಇರುವಂಥ ವಸ್ತುಗಳಾಗಲಿ ಅದರಿಂದಲೂ ಸಾಯಬಾರ್ದು, ಹಾಗೆ ದೇವತೆಗಳಾಗಲಿ ಅಸುರರಾಗಲಿ ಯಾರಿಂದಲೂ ಸಾಯಬಾರ್ದು ಅಂತ ಏನೇನು ಕೇಳಲಿಕ್ಕೆ ಸಾಧ್ಯ ಇದ್ದವರು ಎಲ್ಲವನ್ನು ಕೂಡ ಕೂಡಿಸಿ ಕೇಳ್ತಾರೆ ಅಂತೆ. ಬ್ರಹ್ಮದೇವರು ಹೇಳ್ತಾರೆ ತಥಾಸ್ತು ಅಂತ. ಅವತ್ತಿನಿಂದಾಗಿ ಹಿರಣ್ಯಕಶಿಪುವಿನ ಅಹಂಕಾರ ಇನ್ನಷ್ಟು ಜಾಸ್ತಿ ಆಯಿತು. ಯಾಕೆ ಅಂದರೆ ಇಷ್ಟು ವರ್ಷಗಳ ಕಾಲ ಅವನೊಬ್ಬ ಸಾಮಾನ್ಯ ಪರಾಕ್ರಮಶಾಲಿಯಾದ ದೈತ್ಯ ಆಗಿದ್ದ ಮಾತ್ರ, ಆದರೆ ಈಗ ಮರಣವನ್ನೇ ಗೆದ್ದಂಥ ದೈತ್ಯೇಂದ್ರನಾಗಿದ್ದಾನೆ. ಹಾಗಾಗಿ ಅವನೇನು ಮಾಡ್ತಾನೆ, ದೇವತೆಗಳ ಲೋಕದ ಮೇಲೆ ಆಕ್ರಮಣವನ್ನು ಮಾಡ್ತಾನೆ ಅಂತೆ. ಆವಾಗ ಎಲ್ಲ ದೇವಾನುದೇವತೆಗಳು ಕೂಡ ಹೋಗಿ ಪರಮಾತ್ಮ ಹತ್ತಿರ ಪ್ರಾರ್ಥನೆಯನ್ನು ಮಾಡ್ತಾರೆ. ಆವಾಗ ಪರಮಾತ್ಮ ಹೇಳ್ತಾನೆ, ಮಾ ಭಯಿಷ್ಠ ವಿಬುಧ ಶ್ರೇಷ್ಠಾಹ ಅಂತ, ದೇವತೆಗಳೇ ನೀವ್ಯಾರೂ ಹೆದರಬೇಡಿ, ಅವನನ್ನು ಸಂಹಾರ ಮಾಡುವಂತಹ ಜವಾಬ್ದಾರಿ ನನ್ನ ಮೇಲೆ ಇದೆ, ಹಾಗಾಗಿ ನಾನು ಸಂಹಾರ ಮಾಡೇ ಮಾಡ್ತೇನೆ ಅಂತ ಹೇಳ್ತಾರೆ ಅಂತೆ. ಅದಕ್ಕೆ ಪರಮಾತ್ಮ ಒಂದು ಮಾತನ್ನು ಹೇಳ್ತಾನೆ, ಯದಾ ದೇವೇಶು ವೇದೇಶು ಗೋಷು ವಿಪ್ರೇಷು ಸಾಧುಷು ಧರ್ಮೇ ಮೈಚ ವಿದ್ವೇಷ ಸವಾ ಆಶು ವಿನಶ್ಯತಿ ಅಂತ. ಯಾವ ಮನುಷ್ಯ ನಾಶ ಆಗ್ತಾನೆ ಅಂತ, ಸಾಯ್ತಾನೆ ಅಂತ ಪರಮಾತ್ಮ ಹೇಳ್ತಾನೆ, ಯಾವ ವ್ಯಕ್ತಿ ದೇವತೆಗಳಿಗೆ ಅನ್ಯಾಯವನ್ನು ಮಾಡ್ತಾನೋ, ದೇವತೆಗಳಿಗೆ ಅನ್ಯಾಯ ಮಾಡುವಂಥ ವ್ಯಕ್ತಿ ಜಾಸ್ತಿ ಸಮಯ ಉಳಿಯೋದಿಲ್ಲ ಅಂತ. ಅದೇ ರೀತಿಯಾಗಿ ವೇದೇಶು, ಯಾರು ವೇದಗಳ ನಿಂದನೆಯನ್ನು ಮಾಡ್ತಾನೋ, ವೇದಗಳಲ್ಲಿ ಹೇಳಿದಂಥ ವಿಚಾರಗಳನ್ನು ಒಪ್ಪಿಕೊಳ್ಳೋದಿಲ್ಲೋ ಅವನು ಜಾಸ್ತಿ ಸಮಯ ಉಳಿಯೋದಿಲ್ಲ. ಅದೇ ರೀತಿಯಾಗಿ ಗೋಷು, ಯಾರು ಗೋವನ್ನು ಸಂಹಾರ ಮಾಡಿ ಅದರ ಮಾಂಸವನ್ನು ತಿಂತಾನೋ ಆ ವ್ಯಕ್ತಿ ಉಳಿಯೋದಿಲ್ಲ. ಅದೇ ರೀತಿಯಾಗಿ ವಿಪ್ರೇಷು ಸಾಧುಷು ಅಂತ, ಸಜ್ಜನರಿಗೆ ಬ್ರಾಹ್ಮಣರಿಗೆ ಯಾರು ಅಪಕಾರವನ್ನು ಮಾಡ್ತಾನೋ ಅವನು ಉಳಿಯೋದಿಲ್ಲ. ಅದೇ ರೀತಿಯಾಗಿ ಧರ್ಮೇ ಮೈಚ ವಿದ್ವೇಷ, ಧರ್ಮ ಕಾರ್ಯಗಳನ್ನು ಮಾಡಲಿಕ್ಕೆ ಯಾರು ಬಿಡೋದಿಲ್ವೋ, ಅದೇ ರೀತಿಯಾಗಿ ನನ್ನನ್ನು ಪರಮಾತ್ಮನನ್ನು ಯಾರು ಜಾಸ್ತಿ ದ್ವೇಷವನ್ನು ಮಾಡ್ತಾನೋ ಅವನು ಸವಾ ಆಶು ವಿನಶ್ಯತಿ ಅಂತ, ಅವರಿಗೆ ಉಳಿಗಾಲ ಇಲ್ಲ ಅಂತ ಹೇಳ್ತಾರೆ. ಪರಮಾತ್ಮ ಹೇಳಿದ್ದು ಇದರಲ್ಲಿ ಒಂದನ್ನು ಮಾಡಿದರೂ ಕೂಡ ಅವನಿಗೆ ಉಳಿಗಾಲ ಇಲ್ಲ ಅಂತ. ಹಿರಣ್ಯಕಶಿಪು ಏನು ಮಾಡಿದ್ದಾನೆ, ಎಲ್ಲವನ್ನೂ ಮಾಡಿದ್ದಾನೆ. ದೇವತೆಗಳನ್ನು ದ್ವೇಷ ಮಾಡಿದ, ವೇದವನ್ನು ದ್ವೇಷ ಮಾಡಿದ, ಗೋಗಳ ಹತ್ಯೆಯನ್ನು ಮಾಡಿದ, ಬ್ರಾಹ್ಮಣರನ್ನು ದ್ವೇಷ ಮಾಡಿದ, ಧರ್ಮ ದೇಶವನ್ನು ಮಾಡಿದ, ಪರಮಾತ್ಮನ ದ್ವೇಷವನ್ನು ಮಾಡಿದ. ಹಾಗಾಗಿ ಇವನು ಎಲ್ಲವನ್ನೂ ಕೂಡ ಮಾಡಿದ್ದಾನೆ, ಹಾಗಾಗಿ ಅವನನ್ನು ನಾನು ಸಂಹಾರ ಮಾಡಿಯೇ ಮಾಡ್ತೇನೆ, ನೀವೇನು ಕೂಡ ಹೆದರಬೇಡಿ ಅಂತ. ಪರಮಾತ್ಮ ಹಾಗೆ ತಕ್ಷಣದಲ್ಲೇ ಸಂಹಾರ ಮಾಡ್ಬೋದಾಗಿತ್ತು. ಬೇಕಾದಷ್ಟು ಪಾಪ ಮಾಡಿದ್ದಾನೆ ಹಿರಣ್ಯಕಶಿಪು, ಹಾಗೆ ತಕ್ಷಣದಲ್ಲೇ ಸಂಹಾರ ಮಾಡ್ಬೋದಾಗಿತ್ತು. ಯಾಕೆ ಸಂಹಾರ ಮಾಡದೇ ಬಿಟ್ಟ ಅಂತ ಹೇಳಿದರೆ, ಮುಂದೆ ಅವನಿಂದಾಗಿ ಪ್ರಹ್ಲಾದನೆಂಬಂತಹ ದೊಡ್ಡ ಜ್ಞಾನಿ ಜಗತ್ತಿಗೆ ಬರಬೇಕಾಗಿತ್ತು. ಹಾಗಾಗಿ ಅವನನ್ನು ಹಾಗೇ ಬಿಟ್ಟ ಎಂಬುದಾಗಿ ಭಾಗವತ ಹೇಳುತ್ತೆ. ಈ ಸಂದರ್ಭದಲ್ಲಿ ಹಿರಣ್ಯಕಶಿಪುವಿಗೆ ಒಟ್ಟು 4 ಜನ ಮಕ್ಕಳು ಹುಡ್ತಾರೆ. ಅದರಲ್ಲಿ ಒಬ್ಬ ಪ್ರಹ್ಲಾದ ಅಂತ. ಪ್ರಹ್ಲಾದ ಶಬ್ದಕ್ಕೆ ಅರ್ಥ ಏನು ಅಂತ ಹೇಳಿದ್ರೆ, ಹ್ಲಾದ ಅಂತ ಹೇಳಿದ್ರೆ ಸಂತೋಷ ಅಂತ, ಪ್ರಹ್ಲಾದ ಅಂತ ಶ್ರೇಷ್ಠ ಆನಂದ ಅಂತ. ಅಂದರೆ ಯಾವತ್ತಲೂ ಕೂಡ ಶ್ರೇಷ್ಠ ಆನಂದ ಯಾರಿಗೆ ಸಿಗುತ್ತೆ ಅಂತೇಳಿ ನಿಜವಾದಂತಹ ಜ್ಞಾನಿಗಳಿಗೆ ಅಂತೆ. ಜ್ಞಾನಿಗಳು ವಿಶೇಷವಾಗಿ ಪರಮಾತ್ಮನ ಉಪಾಸನೆಯನ್ನು ಮಾಡ್ತಾ ಇದ್ದಾಗ ಆ ಪರಮಾತ್ಮನ ದರ್ಶನದಿಂದಾಗಿ ಅವರಿಗೆ ಒಂದು ಆನಂದ ಆಗುತ್ತೆ ಅಂತೆ. ಆ ಆನಂದ ಈ ಹೊರಗಡೆಯ ಯಾವ ಆನಂದಕ್ಕೂ ಕೂಡ ಸರಿಸಾಟಿ ಆಗೋದೇ ಇಲ್ಲ. ಹಾಗಾಗಿ ಪ್ರಹ್ಲಾದ ದೊಡ್ಡ ಜ್ಞಾನಿಯಾಗಿದ್ದ, ಹಾಗಾಗಿ ಅವನಿಗೆ ಶ್ರೇಷ್ಠ ಆನಂದ ಇತ್ತು. ಆ ಪ್ರಹ್ಲಾದನ ವ್ಯಕ್ತಿತ್ವ ಯಾವ ರೀತಿಯಾಗಿತ್ತು ಅಂತ ಭಾಗವತದಲ್ಲಿ ಹೇಳ್ತಾ ಹೋಗ್ತಾರೆ. ದಾಸವತ್ ಸನ್ನತಾರ್ಯಾಂಗ್ರಿಹಿ ಅಂತ. ವಾಸ್ತವಿಕವಾಗಿ ಪ್ರಹ್ಲಾದ ಒಬ್ಬ ದೊಡ್ಡ ಮಹಾರಾಜನ ಮಗ, ಯುವರಾಜ ಕುಮಾರ. ಬೇಕಾದಷ್ಟು ಸೇವಕರೆಲ್ಲರೂ ಕೂಡ ಇದ್ದರು. ಹಾಗಿದ್ದರೂ ಕೂಡ ಯಾರೇ ಒಬ್ಬ ತನಗಿಂತ ದೊಡ್ಡ ವ್ಯಕ್ತಿಗಳು ಬಂದರೆ ದಾಸವತ್ ಸನ್ನತಾರ್ಯಾಂಗ್ರಿಹಿ ಅಂತ ಅವರ ಸೇವಕರಂತೆ ಅವರ ಪಾದಪೂಜೆಯನ್ನು ಮಾಡ್ತಾ ಇದ್ದ, ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದ ಅಂತ. ಇನ್ನೇನು ಪಿತೃವತ್ ದೀನವತ್ಸಲಹ ಅಂತ, ತನ್ನ ರಾಜ್ಯದಲ್ಲಿ ಯಾರಿಗೇ ಕಷ್ಟ ಬರಲಿ ತಾನು ಮೊದಲು ಅಲ್ಲಿಗೆ ಹೋಗಿ ಒಬ್ಬ ತಂದೆ ಹೇಗೆ ತನ್ನ ಮಕ್ಕಳನ್ನು ಪ್ರೀತಿಯಿಂದ ನೋಡ್ಕೊಳ್ತಾನೋ ಆ ರೀತಿಯಾಗಿ ಅವರಿಗೆ ಸಹಾಯವನ್ನು ಮಾಡ್ತಾ ಇದ್ದ. ಇಷ್ಟೆಲ್ಲ ಆದ ಮೇಲೆ ಸಾಮಾನ್ಯವಾಗಿ ಬರುವುದು ಅಹಂಕಾರ ಬರುತ್ತೆ ಕೆಲವೊಬ್ಬರಿಗೆ. ಅದಕ್ಕೆ ಹೇಳ್ತಾರೆ ಮಾನಸ್ತಂಭ ವಿವರ್ಜಿತ ಅಂತ. ಕಿಂಚಿತ್ತೂ ಕೂಡ ಅಹಂಕಾರ ಇಲ್ಲದೆ ಇರುವಂತಹ ವ್ಯಕ್ತಿ ಆ ಪ್ರಹ್ಲಾದ ರಾಜರು. ಆ ರೀತಿಯಾಗಿ ಬೆಳೀತಾ ಹೋಗಿದ್ದ. ಕೊನೆಗೆ ಯೋಗ್ಯ ವಯಸ್ಸಾಯಿತು, 4 ವರ್ಷ ವಯಸ್ಸಾಯಿತು.
4 ವರ್ಷಕ್ಕೆ ಅವರನ್ನೇನು ಮಾಡಬೇಕು, ಗುರುಕುಲಕ್ಕೆ ಬಿಡಬೇಕು ಅಂತ. ಅವರ ಮನೆಯ ಹತ್ತಿರವೇ ಶುಕ್ರಾಚಾರ್ಯರ ಮಕ್ಕಳು ಇಬ್ಬರು, ಷಂಡ ಮತ್ತು ಮರ್ಕರು ಅಂತ, ಅವರ ಆಶ್ರಮಕ್ಕೆ ವಿದ್ಯಾಭ್ಯಾಸಕ್ಕೆ ಅಂತ ಬಿಡ್ತಾರೆ. ವಿದ್ಯಾಭ್ಯಾಸಕ್ಕೆ ಅಂತ ಆಯಿತು. ಕೊನೆಗೆ ಒಂದು ದಿನ ಸ್ವಲ್ಪ ತಿಂಗಳಾಯಿತು. ಸ್ವಲ್ಪ ತಿಂಗಳಾದ ಮೇಲೆ ಮಗನನ್ನು ಮನೆಗೆ ಕರೆಸಿ ಅವನಿಗೆ ರಜೆ ಬೇಕು ಅಂತ ಮನೆಗೆ ಕರೆಸ್ತಾರೆ. ಮನೆಗೆ ಕರೆಸ್ಕೊಂಡು ತುಂಬಿದ ಸಭೆಯಲ್ಲಿ ತನ್ನ ಮಗ ಏನು ಕಲ್ತಿದ್ದಾರೋ ಅದನ್ನು ಹೇಳಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಪುತ್ರಂ ಅಂಕೆ ಆರೋಪ್ಯಲಾಲಯನ್ ಅಂತ ತನ್ನ ತೊಡೆಯ ಮೇಲೆ ಕುಳಿಸಿಕೊಂಡು ಅವನಿಗೆ ಕೇಳ್ತಾನೆ ಅಂತೆ, ಮಗು ಇಷ್ಟು ತಿಂಗಳು ಅಧ್ಯಯನ ಮಾಡಿದ್ದೀಯಾ, ನೀ ಇಷ್ಟು ತುಂಬ ವಿಚಾರ ಕಲ್ತಿದ್ದೀಯಾ, ಅದರಲ್ಲಿ ಒಂದು ವಿಚಾರವನ್ನು ನೀನೇ ಮಾಡು, ಈ ಸಭೆಯಲ್ಲಿ ಒಪ್ಪಿಸು, ನಿನ್ನ ಅನುವಾದ ಮಾಡು ಅಂತ ಹಿರಣ್ಯಕಶಿಪು ಹೇಳ್ತಾನೆ. ಆವಾಗ ಕೂತಿದ್ದು ತಂದೆಯ ತೊಡೆಯ ಮೇಲೆ ಕೂತ್ಕೊಂಡು ಹೇಳ್ತಾನೆ, ತತ್ಸಾಧು ಮನ್ಯೇ ಸುರವರಿಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾ ಮಸದ್ಗ್ರಹಾತ್ ಹಿತ್ವಾತ್ಮ ಪಾಪಂ ಗೃಹಮಂಧಕೂಪಂ ವನಂ ಗತೋ ಯದ್ಧರಿಮಾಶ್ರಯೇತ ಅಂತ ಅವನು ಹೇಳುವಂತಹ ಮಾತು. ಅಪ್ಪ, ನಾವೆಲ್ಲರೂ ಕೂಡ ಸೇರಿಕೊಂಡು ಕಾಡಿಗೆ ಹೋಗಿ ಪರಮಾತ್ಮ ಕುರಿತು ತಪಸ್ಸು ಮಾಡಬೇಕು ಅಂತ ಹೇಳಿಬಿಡ್ತಾನೆ. ಯಾಕೆ ಮಾಡಬೇಕು ಅಂತ ಹೇಳಿದರೆ, ತತ್ಸಾಧು ಮನ್ಯೆ ಅಸುರವರಿಯ ದೇಹಿನಾಮ್ ಅಂತ ಜಗತ್ತಿನಲ್ಲಿ ಅನೇಕ ಜನ ಏನು ಮಾಡ್ತಾ ಇದ್ದಾರೆ, ತಮಗೆ ಬೇಕಾದಂತಹ ವಿಷಯ ಸುಖಗಳನ್ನು ಅನುಭವಿಸ್ತಾ ಇದ್ದಾರೆ. ಒಬ್ಬರಿಗೆ ಯಾರಿಗೋ ಟಿ ವಿ ನೋಡೋದು ತುಂಬ ಇಷ್ಟ, ಇನ್ನೊಬ್ಬರು ಯಾರಿಗೋ ಟ್ರಕ್ಕಿಂಗ್ ಹೋಗೋದು ತುಂಬ ಇಷ್ಟ, ಇನ್ನೊಬ್ಬರು ಯಾರಿಗೋ ಬೇಕಾದದ್ದನ್ನು ತಿನ್ನೋದು ಅಂದರೆ ಇಷ್ಟ. ಈ ರೀತಿಯಾಗಿ ಅನೇಕ ಜನ ಅನೇಕ ರೀತಿಯ ವಿಷಯಗಳನ್ನು ಅನುಭವಿಸ್ತಾ ಇದ್ದಾರೆ. ಅವೆಲ್ಲೂ ಕೂಡ ಏನಾಗಿದೆ ಅಂತ ಹೇಳಿದರೆ, ಗೃಹಂ ಅಂಧಕೂಪಂ ಅಂತ ದೊಡ್ಡ ಪಾಳುಬಾವಿಯಂತೆ ಅವೆಲ್ಲೂ ಕೂಡ ಇದ್ದಾವೆ ಅಂತೆ. ಕತ್ತಲೆಯಲ್ಲಿ ಹೋಗ್ತಾ ಇರುವಂಥ ವ್ಯಕ್ತಿಗೆ ಮುಂದೆ ಏನಿದೆ ಗೊತ್ತಾಗೋದಿಲ್ಲ. ಹೋಗ್ತಾ ಇರ್ತಾನೆ, ನಿಧಾನವಾಗಿ ಪಾಳುಬಾವಿಯಲ್ಲಿ ಬಿದ್ದು ನಾಶವಾಗಿ ಬಿಡ್ತಾನೆ. ಅದೇ ರೀತಿಯಾಗಿ ಇಡೀ ಜಗತ್ತೇನಾಗಿದೆ ಅಂತ ಹೇಳಿದರೆ, ಕತ್ತಲೆಯಲ್ಲಿ ಪಾಳುಬಾವಿಯಲ್ಲಿ ಬೀಳ್ತಾ ಇದೆ. ಹಾಗಾಗಿ ಅವರೆಲ್ಲರೂ ಕೂಡ ಉದ್ಧಾರ ಆಗಬೇಕು ಅಂತ ಹೇಳಿದರೆ ವಿಶೇಷವಾಗಿ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು ಎಂಬುದಾಗಿ ಹೇಳಿಬಿಡುತ್ತಾನೆ. ಷಂಡಾಮರ್ಕರು ಉಪದೇಶ ಮಾಡಿದ್ದೇನು ಇಷ್ಟು ತಿಂಗಳುಗಳ ಕಾಲ ಗುರುಕುಲದಲ್ಲಿ, ಪರಮಾತ್ಮ ಸರ್ವೋತ್ತಮ ಅಲ್ಲ, ನಿನ್ನ ತಂದೆಯಾದಂತಹ ಹಿರಣ್ಯಕಶಿಪು ಸರ್ವೋತ್ತಮ, ಅವನ ಸ್ತೋತ್ರವನ್ನು ಮಾಡಬೇಕು ಅಂತ ಎಲ್ಲ ಉಪದೇಶ ಮಾಡಿದ್ದು. ಈ ಪ್ರಹ್ಲಾದ ಹೇಳಿದ್ದೇನು, ಪರಮಾತ್ಮ ಸರ್ವೋತ್ತಮ, ಅವನ ಸ್ತೋತ್ರ ಮಾಡಬೇಕು ಅಂತ. ಇಷ್ಟು ಕೇಳಿದಾಗ ಅವರಿಗೆ ತುಂಬ ಸಿಟ್ಟು ಬಂದುಬಿಡುತ್ತೆ. ತಕ್ಷಣದಲ್ಲಿಯೇ ತನ್ನ ತೊಡೆಯ ಮೇಲಿದ್ದಂತಹ ಪುಟ್ಟ ಮಗುವನ್ನು ಕೆಳಗಡೆ ಬಿಸಾಕಿ ಷಂಡಾಮರ್ಕರಿಗೆ ಹೇಳ್ತಾನೆ, ನೀವೇನು ಉಪದೇಶ ಮಾಡಿದ್ದೀರಿ ಅಂತ. ಅದಕ್ಕೆ ಷಂಡಾಮರ್ಕರು ಹೇಳ್ತಾರೆ, ನಾವು ಇದನ್ನು ಯಾವತ್ತೂ ಕೂಡ ಉಪದೇಶ ಮಾಡಲಿಲ್ಲ. ಹಾಗಾದರೆ ಯಾಕೆ ಬಂದಿದ್ದು ಗೊತ್ತಿಲ್ಲ ನಮಗೆ. ಯಾಕೆ ಅಂತ ಹೇಳಿದರೆ, ಗುರುಕುಲದಲ್ಲಿ ಇರುವಂತಹ ಬೇರೆ ಯಾವ ಮಕ್ಕಳಿಗೂ ಕೂಡ ಈ ಬುದ್ಧಿ ಇಲ್ಲ. ಬುದ್ಧಿ ಇರೋದು ಯಾರಿಗೆ? ನಿನ್ನ ಮಗನಿಗೆ ಮಾತ್ರ. ಹಾಗಾಗಿ ನಾವ್ಯಾರೂ ಕೂಡ ಇವನಿಗೆ ತಿಳಿಸಿಲ್ಲ. ಹಾಗಾಗಿ ದಯವಿಟ್ಟು ನಮ್ಮನ್ನು ಕ್ಷಮಿಸು, ಇನ್ನೊಮ್ಮೆ ತಪ್ಪಾಗೋದಿಲ್ಲ ಅಂತ ವಾಪಸ್ ಕರೆದುಕೊಂಡು ಹೋಗ್ತಾರೆ. ಕರೆದುಕೊಂಡು ಹೋಗಿ ಹೇಳ್ತಾರೆ ಅವನಿಗೆ, ದಯವಿಟ್ಟು ನಾವೇನು ಹೇಳ್ಕೊಟ್ಟಿದ್ದೇವೆ ಅದನ್ನು ಹೇಳು ಅಷ್ಟೇ, ಇಲ್ಲದೇ ಇರೋದನ್ನೆಲ್ಲ ಹೇಳಿ ನಮ್ಮ ಕುತ್ತಿಗೆ ತರಬೇಡ ಅಂತ ಅವ್ರು ಪ್ರಾರ್ಥನೆ ಮಾಡ್ತಾರೆ ಅಂತೆ. ಕೊನೆಗೆ ಆಯ್ತು, ಇಷ್ಟ ಆಯಿತು. ಮತ್ತೆ ವಿದ್ಯಾಭ್ಯಾಸ ಪ್ರಾರಂಭ ಆಯಿತು. ಮತ್ತೆ ಹಿರಣ್ಯಕಶಿಪುವೆ ಸರ್ವೋತ್ತಮ ಸ್ತೋತ್ರ ಮಾಡಬೇಕು, ಹಾಗೆ ಹೇಗೆ ಅಂತ ಬೇಡದ ವಿಚಾರಗಳನ್ನೆಲ್ಲ ಹೇಳ್ಕೊಡ್ತಾ ಇದ್ದರು. ಇಷ್ಟೆಲ್ಲ ಆದಾಗ ಒಂದು ದಿವಸ ಮತ್ತೆ ಎಲ್ಲಿಗೆ ಬರ್ತಾರೆ, ತಮ್ಮ ತಂದೆಯ ಅರಮನೆಗೆ ಪ್ರಹ್ಲಾದರಾಜರು ಬರ್ತಾರೆ. ತಂದೆಗೆ ನಮಸ್ಕಾರ ಮಾಡ್ತಾರೆ. ಇಷ್ಟಿದ್ದರೂ ಕೂಡ ತಂದೆ ದೈತ್ಯನಾಗಿದ್ದರೂ ಕೂಡ ತನ್ನ ತಂದೆಯನ್ನು ನಮಸ್ಕಾರ ಮಾಡಲೇಬೇಕು. ನಮಸ್ಕಾರ ಮಾಡಿದ, ಪ್ರೀತಿಯಿಂದ ಆಲಿಂಗನ ಮಾಡಿಕೊಂಡ. ಮತ್ತೆ ಯಥಾವತ್ತಾಗಿ ಅದೇ ಕತೆ, ತನ್ನ ತೊಡೆ ಮೇಲೆ ಕೂಡಿಸ್ಕೊಂಡು ಕೇಳ್ತಾನೆ, ನೀ ಏನು ಕಲ್ತಿದ್ದೀಯಾ ಹೇಳು ಅಂತ. ಹಿಂದೆ ಹೇಳಿದ್ದೇನು, ಪರಮಾತ್ಮನ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ದ ಅಷ್ಟೇ. ಈಗ ಹೇಳ್ತಾನೆ, ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ ಅಂತ ಪರಮಾತ್ಮನಲ್ಲಿ ನಾವು 9 ರೀತಿಯಾಗಿ ಭಕ್ತಿಯನ್ನು ಮಾಡ್ಬೋದು ಎಂಬುದಾಗಿ ತಿಳಿಸ್ತಾ ಹೋಗ್ತಾನೆ. ಮೊದಲನೇದ್ದೇನು, ಶ್ರವಣಂ ಅಂತ. ಯಾವತ್ತೂ ಕೂಡ ನಾವು ಎಷ್ಟೇ ಭಕ್ತಿಯನ್ನು ಮಾಡಲಿಕ್ಕೆ ಮೂಲ ಬೇರು ಯಾವುದು ಅಂತ ಹೇಳಿದ್ರೆ ಶ್ರವಣ, ಅದು ಕೇಳಬೇಕು ಅಂತ. ಕೇಳಿದಾಗ ಪರಮಾತ್ಮನ ಮಹತ್ವ ಗೊತ್ತಾಗುತ್ತೆ. ಸುಮ್ಮನೆ ನಮಗೆ ಗೊತ್ತಿದ್ದ ನಾವೇ ಪುಸ್ತಕ ಓದ್ತಾ ಹೋದರೆ ಗೊತ್ತಾಗೋದಿಲ್ಲ. ಜ್ಞಾನಿಗಳಿಂದಾಗಿ ಕೇಳಿದಾಗ ಪರಮಾತ್ಮನ ಮಹತ್ವ ಎಂಬುದು ಗೊತ್ತಾಗುತ್ತೆ. ಹಾಗಾಗಿ ಮೊದಲ ಹಂತ ಶ್ರವಣ. ಆ ಶ್ರವಣವನ್ನು ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು ಅಂತ ಹೇಳ್ತಾನೆ. ಮುಂದೆ ಕೀರ್ತನ, ಕೇಳಿದ ಮೇಲೆ ಕೇಳಿದ್ದನ್ನು ಜೋರಾಗಿ ಹೇಳಬೇಕು ಅಂತ. ಕೀರ್ತನ, ಮೈಮೇರಿತು ಪರಮಾತ್ಮನ ಸ್ತೋತ್ರವನ್ನು ಮಾಡಬೇಕು. ಅದೇ ರೀತಿಯಾಗಿ ವಿಷ್ಣೋಹೋ ಸ್ಮರಣಂ, ಇದು ಆಯಿತು. ಏನು, 4 ಜನ ಸೇರಿದಾಗ ಜೋರಾಗಿ ಪರಮಾತ್ಮನ ಕೀರ್ತನೆಯನ್ನು ಮಾಡೋದು. ಮುಂದೆ ವಿಶೇಷವಾಗಿ ಅಂತರಂಗದಲ್ಲಿ ಪರಮಾತ್ಮನ ಸ್ಮರಣೆಯನ್ನು ಮಾಡುವುದು. ಅದಕ್ಕಿಂತ ಮುಂದೆ
ಪಾದಸೇವನಂ ಅಂತ, ಆ ಪರಮಾತ್ಮನ ಪಾದಸೇವೆಯನ್ನು ಮಾಡುವುದು, ವಿಶೇಷವಾಗಿ ತೀರ್ಥಯಾತ್ರೆ ಮುಂತಾದವುಗಳನ್ನು ಮಾಡುವುದು. ಇನ್ನು ಇಷ್ಟೆಲ್ಲ ಆದ ಮೇಲೆ ಅರ್ಚನಂ, ಪರಮಾತ್ಮನ ಪೂಜೆ, ಪ್ರತಿಮೆಯಲ್ಲಿ ವಿಶೇಷವಾಗಿ ಪರಮಾತ್ಮನ ಪೂಜೆಯನ್ನು ಮಾಡೋದು. ಅದಾದ ಮೇಲೆ ವಂದನಂ ಅಂತ ಹೇಳಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವುದು. ಇದಾದ ಮೇಲೆ ದಾಸ್ಯ, ಅಂದರೆ ಪರಮಾತ್ಮ ಸರ್ವೋತ್ತಮ, ನಾವೆಲ್ಲರೂ ಕೂಡ ಅವನ ದಾಸರು, ಅವನ ಸೇವಕರು. ಹೇಗೆ ರಾಜ ಹೇಳಿದಂತೆ ಸೇವಕರು ಮಾಡ್ತಾರೆ, ಅದೇ ರೀತಿಯಾಗಿ ಪರಮಾತ್ಮ ಹೇಳಿದಂತೆ ನಾವು ನಡೆಯಬೇಕು ಎನ್ನುವಂಥ ಬುದ್ಧಿ ಇರಬೇಕು. ಇನ್ನು ಸಖ್ಯಂ ಆತ್ಮನಿವೇದನಂ ಅಂತ, ಸಖ್ಯ ಅಂದರೆ ಸ್ನೇಹ, ಪ್ರೀತಿ ಅಂತ. ಯಾಕೆ ಅಂತ ಹೇಳಿದರೆ ಮಧ್ವಾಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಭಕ್ತಿ ಅಂದರೆ ಏನು ಅಂತ ಕೇಳಿದರೆ, ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿ ರೀತಿ ಪ್ರೋಕ್ತ ತಯಾ ಮುಕ್ತಿರ್ನಚಾನ್ಯತ ಅಂತ. ಪರಮಾತ್ಮನಲ್ಲಿ ನಾವು ಭಕ್ತಿ ಮಾಡಬೇಕು ಅಂತ ಹೇಳಿದರೆ, ಭಕ್ತಿಯನ್ನು ನಮಗೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲದಿರುವಂತಹ ದೊಡ್ಡ ಶಕ್ತಿಯಲ್ಲ. ಭಕ್ತಿ ಈಸ್ ಈಕ್ವಲ್ ಟು ಸ್ನೇಹ ಅಂತ. ನಾವೇನು ಮಾಡ್ತೇವೆ, ಹೆಂಡತಿ ಮಕ್ಕಳಲ್ಲಿ ಸ್ನೇಹಿತರಲ್ಲಿ ಸ್ನೇಹವನ್ನು ಮಾಡ್ತೇವೆ. ಅದೇ ಸ್ನೇಹವನ್ನು ಪರಮಾತ್ಮನಲ್ಲಿ ಮಾಡಿ ಅಂತೆ. ಪರಮಾತ್ಮ ನಮ್ಮವನು, ನಮಗೋಸ್ಕರ ಇಷ್ಟೆಲ್ಲ ನಮ್ಮ ದೇಹವನ್ನು ಕೊಟ್ಟಿದ್ದಾನೆ, ಶ್ರಮ ಪಡ್ತಾ ಇದ್ದಾನೆ ಅನ್ನುವಂತಹ ಬುದ್ಧಿ ಇರಬೇಕು ಅಂತ. ಆದರೆ ಅದ್ರ ಜೊತೆಗೆ ಎರಡು ಸೇರ್ಕೊಂಡಿರಬೇಕು ಅಂತೆ. ಏನು, ಸರ್ವತೋಧಿಕ ಅಂತ. ಪರಮಾತ್ಮ ಎಲ್ಲರಿಗಿಂತಲೂ ಉತ್ತಮ ಅನ್ನುವಂತಹ ಬುದ್ಧಿ ಇರಬೇಕು. ಮತ್ತು ಆ ಬುದ್ಧಿ ದೃಢವಾಗಿ ಇರಬೇಕು. ಸುಮ್ಮನೆ ಇವತ್ತು ಬಂತು ನಾಳೆ ಹೋಗ್ತು ಅಂತ ಅದಕ್ಕೆ ಉಪಯೋಗ ಇಲ್ಲ. ಗಟ್ಟಿಯಾಗಿ ದೃಢವಾಗಿ ಪರಮಾತ್ಮ ಸರ್ವೋತ್ತಮ, ಅವನು ನಮ್ಮವನು, ನಮಗೋಸ್ಕರ ಇಷ್ಟೆಲ್ಲ ದೇಹವನ್ನು ಕೊಟ್ಟು ಇಡೀ ಜಗತ್ತನ್ನು ಸೃಷ್ಟಿ ಸ್ಥಿತಿ ನಿಯಮವನ್ನು ಮಾಡ್ತಾ ಇರುವಂತಹ ಶ್ರೇಷ್ಠ ವ್ಯಕ್ತಿ ಅಂತ ಪರಮಾತ್ಮನಲ್ಲಿ ಸ್ನೇಹವನ್ನು ಮಾಡಿ ಅದೇ ಭಕ್ತಿ ಅಂತ ಕರೆಸ್ಕೊಳ್ಳುತ್ತೆ ಎಂಬುದಾಗಿ ಆಚಾರ್ಯರು ಹೇಳ್ತಾರೆ. ಹಾಗಾಗಿ ಪರಮಾತ್ಮನಲ್ಲಿ ಸಖ್ಯವನ್ನು ಮಾಡಬೇಕು. ಹೇಗೆ ಸ್ನೇಹಿತರ ಜೊತೆ ನಾವು ಪ್ರೀತಿಯಿಂದ ಇರ್ತೇವೋ ಆ ರೀತಿಯಾಗಿ ಪರಮಾತ್ಮನ ಜೊತೆಯೂ ಕೂಡ ಪ್ರೀತಿಯಿಂದ ಸ್ನೇಹವನ್ನು ಮಾಡಬೇಕು ಅಂತೆ. ಕೊನೆಯದ್ದು ಆತ್ಮನಿವೇದನಂ ಅಂತ, ನಮ್ಮನ್ನು ನಾವೇ ಪರಮಾತ್ಮನಿಗೆ ಸಮರ್ಪಣೆ ಮಾಡಿಕೊಂಡು ಬಿಡಬೇಕು. ತನು ನಿನ್ನದು ಜೀವನ ನಿನ್ನದು ಎಂಬುದಾಗಿ ಹೇಳುವಂತೆ ಪರಮಾತ್ಮ ಇದೆಲ್ಲವೂ ಕೂಡ ನೀನು ಕೊಟ್ಟಂಥ ಭಿಕ್ಷೆ ಎಂಬುದಾಗಿ ಆ ರೀತಿಯಾದ ಬುದ್ಧಿ ಬಂದಾಗ ಅದೇನಾಗುತ್ತೆ, ನಮ್ಮ ಉದ್ಧಾರಕ್ಕೆ ಕಾರಣ ಆಗುತ್ತೆ ಅಂತ 9 ವಿಧವಾದಂತಹ ಭಕ್ತಿಗಳನ್ನು ತಾನೇ ಮಾಡ್ತಾನೆ, ಸಭೆಯಲ್ಲಿ ಹೇಳ್ತಾನೆ. ಇಷ್ಟೆಲ್ಲ ಆದಾಗ ಚಂಡಾಮರುಕನಿಗೆ ತುಂಬ ಹೆದರಿಕೆ ಬಂದುಬಿಡುತ್ತೆ ಅಂತೆ. ಯಾಕೆ ಅಂತ ಹೇಳಿದರೆ ಇದು ಆಗ್ತಿದೆ ಮೊದಲನೇ ಸಲ ಅಲ್ಲ, ಆಗ್ತಿದೆ 2ನೇ ಸಲ. ಹಾಗಾಗಿ ಹಿರಣ್ಯಕಶಿಪು ನಮ್ಮನ್ನು ಕೊಂದೇ ಬಿಡ್ತಾನೆ ತುಂಬ ಹೆದರಿಕೆಯಾಗಿ ತಕ್ಷಣವೇ ಹೋಗಿ ಹಿರಣ್ಯಕಶಿಪು ಕಾಲಿಗೆ ಬಿದ್ದು ಬಿಡ್ತಾನೆ ಅಂತೆ. ಪ್ರಭುಗಳೇ ದಯವಿಟ್ಟು ಕ್ಷಮಿಸಿ, ಇದ್ಯಾವುದನ್ನು ಕೂಡ ನಾವು ಅವನಿಗೆ ಉಪದೇಶ ಮಾಡೇ ಇಲ್ಲ, ಬೇಕಂದರೆ ಉಳಿದ ಎಲ್ಲರನ್ನು ಕೂಡ ಕೇಳಿ ಅಂತ. ವಾಸ್ತವವಾಗಿ ಹಿಂದಿನ ಸಲ ಬರಬೇಕಾದ್ರೆ ಒಬ್ಬರೇ ಬಂದಿದ್ದರು, ಪ್ರಹ್ಲಾದ ಮತ್ತು ಗುರುಗಳು ಅಷ್ಟೇ. ಈ ಸಲ ಬರಬೇಕಾದ್ರೆ ತಮ್ಮ ಶಿಷ್ಯರನ್ನು ಕರ್ಕೊಂಡು ಬಂದಿದ್ರಂತೆ. ಅವ್ರಿಗೆ ಕೇಳ್ತಾರೆ, ನಾವಿದು ನಿಮ್ಗೆ ಹೇಳ್ಕೊಟ್ಟಿದ್ದೀವಾ ಅಂತ. ಹೇಳ್ಕೊಟ್ಟಿಲ್ಲ. ಹಾಗಾದರೆ ಇವನಿಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿದಾಗ ಅವರು ಹೇಳ್ತಾರೆ ಚಂಡಾಮರ್ಕರು, ನಮತ್ಪ್ರಣೀತಂ ನಪರಪ್ರಣೀತಂ ನಾವು ಯಾರು ಹೇಳ್ಕೊಟ್ಟಿಲ್ಲ, ಹೊರತು ನೈಸರ್ಗಿಕೀಯಂ ಮತಿರಸ್ಯ ರಾಜನ್ ಅಂತ ಇದು ಸ್ವಾಭಾವಿಕವಾಗಿ ಬಂದುಬಿಟ್ಟಿದೆ ಅವನಿಗೆ. ಇದನ್ನು ಯಾರೂ ಕೂಡ ಹೇಳಿಕೊಟ್ಟಿಲ್ಲ. ಯಾರಾದರೂ ಹೇಳಿಕೊಟ್ಟರೂ ಕೂಡ ಈ ವಯಸ್ಸಿನಲ್ಲಿ ಇಷ್ಟು ಅರ್ಥ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಇದು ನನಗೆ ಸ್ವಾಭಾವಿಕ ಸಹಜವಾಗಿಯೇ ಬಂದುಬಿಟ್ಟಿದೆ, ಯಾರೂ ಕೂಡ ಹೇಳಿಕೊಟ್ಟಿಲ್ಲ ಎಂಬುದಾಗಿ ಹೇಳ್ತಾರೆ ಅಂತೆ. ಇಷ್ಟೆಲ್ಲ ಆದಾಗ ಸರಿ, ನಿಮ್ಮ ತಪ್ಪೇನಿಲ್ಲ ಇದರಲ್ಲಿ, ನೀವು ನಿಮ್ಮ ಆಶ್ರಮಕ್ಕೆ ಹೊರಡಿ ಅಂತ. ಮತ್ತು ಪ್ರಹ್ಲಾದ ಅವನು ಬರ್ತಾನೆ ಹೋಗಿ ಅಂತ ಕಳಿಸ್ತಾರೆ ಅಂತೆ. ಇಷ್ಟೆಲ್ಲ ಆದಾಗ ತುಂಬ ಸಿಟ್ಟಿನಿಂದಾಗಿ ಆ ಹಿರಣ್ಯಕಶಿಪು ಹೇಳ್ತಾನೆ, ಇವನು ನನ್ನ ಮಗನಾಗಿದ್ದರೂ ಕೂಡ ನಮ್ಮ ದೈತ್ಯ ಕುಲಕ್ಕೆ ಇವನು ಅವಮಾನವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ನನ್ನ ಮಗನಾಗಿದ್ದರೂ ಕೂಡ ಹಿಂದೆ ಮುಂದೆ ನೋಡದಂತೆ ಇವನನ್ನು ಕೊಂದು ಬಿಡಿ ಅಂತ ತನ್ನ ಸೇವಕರಿಗೆ ಆಜ್ಞೆಯನ್ನು ಮಾಡ್ತಾನೆ ಅಂತೆ. ಈ ರೀತಿಯಾಗಿ ಹೇಳಿದಾಗ ಆ ಹಿರಣ್ಯಕಶಿಪುವಿನ ಸೇವಕರು ಕೂಡ ಹಿಂದೆ ಮುಂದೆ ನೋಡದಂತೆ, ತಮ್ಮ ಕಣ್ಣ ಮುಂದೆಯೇ ಹುಟ್ಟಿ ಬೆಳೆದಂತಹ ಮಗು ಅಂತ ಕೂಡ ನೋಡದಂತೆ ಅನೇಕ ರೀತಿಯಾಗಿ ಅವನನ್ನು ಕೊಲ್ಲಲಿಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ. ವಿಷ ಹಾಕ್ತಾರೆ. ವಿಷ ಹಾಕಿದರೂ ಕೂಡ ಸಾಯೋದೇ ಇಲ್ಲ. ಕೊನೆಗೆ ದೊಡ್ಡ ಸಮುದ್ರದಲ್ಲಿ ಹೋಗಿ ಮುಳುಗಿಸ್ತಾರೆ ಅವನನ್ನು. ಜಲೇಶವಾಂ ರಕ್ಷಿತ ಮತ್ಸ್ಯಮೂರ್ತಿ ಅಂತ ಮತ್ಸ್ಯರೂಪಿ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾನೆ, ಮತ್ತೆ ಬದುಕಿ ಬರ್ತಾನೆ. ದೊಡ್ಡ ಯಾವ ಪರ್ವತದಿಂದ ಕೆಳಗಡೆ ಬಿಸಾಕ್ತಾರೆ ಅಂತೆ. ದುರ್ಗೆ ಷಟವ್ಯಾಧಿ ಮಕಾದಿಶು ಪ್ರಭು ಪಾಯಾನ್ ನೃಸಿಂಹ ಅಸುರಯೂಥಪಾರಿಹಿ ಅಂತ ನೃಸಿಂಹದೇವರು ರಕ್ಷಣೆ ಮಾಡ್ತಾರೆ. ಈ ರೀತಿಯಾಗಿ ಯಾವ ರೀತಿಯ ಕೊಲ್ಲಲಿಕ್ಕೆ ಸಾಧ್ಯನೋ ಎಲ್ಲ ರೀತಿ ಪ್ರಯತ್ನ ಮಾಡ್ತಾರೆ. ಬೆಂಕಿಗೆ ಹಾಕ್ತಾರೆ, ಸರ್ಪಗಳಿಂದ ಕಚ್ಚಿಸ್ತಾರೆ. ಎಷ್ಟು ಪ್ರಯತ್ನ ಮಾಡಿದರೂ ಕೂಡ ಅವನು ಸಾಯೋದೇ ಇಲ್ಲ ಅಂತೆ. ಹಿರಣ್ಯಕಶಿಪಿಗೆ ಆಶ್ಚರ್ಯ ಆಗತ್ತೆ ಅಂತೆ. ಅವನು ವರವನ್ನು ಕೇಳಿದ್ದ, ನಾನು ಯಾವ ರೀತಿ ಕೂಡ ಸಾಯಬಾರ್ದು ಅಂತ.
ಬ್ರಹ್ಮದೇವ್ ನನಗೆ ವರ ಕೊಟ್ಟಿದ್ದವರು ನನ್ನ ಮಗನಿಗೆ ಕೊಟ್ಟಿದ್ದಾರೆ ಅಂತ ಆಶ್ಚರ್ಯ ಆಗಿಬಿಡುತ್ತೆ ಅಂತೆ. ಆ ರೀತಿಯಾಗಿ ಯಾವ ರೀತಿ ಪ್ರಯತ್ನ ಮಾಡಿದರೂ ಕೂಡ ಸಾಯೋದೇ ಇಲ್ಲ. ಕೊನೆಗೆ ಚಂಡಾಮರ್ಕರು ಬಂದು ಹೇಳ್ತಾರೆ ಅಂತೆ, ಹಿರಣ್ಯಕಶಿಪು ನಿನ್ನ ಆಲೋಚನೆ ಸರಿಯಲ್ಲ, ಸ್ವತಃ ನಿನ್ನ ಮಗ ಮುಂದೆ ದೈತ್ಯ ಕುಲಕ್ಕೆ ರಾಜನಾಗಬೇಕಾದಂಥವನು, ಹಾಗಾಗಿ ಅವನು ಕೊಲ್ಲೋದು ಸರಿಯಲ್ಲ. ಅವನಿನ್ನೂ ಚಿಕ್ಕ ಮಗು, ಚಿಕ್ಕ ಮಕ್ಕಳಿಗೆ ಬುದ್ಧಿ ಅವ್ರು ಏನು ಹೇಳ್ತಾರೋ ಅವರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಏನೋ ತಲೆ ಕೆಟ್ಟಿದೆ ಅಷ್ಟೇ, ನಾವು ಸರಿ ಮಾಡ್ತೇವೆ, ದಯವಿಟ್ಟು ನನ್ನನ್ನು ಕೊಲ್ಲಬೇಡ ಅಂತ ಪ್ರಾರ್ಥನೆ ಮಾಡಿಕೊಂಡು ಹೋಗಿ ಮತ್ತೆ ಎಲ್ಲಿ ಕರ್ಕೊಂಡ್ಬರ್ತಾರೆ, ಗುರುಕುಲಕ್ಕೆ ಕರ್ಕೊಂಡು ಬರ್ತಾರೆ. ಗುರುಕುಲಕ್ಕೆ ಬರ್ತಾರೆ, ಮತ್ತೆ ಉಪದೇಶ ಮಾಡಲಿಕ್ಕೆ ಶುರು ಮಾಡ್ತಾರೆ. ಪ್ರಹ್ಲಾದನಿಗೆ ಮತ್ತೆ ಅದೇ ಕತೆ. ಒಂದು ದಿವಸ ಈ ಚಂಡಾಮರ್ಕರು ಏನೋ ಒಂದು ಕಾರ್ಯಕ್ರಮದ ನಿಮಿತ್ತ ಬೇರೆ ಊರಿಗೆ ಹೋಗಿರ್ತಾರೆ. ಆ ಸಂದರ್ಭದಲ್ಲಿ ಆಶ್ರಮದಲ್ಲಿ ಇದ್ದದ್ದು ಪ್ರಹ್ಲಾದ ಮತ್ತು ಉಳಿದ ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಅವನೇ ವಯಸ್ಸಿನವರೇನೆ. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆಟ ಆಡಲಿಕ್ಕೆ ಹೋಗೋಣ ಬನ್ನಿ ಅಂತ ಹೇಳ್ತಾರೆ ಅಂತೆ. ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ಇವತ್ತು ಆಟ ಬೇಡ, ನೀವೆಲ್ಲ ಬನ್ನಿ, ನಾನು ನಿಮ್ಗೆ ಕತೆ ಹೇಳ್ತೇನೆ ಅಂತ. ಕತೆ ಹೇಳ್ತೀಯ ಸರಿ ಅಂತ ಪ್ರಹ್ಲಾದ ದೊಡ್ಡ ಚೇರ್ ಮೇಲೆ ಕೂತ್ಕೊಳ್ತಾನೆ. ಕೆಳಗಡೆ ಎಲ್ಲ ದೈತ್ಯವೆಲ್ಲ ಕೂತ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಉಪದೇಶವನ್ನು ಮಾಡ್ತಾ ಶುರು ಮಾಡ್ತಾನೆ ಅಂತೆ. ಮೊದಲ ಉಪದೇಶ ಏನು ಅಂತ ಹೇಳಿದ್ರೆ, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ ಅಂತ. ದೈತ್ಯರೇ, ನೀವೆಲ್ಲರೂ ಕೂಡ ಮನುಷ್ಯರು, ಮನುಷ್ಯ ಜನ್ಮ ಬರಬೇಕು ಅಂತ ಹೇಳಿದ್ರೆ ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಗಳ ದಾಟಿ ಬಂದ ಈ ಶರೀರ ಅಂತ ಮನುಷ್ಯ ಜನ್ಮ ಬರೋದು ಅತ್ಯಂತ ದುರ್ಲಭವಾದದ್ದು. ಅನೇಕ ಜನ್ಮಗಳಲ್ಲಿ ವಿಶೇಷವಾದ ಸಾಧನೆಯನ್ನು ಮಾಡಿದಾಗ ಮನುಷ್ಯ ಜನ್ಮ ಎಂಬುದು ಬರಲಿಕ್ಕೆ ಸಾಧ್ಯ. ಮನುಷ್ಯ ಜನ್ಮ ಬಂದಿದೆ ಅಂದ ತಕ್ಷಣ ಭಾರಿ ಅಹಂಕಾರ ಪಡಬೇಕಾಗಿಲ್ಲ ಅಂತೆ. ತದಪ್ಯಧ್ರುವಮರ್ಥದಂ ಅಂತ, ಅದರಲ್ಲೂ ಕೂಡ ನಾವು ಪುರುಷಾರ್ಥಗಳ ಹಿಂದೆಯೇ ಹೋಗಿಬಿಟ್ರೆ ನಮಗೆ ಉದ್ಧಾರ ಆಗೋದಿಲ್ಲ. ಹಾಗಾಗಿ ಯಾವ ಪುರುಷಾರ್ಥ ಹಿಂದೆ ಹೋಗಬೇಕು, ನಾವು ಮೋಕ್ಷದ ಹಿಂದೆ ಹೋಗಬೇಕು ಹೊರತು ಮತ್ತೆ ಅರ್ಥ ಕಾಮ ಇವುಗಳ ಹಿಂದೆ ಹೋಗಿಬಿಟ್ರೆ ನಮಗೂ ಪ್ರಾಣಿಗಳಿಗೆ ವ್ಯತ್ಯಾಸವೇ ಇರೋದಿಲ್ಲ. ಹಾಗಾಗಿ ಮನುಷ್ಯನಿಗೆ ಇರುವಂಥ ದೊಡ್ಡ ಯೋಗ್ಯತೆ ಅಂತ ಹೇಳಿದ್ರೆ ಧರ್ಮಗಳ ಆಚರಣೆ. ಯಾಕೆ ಅಂತ ಹೇಳಿದರೆ, ಪರಮಾತ್ಮನ ಸ್ತೋತ್ರವನ್ನು ಮಾಡೋದು, ದಾನ ಧರ್ಮ ಅಧ್ಯಯನ ಅಧ್ಯಾಪನ ಇವುಗಳನ್ನು ಮಾಡುವಂತಹ ಸಾಮರ್ಥ್ಯ ಇರೋದು ಯಾವ ಮನುಷ್ಯನಿಗೆ ಮಾತ್ರ. ಪ್ರಾಣಿಗಳಿಗೆ ಆ ರೀತಿಯಂತಹ ಯೋಗ್ಯತೆಯನ್ನು ಪರಮಾತ್ಮ ಕೊಟ್ಟಿಲ್ಲ. ಹಾಗಾಗಿ ಒಳ್ಳೆಯ ಮನುಷ್ಯ ಜನ್ಮ ಬಂದಿದೆ, ಒಳ್ಳೆಯ ವಯಸ್ಸಿದೆ. ಯಾಕೆ ಅಂತ ಹೇಳಿದರೆ, ಕೌಮಾರ ಆಚರೇತ್ ಪ್ರಾಜ್ಞ ಅಂತ. ಧರ್ಮಾಚರಣೆಯನ್ನು ಅಧ್ಯಯನ ಯಾವಾಗ ಮಾಡಬೇಕು? ಸಾಮಾನ್ಯವಾಗಿ ಅನೇಕರು ಹೇಳುವಂತೆ ಇದನ್ನೆಲ್ಲ ರಿಟೈರ್ಮೆಂಟ್ ಆದಮೇಲೆ ಮಾಡಬೇಕು ಅಂತ ಹೇಳ್ತಾರೆ. 60 ವರ್ಷ ವಯಸ್ಸಾದ ಮೇಲೆ ವಿಶ್ರಾಂತಿ ಬಂದ ಮೇಲೆ ನಾವೇನು ಮಾಡಬೇಕು, ನಿವೃತ್ತ ಜೀವನದಲ್ಲಿ ಇದನ್ನೆಲ್ಲ ಶುರು ಮಾಡಬೇಕು ಅಂತ ಕೆಲವೊಬ್ಬರ ಅಭಿಪ್ರಾಯ ಇರುತ್ತೆ. ಆದರೆ ಪ್ರಹ್ಲಾದರಾಜರು ಹೇಳ್ತಾ ಇದ್ದಾರೆ, ಕೌಮಾರ ಆಚರೇತ್ ಪ್ರಾಜ್ಞ ಅಂತ. ಚಿಕ್ಕ ವಯಸ್ಸಿನಿಂದಲೇ ಧರ್ಮಾಚರಣೆ ಮಾಡ್ತಾ ಹೋಗಬೇಕು ಅಂತ ತಿಳಿಸ್ತಾರೆ. ಯಾಕೆ? ನಿವೃತ್ತಿ ಕೊಡ್ತಾರೆ, 60 ವರ್ಷಕ್ಕೂ 58 ವಯಸ್ಸಿಗೂ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಇನ್ನು ಮುಂದೆ ಈ ವ್ಯಕ್ತಿಗೆ ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ, ಇನ್ನು ಮುಂದೆ ಈ ವ್ಯಕ್ತಿಗೆ ಕಿವಿ ಸರಿಯಾಗಿ ಕೇಳಿಸೋದಿಲ್ಲ, ಇನ್ನು ಮುಂದೆ ಈ ವ್ಯಕ್ತಿಗೆ ಸರಿಯಾಗಿ ಒಂದೇ ಕಡೆ ಜಾಸ್ತಿ ಹೊತ್ತು ಕೂತ್ಕೊಳ್ಳಿಕ್ಕಾಗೋದಿಲ್ಲ, ಭಾರ ಎತ್ತಲಿಕ್ಕಾಗೋದಿಲ್ಲ, ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ ಅಂತ ಇವರ ಶರೀರ ಇನ್ನು ಮುಂದೆ ಅಷ್ಟು ದೃಢವಾಗಿ ಇರೋದಿಲ್ಲ ಅಂತ ಏನು ಮಾಡ್ತಾರೆ, ರಿಟೈರ್ಮೆಂಟನ್ನು ಕೊಡ್ತಾರೆ. ಆ ಸಂದರ್ಭದಲ್ಲಿ ನಾವು ಹೋಗಿ ಪರಮಾತ್ಮ ಹತ್ತಿರ ಶ್ರವಣ ಮಾಡ್ತೇವೆ, ಅಧ್ಯಯನ ಮಾಡ್ತೇವೆ, ತೀರ್ಥಯಾತ್ರೆ ಮಾಡ್ತೇವೆ, ಇನ್ನೇನು ಮಾಡ್ತೇವೆ ಅಂತೇಳಿ ಸಾಧ್ಯ ಆಗೋದಿಲ್ಲ. ಯಾಕೆ? ಶರೀರದಲ್ಲಿ ಶಕ್ತಿಯೇ ಇರೋದಿಲ್ಲ. ಹಾಗಾಗಿ ಧರ್ಮಾಚರಣೆಯನ್ನು ಯಾವಾಗ ಮಾಡಬೇಕು ಅಂತ ಹೇಳಿದರೆ, ಕೌಮಾರ ಆಚರೇತ್ ಪ್ರಾಜ್ಞ ಅಂತ ಚಿಕ್ಕ ವಯಸ್ಸಿಂದಲೇ ಧರ್ಮಾಚರಣೆ ಮಾಡ್ತಾ ಹೋದಾಗ ಅದರಿಂದ ಏನಾಗುತ್ತೆ, ಆ 60-70 ವಯಸ್ಸಿನಲ್ಲಿ ಧರ್ಮದ ಜ್ಞಾನ ನಮಗೆ ಗಟ್ಟಿಯಾಗಿ ಕುತ್ಕೊಂಡ್ಬಿಟ್ಟಿರುತ್ತೆ. ಯಾಕೆ? ಚಿಕ್ಕ ವಯಸ್ಸಿಂದಲೇ ಅಧ್ಯಯನ ಮಾಡಿರ್ತೇವೆ. ಹಾಗಾಗಿ ನಾವೇನು ಮಾಡಬೇಕು, ಚಿಕ್ಕ ವಯಸ್ಸಿನಿಂದಲೇ ಅಧ್ಯಯನ ಮಾಡಲಿಕ್ಕೆ ಶುರು ಮಾಡಬೇಕು. ಆವಾಗ ಮಾತ್ರ ಏನಾಗುತ್ತೆ, ನಮ್ಮ ಉದ್ಧಾರ ಆಗುತ್ತೆ. ಇಲ್ಲಾಂದರೆ ನಮ್ಮ ಉದ್ಧಾರ ಸರ್ವಥಾ ಆಗೋದಿಲ್ಲ ಅಂತ ಉಪದೇಶ ಮಾಡಲಿಕ್ಕೆ ಶುರು ಮಾಡ್ತಾನೆ. ಇನ್ನು ನಮ್ಮ ಜೀವನದ ಉದ್ದೇಶ ಏನಾಗಿರಬೇಕು ಅಂತ, ಅಂತಿಮ ಉದ್ದೇಶ ಏನು ಅಂತ ಪ್ರಹ್ಲಾದ ಹೇಳ್ತಾನೆ, ಪರಮಾತ್ಮನ ಪೂಜೆಯನ್ನು ಮಾಡಬೇಕು ಅಂತ, ಪರಮಾತ್ಮನ ಪ್ರೀತಿಗೊಳಿಸಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಎಲ್ಲ ದೈತ್ಯರು, ಅಯ್ಯೋ ಪರಮಾತ್ಮನ ಪ್ರೀತಿಗೊಳಿಸೋದು ತುಂಬ ಕಷ್ಟ ಅಲ್ವಾ ಅಂತ. ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ನಖ್ಯಚ್ಯುತಂ ಪ್ರೀಣಯೇತೋ ಬಕ್ವಾಯಾಸಃ ಅಂತ. ಪರಮಾತ್ಮನ ಪೂಜೆ ಮಾಡಲಿಕ್ಕೆ ತುಂಬ ಕಷ್ಟ ಏನೂ ಇಲ್ಲ ಅಂತ. ಯಾಕೆ ಅಂತ ಹೇಳಿದರೆ, ನಾವೇನಾಗಿರಬೇಕು, ಪರಮಾತ್ಮನ ಪೂಜೆಯನ್ನು ಮಾಡಲಿಕ್ಕೆ ಮೊದಲ ಅರ್ಹತೆ ಅಂತ ಅದು ಪ್ರಾಮಾಣಿಕತೆ ಅಂತ. ಮೊದಲು ಪ್ರಾಮಾಣಿಕರಾಗಿರಬೇಕು. ಪ್ರಾಮಾಣಿಕರಾಗಿ ಭಕ್ತಿಯಿಂದ ಪರಮಾತ್ಮನ ನಾಮಸ್ಮರಣೆ ಮಾಡಿದರೆ ಸಾಕು,
ಅದರಿಂದಾಗಿ ನಮ್ಮ ಉದ್ಧಾರ ಆಗುತ್ತೆ, ಪರಮಾತ್ಮನಲ್ಲಿ ಭಕ್ತಿ ಬರಬೇಕು. ಇದು ಯಾವತ್ತೂ ಕೂಡ ನಮ್ಮನ್ನು ಕಷ್ಟಕ್ಕೆ ತಳ್ಳೋದಿಲ್ಲ, ನಮ್ಮ ಉದ್ಧಾರವನ್ನು ಮಾಡುತ್ತೆ ಅಂತ ಅನೇಕ ರೀತಿಯಾದ ಉಪದೇಶಗಳನ್ನು ದೈತ್ಯ ಬಾಲಕರಿಗೆ ಮಾಡ್ತಾನೆ ಅಂತೆ. ಇಷ್ಟು ವರ್ಷಗಳ ಕಾಲ ಅವರು ಅಧ್ಯಯನ ಮಾಡಿದ್ದೇನು? ಷಂಡಾಮರ್ಕರ ತತ್ವದ ಉಪದೇಶ. ಇವತ್ತು ಯಾವತ್ತು ಒಂದು ಹೊತ್ತು, ಕೇವಲ ಒಂದು ಹೊತ್ತು ಮಾಡಿದ್ದು ಉಪದೇಶ ಯಾರು? ಈ ಪ್ರಹ್ಲಾದ. ಅಷ್ಟಕ್ಕೇನೆ ಅವರ ಮನಃಪರಿವರ್ತನೆಯಾಗಿ ಅವರು ಕೂಡ ಏನು ಮಾಡ್ತಾರೆ? ವಿಶೇಷವಾದಂತಹ ಪರಮಾತ್ಮನ ಉಪಾಸನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತೆ. ಈ ಸಂದರ್ಭದಲ್ಲಿ ಅವರು ಪ್ರಶ್ನೆ ಮಾಡ್ತಾರೆ. ಒಬ್ಬ ವ್ಯಕ್ತಿ ಮಧ್ಯೆ ಹೇಳ್ತಾನೆ, ಒಬ್ಬ ಬಾಲಕ, ಅಲ್ಲ ಪ್ರಹ್ಲಾದ, ನೀನು ಹುಟ್ಟಿ ಬೆಳೆದದ್ದೆಲ್ಲ ನಮ್ಮ ಜೊತೆ, ಅಧ್ಯಯನ ಮಾಡಿದ್ದು ಯಾರ ಜೊತೆ? ನಮ್ಮ ಜೊತೆ. ನಮಗೆ ಯಾರಿಗೂ ಈ ಜ್ಞಾನ ಬಂದಿಲ್ಲ, ನಿನಗೆ ಮಾತ್ರ ಹೇಗೆ ಬಂತು ಅಂತ. ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ಹಿಂದೆ ನಮ್ಮ ತಂದೆ ತಪಸ್ ಮಾಡಲಿಕ್ಕೆ ಅಂತ ಮಂದರ ಪರ್ವತಕ್ಕೆ ಹೋಗಿದ್ದರು. ಆ ಸಂದರ್ಭದಲ್ಲಿ ನನ್ನ ತಾಯಿಯಾದಂಥ ಖಯಾದು ಅರಮನೆಯಲ್ಲಿ ಇದ್ಲು. ಆವಾಗೇನಾಯಿತು, ಒಂದು ದಿವಸ ದೇವೇಂದ್ರ ನನ್ನ ತಾಯಿಯನ್ನು ಸಂಹಾರ ಮಾಡಬೇಕು ಅಂತ ಬಂದ. ಯಾಕೆ? ನನ್ನ ತಂದೆ ತುಂಬ ದುಷ್ಟ, ಹಾಗಾಗಿ ಮಗನೂ ಕೂಡ ದುಷ್ಟನಾಗ್ತಾನೆ ಅಂತ ಕೊಲ್ಲಲಿಕ್ಕೆ ಅಂತ ಬಂದ. ಆವಾಗ ನಾರದರು ಬಂದು ತಡೀತಾರೆ ಅಂತೆ. ತಡೆದು ತಮ್ಮ ಆಶ್ರಮಕ್ಕೆ ಖಯಾದವನ್ನು ಕರೆದುಕೊಂಡು ಹೋಗ್ತಾರೆ. ಖಯಾದವನ್ನು ಕರೆದುಕೊಂಡು ಹೋಗಿ, ಅವರಿಗೆ ಗೊತ್ತಿರುತ್ತೆ, ಅಪರೋಕ್ಷ ಜ್ಞಾನಿಗಳು ನಾರದರು, ಇವಳ ಹೊಟ್ಟೆಯಲ್ಲಿ ಯೋಗ್ಯ ವ್ಯಕ್ತಿ ಹುಡ್ತಾನೆ ಅಂತ ಗೊತ್ತಿರುತ್ತೆ. ಹಾಗಾಗಿ ಅವಳಿಗೆ ಅನೇಕ ರೀತಿಯಾದಂತಹ ಪರಮಾತ್ಮನ ತತ್ವಗಳನ್ನು ಉಪದೇಶ ಮಾಡ್ತಾ ಹೋಗ್ತಾರೆ ಅಂತೆ. ಅದನ್ನು ನಾನು ಗರ್ಭದಲ್ಲಿ ಇದ್ದುಕೊಂಡೇ ನಾನು ಕೇಳಿಸ್ಕೊಂಡೆ. ಹಾಗಾಗಿ ನನಗೆ ಇದನ್ನು ಉಪದೇಶ ಮಾಡಿದಂತಹ ಗುರುಗಳು ಯಾರು ಅಂತ ಹೇಳಿದ್ರೆ ನಾರದರು. ಅದು ಉಪದೇಶ ಮಾಡಿದ್ದೆಲ್ಲಿ? ಗರ್ಭದಲ್ಲಿ ಇದ್ದಾಗ ಅಂತ ತನಗೆ ಈ ರೀತಿಯಾದಂತಹ ಜ್ಞಾನ ಯಾಕೆ ಬಂದಿದೆ ಎಂಬುದಾಗಿ ತಿಳಿಸ್ತಾರೆ ಅಂತೆ. ಈ ರೀತಿಯಾಗಿ ಉಪದೇಶವನ್ನು ಮಾಡಿ ಮತ್ತೆ ಮುಂದೆ ಅನೇಕ ಮಾತನ್ನು ಹೇಳ್ತಾನೆ. ಸ್ವರ್ಣಂ ಯಥಾ ಗ್ರಾಪಸು ಹೇಮಕಾರ ಕ್ಷೇತ್ರೇಶು ಯೋಗೈ ತದಭಿಜ್ಞ ಆಪ್ನುಯಾತ್ ಕ್ಷೇತ್ರೇಶು ದೇಹೇಶು ತಥಾತ್ಮಯೋಗೈ ಅಧ್ಯಾತ್ಮವಿತ್ ಬ್ರಹ್ಮಗತಿಂ ಲಭೇತ ಅಂತ. ಪರಮಾತ್ಮನ ಜ್ಞಾನ ಬರಬೇಕು ಅಂತ ಹೇಳಿದರೆ ನಾವು ಅತ್ಯಂತ ತೀಕ್ಷ್ಣರಾಗ್ತಾ ಹೋಗಬೇಕು ಅಂತ. ಹೇಗೆ ಅಂತ ಹೇಳಿದರೆ, ದೊಡ್ಡ ಚಿನ್ನದ ಗಣಿ ಇರುತ್ತೆ. ಆ ಚಿನ್ನದ ಗಣಿಗೆ ಹೋದರೆ ನಮಗೇನು ಕಾಣಿಸುತ್ತೆ? ಕಲ್ಲು ಕಾಣಿಸುತ್ತೆ, ಮಣ್ಣು ಕಾಣಿಸುತ್ತೆ ಅಷ್ಟೇ, ಬಂಗಾರ ಕಾಣಿಸೋದಿಲ್ಲ. ಮತ್ತು ಬಂಗಾರ ಯಾರಿಗೆ ಕಾಣಿಸುತ್ತೆ? ಗ್ರಾಪಸು ಹೇಮಕಾರ ಅಂತ ಆ ಗಣಿಯಲ್ಲಿ ಬಂಗಾರ ಹುಡುಕುವಂತಹ ವಿಜ್ಞಾನಿಗಳಿಗೆ ಅವರಿಗೇನು ಕಾಣಿಸುತ್ತೆ? ಈ ಕಲ್ಲಿನಲ್ಲಿ ಬಂಗಾರ ಇದೆ ಅಂತ ಬಂಗಾರವನ್ನು ತಂದು, ಕಲ್ಲನ್ನು ತಂದು ಅದನ್ನೆಲ್ಲ ಶುದ್ಧ ಮಾಡಿ ಅದಕ್ಕಿಂತ ಕೆಮಿಕಲ್ಗಳೆಲ್ಲ ಹಾಕಿ ಅದರಲ್ಲಿರುವಂತಹ ಬಂಗಾರವನ್ನು ಏನು ಮಾಡ್ತಾರೆ? ಅವರು ತೆಗಿತಾರೆ. ಅದೇ ರೀತಿಯಾಗಿ ಪರಮಾತ್ಮ ಎಲ್ಲಿದ್ದಾನೆ ಅಂತ ಹೇಳಿದ್ರೆ, ಪರಮಾತ್ಮ ಜಗತ್ತಿನಲ್ಲಿ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ಎಲ್ಲ ಕಡೆ ಇರುವಂತಹ ಪರಮಾತ್ಮನ ದರ್ಶನ ನಮಗೆ ಆಗಬೇಕು ಅಂತ ಹೇಳಿದ್ರೆ ನಮಗೇನು ಮಾಡಬೇಕು? ಸರಿಯಾದಂತಹ ಜ್ಞಾನ ಇರಬೇಕು. ಆ ವ್ಯಕ್ತಿಗೆ ಸರಿಯಾದಂತಹ ಜ್ಞಾನ ಇತ್ತು. ಹಾಗಾಗಿ ಅವನೇನು ಮಾಡಿದ? ಬಂಗಾರದ ಕಲ್ಲಿನಲ್ಲಿ ಬಂಗಾರವನ್ನು ಕಂಡ. ನಮಗೆ ಸರಿಯಾದಂತಹ ಜ್ಞಾನ ಇಲ್ಲದೆ ಹೋದರೆ ಜಗತ್ತಿನಲ್ಲಿ ಕಾಣಿಸೋದು ಬರೀ ಕಲ್ಲು, ಮಣ್ಣು, ಗಿಡ, ಮರ ಇಷ್ಟೇ ಕಾಣಿಸುತ್ತೆ. ಸರಿಯಾದಂತಹ ಜ್ಞಾನ ಇದ್ದರೆ ಅದರಿಂದ ಏನಾಗುತ್ತೆ? ಪರಮಾತ್ಮನ ದರ್ಶನವು ಪ್ರತಿಯೊಂದು ಕಡೆ ಆಗುತ್ತೆ ಎಂಬುದಾಗಿ ತಿಳಿಸ್ತಾರೆ. ಇದೇ ಸಂದರ್ಭದಲ್ಲಿ ಒಂದು ಉಪನಿಷತ್ತಲ್ಲಿ ಮಾತು ಬರುತ್ತೆ, ಉದ್ದಾಲಕ ಮತ್ತು ಶ್ವೇತಕೇತು ಅಂತ. ಅವರಿಬ್ಬರ ಸಂವಾದ. ಉದ್ದಾಲಕ ದೊಡ್ಡ ಋಷಿ, ಅವನಿಗೆ ಇಬ್ಬರು ಮಕ್ಕಳು ಒಟ್ಟು, ಒಂದು ಶ್ವೇತಕೇತು ಮತ್ತು ನಚಿಕೇತ ಅಂತ. ನಚಿಕೇತನ ಕತೆ ಗೊತ್ತೇ ಇರುತ್ತೆ ನಿಮಗೆ, ಕಠೋಪನಿಷತ್ತಲ್ಲೇ ಬರುವಂತಹ ಕತೆ. ಶ್ವೇತಕೇತು ತಾನೇ ಮಾಡ್ತಾನೆ, ವಿಶೇಷವಾಗಿ ಅಧ್ಯಯನ ಮಾಡ್ತಾನೆ, ಗುರುಕುಲಕ್ಕೆ ಹೋಗಿ ಅಧ್ಯಯನ ಮಾಡ್ತಾನೆ. ಅಧ್ಯಯನ ಮಾಡಿದರ ಫಲ ಏನಾಯಿತು ಅಂತ ಹೇಳಿದರೆ, ಮನೆಗೆ ಬರ್ತಾನೆ. ಮನೆಗೆ ಬಂದಾಗ ಅವನಿಗೆ ಸಂದೇಹ ಬರುತ್ತೆ, ನಾನು ನಮ್ಮ ತಂದೆಗೆ ನಮಸ್ಕಾರ ಮಾಡಬೇಕೋ ಬೇಡವೋ ಅಂತ. ಯಾಕೆ? ನಮ್ಮ ತಂದೆಗೆ ನನ್ನಷ್ಟು ಜ್ಞಾನ ಇಲ್ಲ, ನಾನು ದೊಡ್ಡ ವಿದ್ವಾಂಸ, ಹಾಗಾಗಿ ನನ್ನ ತಂದೆಗೆ ನಾನು ನಮಸ್ಕಾರ ಮಾಡಬೇಕೋ ಬೇಡವೋ ಅಂತ ಸಂದೇಹ ಬರುತ್ತೆ ಅಂತೆ. ಯಾವತ್ತೂ ಕೂಡ ನಾವು ಅಧ್ಯಯನ ಮಾಡಿದಂತಹ ವಿದ್ಯೆ ಅದು ನಮಗೆ ವಿನಯವನ್ನು ತಂದು ಕೊಡಬೇಕು. ಆದರೆ ಈ ಕೇತುವಿಗೆ ಅಹಂಕಾರವನ್ನು ತಂದು ಕೊಟ್ಟುಬಿಟ್ಟಿತು. ಉದ್ದಾಲಕರಿಗೆ ಅರ್ಥ ಆಗುತ್ತೆ, ಅವರೇನು ಸಾಮಾನ್ಯ ವ್ಯಕ್ತಿಗಳು, ಅವರು ಕೂಡ ದೊಡ್ಡ ಜ್ಞಾನಿಗಳೇ. ನನ್ನ ಮಗನಿಗೆ ಅಹಂಕಾರ ಬಂದಿದೆ, ಅದನ್ನು ಸರಿ ಮಾಡಬೇಕು ಅಂತ. ಹಾಗಾಗಿ ಅವರು ಬೇಸರ ಮಾಡ್ಕೊಳ್ಳೋದಿಲ್ಲ. ತನ್ನ ಮಗನಿಗೆ ಕರೀತಾರೆ. ಆವಾಗ ತಂದೆ ಹೇಳ್ತಾರೆ, ಒಂದು ಲೋಟ ತೊಗೊಂಡು ಬಾ ಅಂತ, ನೀರು ತೊಗೊಂಡು ಬಾ ಅಂತ ಹೇಳ್ತಾರೆ. ಒಂದು ಲೋಟ ನೀರಂತೂ ಒಯ್ಕೊಂಡು ಬರ್ತಾನೆ. ಸ್ವಲ್ಪ ಉಪ್ಪು ತೊಗೊಂಡು ಬಾ ಅಂತ ಹೇಳ್ತಾರೆ. ಆ ಉಪ್ಪನ್ನು ಅದ್ರಲ್ಲಿ ಹಾಕು ಅಂತ ಹೇಳ್ತಾರೆ. ಅವನಿಗೆ ಅರ್ಥ ಆಗೋದಿಲ್ಲ ಯಾಕೆ ಹೇಳ್ತಾ ಇದ್ದಾರೆ ಅಂತ. ಇನ್ನೂ ತಂದೆ ಹೇಳ್ತಾ ಇದ್ದಾರೆ ಸರಿ ಅಂತ ಉಪ್ಪನ್ನು ಅದ್ರಲ್ಲಿ ಹಾಕ್ತಾನೆ ಅಂತೆ. ಇಷ್ಟು ಹಾಕಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಅಂತೆ, ದೇವರು ಎಲ್ಲಿದ್ದಾನೆ ಅಂತ. ಆವಾಗ ಶ್ವೇತಕೇತು ತಂದೆ ಹತ್ರ ಕೇಳ್ತಾನೆ ಅಂತೆ, ತನ್ನ ತಂದೆಗೆ ಪ್ರಶ್ನೆ ಮಾಡ್ತಾನೆ, ದೇವರು ಎಲ್ಲಿದ್ದಾನೆ ಹೇಳು ಅಂತ. ಅದಕ್ಕೆ ಅವನೇನು ಉತ್ತರ ಕೊಡೋದಿಲ್ಲ. ಒಂದು ಲೋಟ ನೀರು ತೊಗೊಂಡು ಬಾ, ಉಪ್ಪು ಹಾಕು ಅಂತ ಹೇಳ್ತಾರೆ. ಸರಿ, ಉಪ್ಪು ಹಾಕಿದ.
ನಾಳೆ ನಿನಗೆ ಉತ್ತರ ಕೊಡ್ತೇನೆ ಅಂತ ಹೇಳ್ತಾರೆ ಅಂತ ಉದ್ಧಾಲಕರು. ಸರಿ, ನಾಳೆ ಆಗುತ್ತೆ. ಆ ಪಾತ್ರೆ ತೊಗೊಂಡ್ಕೊಂಡು ಬರ್ತಾನೆ, ಅದರಲ್ಲಿ ಉಪ್ಪು ಹಾಕಿರ್ತಾನೆ, ನೀರು ಹಾಕಿರ್ತಾನೆ, ಎರಡೂ ಇರುತ್ತೆ. ಆವಾಗ ನೀವು ಇದೇ ಪಾತ್ರೆಗೆ ಉಪ್ಪು ಹಾಕಿದ್ದಲ್ವ ಅಂತ ಕೇಳ್ತಾರೆ ಅಂತ. ಹೌದು, ಇದೇ ಪಾತ್ರೆಗೆ ಹಾಕಿದ್ದು ಅಂತ. ಹಾಗಾದರೆ ಆ ಉಪ್ಪನ್ನು ತೆಗೆದುಕೊಂಡು ತೋರಿಸು ಅಂತ ಹೇಳ್ತಾರೆ. ಅದೇಗೆ ಸಾಧ್ಯ? ಉಪ್ಪು ತೋರಿಸ್ಲಿಕ್ಕೆ ಸಾಧ್ಯ, ಕರಗಿ ಹೋಗಿಬಿಟ್ಟಿದ್ದಲ್ಲ, ಆ ಕಡೆ ನೀರಿನಲ್ಲಿ ಉಪ್ಪು ಕರಗಿ ಹೋಗಿಬಿಟ್ಟಿದೆ ಅಂತ. ಹೌದಾ, ಕರಗಿ ಹೋಗಿದೆನಾ? ಸರಿ ಅಂತ ಹೇಳ್ತಾರೆ. ಹಾಗಾದರೆ ಲೋಟದಲ್ಲಿರುವಂಥ ಮೇಲಿನ ಭಾಗದ ನೀರನ್ನು ಕುಡಿದು ನೋಡು ಅಂತ ಹೇಳ್ತಾರೆ. ಹೇಗಿದೆ? ಉಪ್ಪಾಗಿದೆ. ಮಧ್ಯದ ನೀರನ್ನು ಕುಡಿ ಅಂತ ಹೇಳ್ತಾರೆ. ಮಧ್ಯದಲ್ಲೂ ಉಪ್ಪಾಗಿದೆ. ಕೆಳಗಡೆ ಕುಡಿ ಅಂತ ಹೇಳಿದ್ರೆ ಕೆಳಗಡೆ ಭಾಗವೂ ಉಪ್ಪಾಗಿದೆ. ಹಾಗಾಗಿ ನೀರಿನಲ್ಲಿ ಎಲ್ಲ ಕಡೆ ಏನಿದೆ? ಉಪ್ಪಿನ ಅಂಶ ಇದೆ. ಆದರೆ ಉಪ್ಪು ಮಾತ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಹೇಳ್ತಾರೆ ಪರಮಾತ್ಮನು ಕೂಡ ಇದೇ ರೀತಿಯಾಗಿ ಇದ್ದಾನೆ ಅಂತ. ಪರಮಾತ್ಮ ಇಲ್ಲದೇ ಇರುವಂತಹ ಸ್ಥಳವೇ ಇಲ್ಲ. ಉಪ್ಪು ಹೇಗೆ ನೀರಿನಲ್ಲಿ ಎಲ್ಲ ಕಡೆ ವ್ಯಾಪ್ತವಾಗಿದೆಯೋ ಅದೇ ರೀತಿಯಾಗಿ ಪರಮಾತ್ಮನು ಕೂಡ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ. ಆದರೆ ಕಣ್ಣಿಗೆ ಕಾಣಿಸೋದಿಲ್ಲ. ಮತ್ತು ನಾವೇನು ಮಾಡಬೇಕು? ನೀರನ್ನು ಕುಡಿದರೆ ನಮಗೆ ಗೊತ್ತಾಗುತ್ತೆ, ಉಪ್ಪಿನ ಅನುಭವ ಆಗುತ್ತೆ. ಅದೇ ರೀತಿಯಾಗಿ ಪ್ರತಿಯೊಂದರಲ್ಲಿ ಇರುವಂತಹ ಪರಮಾತ್ಮನನ್ನು ನಮ್ಮ ಜ್ಞಾನದ ಮೂಲಕ ನಾವು ತಿಳಿದುಕೊಂಡಾಗ ಆ ಪರಮಾತ್ಮನ ಅಪರೋಕ್ಷ ಜ್ಞಾನ ಎಂಬುದು ನಮಗಾಗುತ್ತೆ. ಅದು ಬರಬೇಕು ಅಂತ ಏನಿರಬೇಕು ಅಂದರೆ ನಮಗೆ ಪರಮಾತ್ಮನಲ್ಲಿ ಭಕ್ತಿ ಇರಬೇಕು. ಭಕ್ತಿ ಇಲ್ಲದೆ ಪರಮಾತ್ಮನನ್ನು ನಾವು ತಿಳಿತೇವೆ ಅಂತ ಹೇಳಿದರೆ ಅದಕ್ಕೆ ಸಾಧ್ಯ ಆಗೋದಿಲ್ಲ. ಭಕ್ತಿ ಇದ್ದಾಗ ಮಾತ್ರ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡಿ ಅವನ ಜ್ಞಾನವನ್ನು ಕೊಡ್ತಾನೆ. ಹಾಗಾಗಿ ಅದಕ್ಕೆ ಬೇಕಾದಂಥ ಭಕ್ತಿಯನ್ನು ಬೆಳೆಸಿಕೊಳ್ಳಿ ಅಂತ ಆ ಎಲ್ಲ ಬಾಲಕರಿಗೂ ಕೂಡ ಪ್ರಹ್ಲಾದ ಉಪದೇಶವನ್ನು ಮಾಡ್ತಾನೆ. ಇಷ್ಟು ಹೇಳಿ ಮುಂದೆ ಹೇಳ್ತಾನೆ, ಪ್ರೀಯತೆ ಮಲಯ ಭಕ್ತಿಯ ಹರಿರನ್ಯದ್ ವಿಡಂಬನಂ ಅಂತ. ಅವರಿಗೆ ಒಂದು ಸಂದೇಹ ಬರುತ್ತೆ, ಇದು ನಾವು ಮಾಡ್ಲಿಕ್ಕೆ ಸಾಧ್ಯನಾ ಅಂತ. ಯಾಕೆ? ನಾವು ಬ್ರಾಹ್ಮಣರಲ್ಲ, ನಾವು ದೈತ್ಯರು, ನಾವು ಮಾಡಿದರೆ ಪರಮಾತ್ಮ ಒಲಿತಾನ ಅನ್ನೋಂಥ ಸಂದೇಹ ಬರುತ್ತೆ. ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ಪರಮಾತ್ಮ ನಿಮ್ಮ ಕುಲ ಯಾವುದು, ಗೋತ್ರ ಯಾವುದು, ನೀವು ಸ್ತ್ರೀಯರ, ಗಂಡಸರ, ಬ್ರಹ್ಮಚಾರಿಗಳ, ಸನ್ಯಾಸಿಗಳ ಯಾವುದನ್ನು ನೋಡೋದಿಲ್ಲ. ಪರಮಾತ್ಮ ಗಮನಿಸೋದೇನು? ಪ್ರೀಯತೆ ಅಮಲಯ ಭಕ್ತ್ಯ ಹರಿರನ್ಯದ್ ವಿಡಂಬನಂ ಅಂತ. ಪರಮಾತ್ಮ ಒಲಿಯೋದು ಶುದ್ಧ ಭಕ್ತಿಗೆ ಮಾತ್ರ. ಭಕ್ತಿ ಇಲ್ಲದೆ ನಾವು ಏನು ಬೇಕಾದ್ರೂ ಮಾಡಿದರೂ ಕೂಡ ಅದೆಲ್ಲವೂ ಕೂಡ ದೊಂಬರಾಟ ಮಾಡಿದಂತೆ ಹೊರತು ಅದಕ್ಕೆ ಪರಮಾತ್ಮ ಪ್ರೀತನಾಗೋದಿಲ್ಲ. ಪರಮಾತ್ಮ ಪ್ರೀತನಾಗೋದು ನಮ್ಮ ಪರಿಶುದ್ಧವಂತ ಭಕ್ತಿಗೆ. ಆ ರೀತಿಯಾದ ಭಕ್ತಿ ನಿಮ್ಮಲ್ಲಿ ಇದ್ದರೆ ನೀವು ದೈತ್ಯರೇ ಆಗಿರಲಿ, ಯಾರೇ ಆಗಿರಲಿ, ಪರಮಾತ್ಮ ನಿಮಗೆ ಅನುಗ್ರಹವನ್ನು ಮಾಡೇ ಮಾಡ್ತಾನೆ ಎಂಬುದಾಗಿ ತಮ್ಮ ಉಪದೇಶವನ್ನು ಮಾಡ್ತಾನೆ. ಯಾವಾಗ ಈ ರೀತಿಯಾಗಿ ಉಪದೇಶವನ್ನು ಮಾಡಿದನೋ ಆವಾಗ ಅವರಿಗೆ ತುಂಬ ಸಂತೋಷ ಆಗಿಬಿಡುತ್ತೆ. ದೈತ್ಯ ಪಾಲಕರಿಗೆ ಈ ಚಂಡಾಮರ್ಕರು ಉಪದೇಶ ಮಾಡಿದಂಥ ಪಾಠ ಉಪಯೋಗನೇ ಇಲ್ಲ, ಈ ಪ್ರಹ್ಲಾದನೇ ನಮ್ಮ ನಿಜವಾದಂಥ ಗುರು ಅಂದೆ ಎಂಬುದಾಗಿ ಯಾವ ರೀತಿಯಾಗಿ ಇವತ್ತು ಕಾಲೇಜಿನೆಲ್ಲ ಕೆಲವೊಂದು ಸಲ ಗಲಾಟೆ ಮಾಡ್ತಾರೆ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು. ಶಿಕ್ಷಕರು ಸರಿ ಇಲ್ಲ, ಹಾಗೆ ಹೀಗೆ ಅಂತಲೇ, ಫುಡ್ ಸರಿ ಇಲ್ಲ, ವಸತಿ ಸರಿ ಇಲ್ಲ ಅಂತ ಗಲಾಟೆ ಮಾಡ್ತಾರೆ. ಆ ರೀತಿಯಾಗಿ ಅಲ್ಲಿ ಇದ್ದಂತಹ ಎಲ್ಲ ದೈತ್ಯ ಬಾಲಕರು ಕೂಡ ಸೇರಿಕೊಂಡು ಗಲಾಟೆ ಮಾಡಿ ಶುರು ಮಾಡ್ತಾರೆ ಅಂತೆ. ನಮ್ಮ ಗುರುಗಳು ಸರಿ ಇಲ್ಲ, ಚಂಡಾಮರ್ಕರು ಸರಿ ಇಲ್ಲ, ಇನ್ನು ಮುಂದೆ ನಮಗೆ ಗುರುವಾಗಿ ಇವನೇ ಬರಬೇಕು ಅಂತ ಜೋರಾಗಿ ಗಲಾಟೆ ಮಾಡಿ ಶುರು ಮಾಡ್ತಾರೆ ಅಂತೆ. ಆವಾಗ ತಕ್ಷಣದಲ್ಲಿಯೇ ಚಂಡಾಮರ್ಕರು ಜೋರಾಗಿ ಹೆದರಿ ನೇರವಾಗಿ ಹಿರಣ್ಯಕಶಿಪನ ಹತ್ರ ಹೋಗ್ತಾರೆ ಅಂತೆ. ಹೋಗಿ ಹೇಳ್ತಾರೆ, ನಾವು ಇನ್ನು ಮುಂದೆ ಶಿಕ್ಷಕರಾಗಿರಲಿಕ್ಕೆ ಸಾಧ್ಯ ಇಲ್ಲ, ನಮ್ಮ ರೆಸಿಗ್ನೇಷನ್ ಲೆಟರ್ ತಗೋ, ರಾಜೀನಾಮೆ ಪತ್ರ ತಗೋ ಅಂತ ಕೊಟ್ಟು ಬಿಡ್ತಾರೆ ಅಂತೆ. ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಚಂಡಾಮರ್ಕರು ಹೇಳ್ತಾರೆ, ಇಷ್ಟು ದಿವಸ ಪ್ರಹ್ಲಾದ ನಮಗೆ ಮಾತ್ರ ಸಮಸ್ಯೆ ಆಗಿದ್ದ, ಇವತ್ತು ಈ ಇಡೀ ಗುರುಕುಲಕ್ಕೆ ಸಮಸ್ಯೆ ಆಗಿಬಿಟ್ಟಿದ್ದಾನೆ. ಆ ದೈತ್ಯವರಕರಿಗೆ ಇಲ್ಲದ ಸಲ್ಲದೆ ಇರುವಂಥ ವಿಚಾರಗಳನ್ನೆಲ್ಲ ತಿಳಿಸಿ ಅವರ ತಲೆಯನ್ನು ಕೆಡಿಸಿ ಹಾಕಿಬಿಟ್ಟಿದ್ದಾನೆ. ಹಾಗಾಗಿ ನೀನೇನು ಮಾಡು, ನಮಗೆ ರಾಜೀನಾಮೆಯನ್ನು ಕೊಟ್ಬಿಡು, ಆರಾಮೇಲೆ ಮನೆಯಲ್ಲಿರ್ತೇವೆ. ನಿನ್ನ ಮಗನನ್ನು ನಿನ್ನ ಮನೆಗೆ ಕರೆದುಕೊಂಡು ಬಾ, ಇಬ್ಬರೂ ಅಲ್ಲೇ ಇದ್ದರೆ ಗುರುಕುಲವೇ ಮುಚ್ಚಬೇಕಾಗತ್ತೆ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾನೆ. ಇಷ್ಟು ಹೇಳಿದಾಗ ಯಾವ ಹಿರಣ್ಯಕಶಿಪು ತುಂಬ ಸಿಟ್ಟು ಬರುತ್ತೆ ಅಂತ. ಇಷ್ಟು ದಿವಸ ಒಂದಲ್ಲ ಒಂದು ದಿನ ಉದ್ಧಾರ ಆಗಬಹುದು ಅಂತ ಅಂದ್ಕೊಂಡಿದ್ದ, ಒಂದೇನೋ ಹೋಪ್ ಇತ್ತು. ಆದರೆ ಇವತ್ತು ಅದೆಲ್ಲವೂ ನಾಶವಾಗಿ ಹೋಗಿಬಿಡ್ತು. ತಾನು ಮಾತ್ರ ಕೆಡ್ತಾ ಇಲ್ಲ, ಇಡೀ ಗುರುಕುಲವನ್ನೇ ಕೆಡಿಸ್ತಾ ಇದ್ದಾನೆ ಅಂತ ಆ ವ್ಯಕ್ತಿ ಏನು ಮಾಡ್ತಾನೆ, ಆಯಿತು ನನ್ನ ಮನೆಗೆ ಕಳಿಸಿ ಅಂತ ಹೇಳ್ತಾನೆ. ಮನೆಗೆ ಬಂದ ಹಿರಣ್ಯಕಶಿಪು, ಯಾವ ಪ್ರಹ್ಲಾದ ಬಂದು ಕೇಳ್ತಾನೆ, ಇಷ್ಟೆಲ್ಲ ಮಾಡ್ತಾ ಇದ್ದೀಯಾ, ನಿನ್ನನ್ನು ಕೊಲ್ಲಬೇಕಂತ ಪ್ರಯತ್ನ ಮಾಡಿದರೆ ಕೊಲ್ಲಲಿಕ್ಕೂ ಸಾಧ್ಯ ಆಗಲಿಲ್ಲ, ಸರಿಯಾದಂತಹ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ಬೇಕಂತ ಹೇಳಿದ್ರೆ ಅದೂ ಆಗಲಿಲ್ಲ, ಸರಿಯಾಗಿ ಉಪದೇಶ ಮಾಡಬೇಕು ಅಂತ ಹೇಳಿದ್ರೆ ಅದೂ ಆಗಲಿಲ್ಲ, ಇಷ್ಟು ಪರಾಕ್ರಮ, ಇಷ್ಟು ಬಲ ನಿನಗೆ ಹೇಗೆ ಬಂತು ಅಂತ ಕೇಳ್ತಾನೆ ಅಂತೆ. ಅದಕ್ಕೆ ಪ್ರಹ್ಲಾದ ಹೇಳ್ತಾನೆ, ನ ಕೇವಲಂ ಮೇ ಭವತಶ್ಚ ರಾಜನ್ ಸವೈಬಲಂ ಬಲಿನಾಂ ಚಾಪರೇಶಾಂ ಪರಾವರೇಮಿ ಸ್ಥಿರಜಂಗಮಾಯೇ ಬ್ರಹ್ಮಾದಯೋ ಏನ ವಶಂ ಪ್ರಣೀತಾ. ನೀನೇನು ಕೇಳ್ತಾ ಇದ್ದೀಯಾ, ನನಗೆ ಯಾರ ಬಲ ಇದೆ ಅಂತ ಕೇಳ್ತಾ ಇದ್ದೀಯಾ? ನನಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೇನೆ ದೊಡ್ಡ ಬಲ ಯಾರು ಅಂತ ಹೇಳಿದ್ರೆ ಅದು ಪರಮಾತ್ಮ ಅಂತ.
ಆ ಪರಮಾತ್ಮನ ಅನುಗ್ರಹದಿಂದಾಗಿಯೇ ಇಡೀ ಜಗತ್ತು ತನ್ನ ಕಾರ್ಯವನ್ನು ಮಾಡ್ತಾ ಇದೆ. ಇವತ್ತು ನಾವು ಉಸಿರಾಟ ಮಾಡ್ತಾ ಇದ್ದೇವೆ, ಮಾತಾಡ್ತಾ ಇದ್ದೇವೆ, ಊಟ ಮಾಡ್ತಾ ಇದ್ದೇವೆ ಅಂತ ಹೇಳೋಕ್ಕೆಲ್ಲ ಪ್ರಧಾನ ಶಕ್ತಿ ಯಾರು? ಅದು ಪರಮಾತ್ಮ. ಹಾಗಾಗಿ ನನಗೆ ಮಾತ್ರ ಶಕ್ತಿ ಅಲ್ಲ, ನಿನಗೂ ಅವನೇ ಶಕ್ತಿಯನ್ನು ಕೊಟ್ಟವನು ಅಂತ ಹಿರಣ್ಯಕಶಿಪುವಿನಷ್ಟು ಪ್ರಚೋದನೆಯನ್ನು ಮಾಡ್ತಾನೆ ಅಂತೆ. ಇಷ್ಟೆಲ್ಲ ಹೇಳಿದಾಗ ಅವನಿಗೆ ತುಂಬ ಸಿಟ್ಟು ಬರುತ್ತೆ. ಹಾಗಾದರೆ ಪಾಸವು ಮದನ್ಯ ಜಗದೀಶ್ವರೋ ಹರಿಹಿ ಸ್ತಂಭೆ ಕಸ್ಮಾನ್ ಅದೃಶ್ಯತೆ ಅಂತ ಪರಮಾತ್ಮ ಎಲ್ಲ ಕಡೆ ಇದ್ದಾನ? ಹೌದು, ಎಲ್ಲ ಕಡೆ ಇದ್ದಾನೆ ಅಂತ ಹೇಳ್ತಾನೆ. ಹಾಗಾದರೆ ಕಂಬದಲ್ಲಿ ಇದ್ದಾನ ಅಂತ ಕೇಳ್ತಾನೆ ಅಂತೆ. ಹೌದು, ಕಂಬದಲ್ಲಿಯೂ ಇದ್ದಾನೆ ಅಂತ ಹೇಳ್ತಾನೆ. ಹಾಗಾದರೆ ತಕ್ಷಣವೇ ಕಂಬದಲ್ಲಿ ಇರುವಂತಹ ಪರಮಾತ್ಮನ ನಾನು ನೋಡಬೇಕು ಅಂತ. ಇಲ್ಲಿ ಇಷ್ಟು ವರ್ಷಗಳ ಕಾಲ ಹಿರಣ್ಯಕಶಿಪುವಿಗೆ ಇದ್ದಂಥ ಆಸೆ ಏನಂತ ಹೇಳಿದ್ರೆ, ಹೇಗಾದರೂ ಮಾಡಿ ಪರಮಾತ್ಮನ ಜೊತೆಗೆ ಯುದ್ಧ ಮಾಡಿ ಅವನನ್ನು ಕೊಲ್ಲಬೇಕು ಅಂತ. ಯಾಕೆ? ಅವನು ಮೋಸ ಮಾಡಿ ನನ್ನ ತಮ್ಮನನ್ನೇ ಕೊಂದ, ಹಾಗಾಗಿ ನಾನು ಅವನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದ. ಅವನಿಗೆ ಒಂದು ಥರ ಈಗ ಸಂತೋಷ ಆಯಿತು ಅಂತೆ. ಯಾಕೆ ಅಂತ ಹೇಳಿದರೆ, ನಾನು ಪರಮಾತ್ಮನನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ದೆ, ಇವತ್ತು ನನ್ನ ಮಗನೇ ಪರಮಾತ್ಮನ ತೋರಿಸ್ತಾ ಇದ್ದಾನಲ್ಲ ಅಂತ ತುಂಬ ಸಂತೋಷ ಆಗುತ್ತೆ ಅಂತೆ. ತಕ್ಷಣದಲ್ಲಿಯೇ ತನ್ನ ಕೈಯಲ್ಲಿ ಇದ್ದಂತಹ ದೊಡ್ಡ ಗದೆಯನ್ನು ತೆಗೆದುಕೊಂಡು ಆ ಕಂಬಕ್ಕೆ ಹೊಡಿತಾನೆ. ಆ ಸಂದರ್ಭದಲ್ಲಿ ಆ ಪರಮಾತ್ಮ ದಿವ್ಯವಾದಂತಹ ನರಸಿಂಹ ರೂಪ, ಈ ಕಡೆ ಮನುಷ್ಯನೂ ಅಲ್ಲದೇ ಇರುವಂತಹ, ಸಿಂಹವೂ ಅಲ್ಲದೇ ಇರುವಂತಹ ದಿವ್ಯವಾದಂತಹ ಆ ನರಸಿಂಹ ರೂಪದಿಂದಾಗಿ ಎದುರುಗಡೆ ಬರ್ತಾನೆ ಅಂತೆ. ಎದುರುಗಡೆ ಬಂದಾಗ ಯಾಕೆ ಬಂದ ಅಂತ ಭಾಗವತಕಾರರು ಹೇಳ್ತಾರೆ. ಸತ್ಯಂ ವಿಧಾತು ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂ ಚ ಭೂತೇಶು ಅಖಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪ ಮುದ್ದೋಹನ್ ಸ್ತಂಭೆ ಸಭಾಯಂ ನ ಮೃಗಂ ನ ಮಾನುಷಂ ಅಂತ ತನ್ನ ಸೇವಕರ ಮಾತನ್ನು ನಿಜ ಮಾಡಲಿಕ್ಕೆ ಬಂದ ಅಂತ. ಯಾರು ಸೇವಕರು? ಇಬ್ಬರು ತನ್ನ ಸೇವಕರು, ಒಂದು ಜಯ ವಿಜಯರು, ಇನ್ನೊಂದು ಪ್ರಹ್ಲಾದ. ಜಯ ವಿಜಯರು ಏನು ಕೇಳ್ಕೊಂಡಿದ್ರು? ನೀನೇ ಅವತಾರ ಮಾಡಿ ನಮ್ಮನ್ನು ಕೊಲ್ಲಬೇಕು ಅಂತ. ಹಾಗಾಗಿ ಅವರ ಮಾತನ್ನು ನಿಜ ಮಾಡಲಿಕ್ಕೆ ಅಂತ ಪರಮಾತ್ಮ ಬಂದ. ಇನ್ನೊಬ್ಬ ದೊಡ್ಡ ಸೇವಕ ಯಾರು? ಈ ಪ್ರಹ್ಲಾದ. ಪ್ರಹ್ಲಾದ ಏನು ಹೇಳಿದ? ಪರಮಾತ್ಮ ಎಲ್ಲ ಕಡೆ ಇದ್ದಾನೆ, ಸ್ತಂಭದಲ್ಲೂ ಇದ್ದಾನೆ ಅಂತ. ಹಾಗಾಗಿ ತನ್ನ ಸೇವಕರ ಮಾತನ್ನು ನಿಜ ಮಾಡಲಿಕ್ಕೆ ಅಂತ ಆ ಪರಮಾತ್ಮ ಬಂದ ಅಂತೆ. ಬಂದಂತಹ ವ್ಯಕ್ತಿಯೇ ಅವನ ಮೇಲೆ ಜೋರಾಗಿ ಯುದ್ಧ ಮಾಡಲಿಕ್ಕೆ ಶುರು ಮಾಡ್ತಾನೆ. ಯಾವ? ಹಿರಣ್ಯಕಶಿಪು ಜೋರಾಗಿ ಯುದ್ಧ ಮಾಡಲಿಕ್ಕೆ ಶುರು ಮಾಡ್ತಾನೆ. ಆ ಸಂದರ್ಭದಲ್ಲಿ ಪರಮಾತ್ಮ ತನ್ನ ವಿಶೇಷವಾದಂತಹ ಯುದ್ಧದಿಂದಾಗಿ ಅವನ ಮೈಗೆಲ್ಲ ಹೊಡಿತಾನೆ. ಕೊನೆಗೆ ಆ ಹಿರಣ್ಯಕಶಿಪುವನ್ನು ಸಂಧ್ಯಾಕಾಲ, ಪರಮಾತ್ಮನ ಅವತಾರ ಆಗಿದ್ದು ಬೆಳಗ್ಗೆಯೇ, ಆದರೆ ಸಾಯಂಕಾಲ ತರೋಗಿ ಯುದ್ಧ ಮಾಡಿದ. ಯಾಕೆ ಯುದ್ಧ ಮಾಡಿದ? ಮಧ್ಯದಲ್ಲಿ ಕೊಂದರೆ ಬ್ರಹ್ಮದೇವರ ಮಾತಿಗೆ ಬೆಲೆ ಇಲ್ಲ ಅಂತ ಆಗುತ್ತೆ. ಹಾಗಾಗಿ ಬ್ರಹ್ಮದೇವರ ಮಾತನ್ನು ನಿಜ ಮಾಡಬೇಕು, ಅವರು ತನ್ನ ಸೇವಕರು. ಹಾಗಾಗಿ ಅವರ ಮಾತನ್ನು ನಿಜ ಮಾಡಬೇಕು ಎಂಬಂಥ ಉದ್ದೇಶದಿಂದಾಗಿ ಸಂಧ್ಯಾಕಾಲದವರೆಗೆ ಕಾಯ್ದು ಮುಂದೆ ಅವನನ್ನು ಈ ಕಡೆ ಅರಮನೆಯ ಹೊರಗೂ ಅಲ್ಲ, ಅರಮನೆಯ ಒಳಗೂ ಅಲ್ಲ, ಮಧ್ಯದ ಯಾವ ಹೊಸ್ತಿಲದ ಸಂದರ್ಭದಲ್ಲಿ, ಈ ಕಡೆ ರಾತ್ರಿಯೂ ಅಲ್ಲ, ಹಗಲೂ ಅಲ್ಲ, ಸಂಧ್ಯಾಕಾಲದ ಸಂದರ್ಭ. ಈ ಕಡೆ ಮನುಷ್ಯನೂ ಅಲ್ಲ, ಪ್ರಾಣಿಯೂ ಅಲ್ಲ, ನರಸಿಂಹ ರೂಪ. ಈ ಕಡೆ ಜೀವ ಇರುವಂತಹ ವಸ್ತು ಅಲ್ಲ, ಜೀವ ಇಲ್ಲದೇ ಇರುವಂತಹ ವಸ್ತು ಅಲ್ಲ, ಯಾವುದು? ಉಗುರು. ಆ ರೀತಿಯಾದಂತಹ ದಿವ್ಯವಾದಂತಹ ಸಂದರ್ಭದಲ್ಲಿ ಅವನನ್ನು ತನ್ನ ತೊಡೆ ಮೇಲೆ ಹಾಕಿಕೊಂಡು ವಿಶೇಷವಾಗಿ ಅವನ ಕರಳನ್ನು ಬಗೆದುಕೊಂಡು ಸಂಹಾರ ಮಾಡ್ತಾನೆ ಅಂತೆ. ಈ ಸಂದರ್ಭದಲ್ಲಿ ಆಕಾಶದಲ್ಲಿ ಇದ್ದಂಥ ಎಲ್ಲ ದೇವಾನುದೇವತೆಗಳು, ಬ್ರಹ್ಮದೇವರು ಎಲ್ಲರೂ ಕೂಡ ಬಂದು ವಿಶೇಷವಾಗಿ ನರಸಿಂಹದೇವರ ಸ್ತೋತ್ರವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಕೇಳುವಂತೆ ನರಸಿಂಹದೇವರ ರೂಪ ಉಗ್ರ ರೂಪ. ಅದರಲ್ಲೂ ಕೂಡ ಅವನ ಸಂಹಾರವನ್ನು ಮಾಡಿಬಿಟ್ಟಿದ್ದಾರೆ, ಮೈಯೆಲ್ಲ ರಕ್ತಸಿಕ್ತವಾಗಿ ಬಿಟ್ಟಿದೆ. ಆ ಸಂದರ್ಭದಲ್ಲಿ ಲಕ್ಷ್ಮೀದೇವಿ ಕೂಡ ಅವನ ಹತ್ತಿರ ಹೋಗಲಿಕ್ಕೆ ಹೆದರಿದ್ದಂತೆ, ನರಸಿಂಹದೇವರ ಹತ್ತಿರ. ವಾಸ್ತವಿಕವಾಗಿ ಪುರಾಣದಲ್ಲಿ ಹೇಳೋದು ಲಕ್ಷ್ಮೀದೇವಿ ಕೂಡ ಹೋಗಲಿಕ್ಕೆ ಹೆದರೋದಿಲ್ಲ ಅಂತ. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ಆ ಪ್ರಹ್ಲಾದನ ಮಹತ್ವವನ್ನು ತಿಳಿಸಲಿಕ್ಕೋಸ್ಕರ ಲಕ್ಷ್ಮೀದೇವಿ ಹತ್ತಿರ ಹೋಗಲಿಲ್ಲ ಎಂಬುದಾಗಿ ಹೇಳ್ತಾರೆ. ಕೊನೆಗೆ ಯಾರಿಗೂ ಕೂಡ ಧೈರ್ಯವೇ ಬರಲಿಲ್ಲ ಅಂತೆ. ಆ ಪರಮಾತ್ಮನ ಉಗ್ರ ರೂಪವನ್ನು ಎಲ್ಲರೂ ಕೂಡ ಹೆದರಿಬಿಟ್ಟಿದ್ದಾರೆ. ಆ ಸಂದರ್ಭದಲ್ಲಿ ಸಾಕ್ಷಾತ್ ಲಕ್ಷ್ಮೀದೇವಿಯೇ ಯಾವ ಪ್ರಹ್ಲಾದರಾಜರು ಪುಟ್ಟ ಬಾಲಕ, ಎಲ್ಲರೂ ಹೆದರಿಬಿಟ್ಟಿದ್ದಾರೆ. ಆದರೆ ತಾವು ಮಾತ್ರ ಧೈರ್ಯದಿಂದಾಗಿ ಆ ಪರಮಾತ್ಮನ ಹತ್ತಿರ ಹೋಗಿ ಹೇಳ್ತಾರೆ ಅಂತೆ. ಮನ್ನೇ ಧನಾಭಿಜನ ರೂಪ ತಪಶ್ರುತೋಜಃ ತೇಜ ಪ್ರಭಾವ ಬಲಪೌರುಷ ಬುದ್ಧಿಯೋಗಾ ನಾರಾಧನಾಯ ಹಿ ಭವಂತಿ ಪರಸ್ಯ ಪುಂಸಃ ಭಕ್ತ್ಯ ತುತೋಷ ಭಗವಾನ್ ಗಜಯೂಥಪಾಯ ಅಂತ ಪರಮಾತ್ಮ ನೀನೆಂಥವನು ಅಂತ, ನೀನು ಕುಲ ಗೋತ್ರ, ಇವನು ಮನುಷ್ಯನ ಪ್ರಾಣಿನ ಅಂತ ನೋಡಿ ನೀನು ಯಾರಿಗೂ ಉದ್ಧಾರ ಮಾಡೋದಿಲ್ಲ. ನೀನು ನೋಡುವುದೇನು? ಭಕ್ತ್ಯ ತುತೋಷ, ಭಕ್ತಿಗೆ ಮಾತ್ರ ನೀನು ಅನುಗ್ರಹವನ್ನು ಮಾಡ್ತೀಯ. ಯಾಕೆ ಅಂತ ಹೇಳಿದರೆ ಅದಕ್ಕೆ ಗಜೇಂದ್ರನೇ ಒಂದು ದೊಡ್ಡ ನಿದರ್ಶನ. ಗಜೇಂದ್ರನಿಗೆ ಕುಲ ಯಾವುದು, ವಂಶ ಯಾವುದು, ಯಾವುದದು? ಅವನೊಬ್ಬ ಸಾಮಾನ್ಯ ಆನೆ. ಆದರೆ ಆ ಭಕ್ತಿಯಿಂದಾಗಿ ಆನೆ ಆ ಕೆಸರಿನಲ್ಲಿ ಬೆಳೆದಂತಹ ಒಂದು ಕಮಲವನ್ನು ಕೊಟ್ಟರೆ ನೀನು
ವೈಕುಂಠದಿಂದಾಗಿ ಅವನಿಗೋಸ್ಕರವಂತನೇನೆ ಬಂದು ಆ ಮೊಸಳೆಯನ್ನು ಸಂಹಾರ ಮಾಡಿ ಉದ್ಧಾರ ಮಾಡಿದಿ, ಅಂತಹ ನೀನು ಭಕ್ತಿಗೆ ಒಲಿಯುವಂತಹ ವ್ಯಕ್ತಿ ಎಂಬುದಾಗಿ ವಿಶೇಷವಾಗಿ ಸ್ತೋತ್ರವನ್ನು ಮಾಡಿದಾಗ ಪರಮಾತ್ಮ ಶಾಂತನಾಗ್ತಾನೆ ಅಂತೆ. ಆ ಸಂದರ್ಭದಲ್ಲಿ ಪರಮಾತ್ಮನ ಭಕ್ತಿ ಎಷ್ಟು ಮಹತ್ವ ಅಂತ ಒಂದು ವಿಚಾರವನ್ನು ಪ್ರಹ್ಲಾದರಾಜರು ಹೇಳ್ತಾರೆ. ವಿಪ್ರಾ ದ್ವಿಷಡ್ಗುಣಯುತಾತ್ ಅರವಿಂದನಾಭ ಪಾದಾರವಿಂದ ವಿಮುಖ ಶಪಚಂ ವರಿಷ್ಠಂ ಮನ್ನೇ ತದರ್ಪಿತ ಮನೋ ವಚನಾತ್ಮಗೇಹ ಪ್ರಾಣಾನ್ ಪುನಾತಿ ಸಕಲಂ ನತು ಭೂರಿಮಾನಃ ಅಂತ ಯಾರು ಶ್ರೇಷ್ಠರು ಅಂತ ಅದಕ್ಕೆ ಸ್ವಲ್ಪ ತೀಕ್ಷ್ಣವಾಗಿ ಹೇಳ್ತಾರೆ ಪ್ರಹ್ಲಾದರಾಜರು. ಬ್ರಾಹ್ಮಣ ಶ್ರೇಷ್ಠನ ಚಂಡಾಲ ಶ್ರೇಷ್ಠನ ಅಂತ ಅದಕ್ಕೆ ಹೇಳ್ತಾರೆ ಚಂಡಾಲನೇ ಶ್ರೇಷ್ಠ ಅಂತ. ಎಂತಹ ಚಂಡಾಲ ಶ್ರೇಷ್ಠ, ಎಂತಹ ಬ್ರಾಹ್ಮಣನಿಗಿಂತ ಶ್ರೇಷ್ಠ ಅಂತ ಹೇಳಿದರೆ ಬ್ರಾಹ್ಮಣನಾದಂಥವನಿಗೆ ವಿಶೇಷವಾಗಿ 12 ಗುಣಗಳು ಇರಬೇಕು ಎಂಬುದಾಗಿ ಹೇಳ್ತಾರೆ. ಯಾವ ಜ್ಞಾನ ಇರಬೇಕು, ಸತ್ಯವನ್ನು ಮಾತಾಡದೇ ಇರಬೇಕು, ಇಂದ್ರಿಯ ನಿಗ್ರಹ ಇರಬೇಕು, ಇನ್ನೊಬ್ಬರ ಮೇಲೆ ಮಾತ್ಸರ್ಯ ಇರಬಾರ್ದು, ಅದೇ ರೀತಿಯಾಗಿ ಲಜ್ಜ ನಾಚಿಕೆ ಇರಬೇಕು ಅಂತೆ. ಯಾವುದಕ್ಕೆ ನಾಚಿಕೆ? ಏನೋ ಕೆಟ್ಟ ಕೆಲಸವನ್ನು ಮಾಡಿಬಿಟ್ಟೆ ಆವಾಗ ನಾಚಿಕೆ ಬಿಡಬೇಕು ಅಂತೆ. ಅದೇ ರೀತಿಯಾಗಿ ಸಹನಾ ಗುಣ ಇರಬೇಕು, ಇನ್ನೊಬ್ಬರ ಮೇಲೆ ಅಸೂಯೆ ಅನ್ನೋದಿರಬಾರ್ದು, ಅನಸೂಯತೆ ಇರಬೇಕು, ದಾನವನ್ನು ಮಾಡಬೇಕು, ಯಜ್ಞವನ್ನು ಮಾಡಬೇಕು, ತಪಸ್ಸನ್ನು ಮಾಡಬೇಕು, ಶಾಸ್ತ್ರಾಧ್ಯಯನ ಎಲ್ಲವನ್ನು ಕೂಡ ಮಾಡಬೇಕು. ಇವೆಲ್ಲವೂ ಕೂಡ ಇದೆ. ಆದರೆ ಏನಿಲ್ಲ, ಭಕ್ತಿ ಮಾತ್ರ ಇಲ್ಲ. ಜ್ಞಾನ ಇದೆ, ಎಲ್ಲವೂ ಕೂಡ ಇದೆ, ದಾನ ಧರ್ಮ ಎಲ್ಲವನ್ನು ಕೂಡ ಮಾಡ್ತಾನೆ, ಯಜ್ಞ ಮಾಡ್ತಾನೆ, ಎಲ್ಲವೂ ಕೂಡ ಇದೆ, ಇನ್ನೊಬ್ಬರಿಗೆ ಪಾಠ ಮಾಡ್ತಾನೆ, ಎಲ್ಲವೂ ಇದು ಕೂಡ ಇದೆ. ಪರಮಾತ್ಮನಲ್ಲಿ ಏನಿಲ್ಲ, ಭಕ್ತಿ ಮಾತ್ರ ಇಲ್ಲ. ಇಂತಹ ವ್ಯಕ್ತಿಗಿಂತ ಕೇವಲ ಭಕ್ತಿ ಇರುವಂತಹ ಚಂಡಾಲ ಶ್ರೇಷ್ಠ, ಶಪಚಂ ವರಿಷ್ಠಮ್ಮನ್ನೇ ಅಂತ ಚಂಡಾಲನಾಗಿದ್ದರೂ ಕೂಡ ಅವನು ಶ್ರೇಷ್ಠ ಎಂಬುದಾಗಿ ಕರೀತಾರೆ. ಹಾಗಾಗಿ ಜ್ಞಾನ ಅದು ಯಾವಾಗ ಸಾರ್ಥಕತೆ ಸಿಗುತ್ತೆ ಅಂತ ಹೇಳಿದ್ರೆ, ಜ್ಞಾನದಿಂದಾಗಿ ಭಕ್ತಿ ಬಂದಾಗ ಏನಾಗುತ್ತೆ, ಅದು ಸಾರ್ಥಕತೆ ಸಿಗುತ್ತೆ. ಜ್ಞಾನ ಸುಮ್ಮನೆ ಇನ್ನೊಬ್ಬರಿಗೆ ಪಾಠ ಮಾಡಲಿಕ್ಕೆ, ಪ್ರವಚನ ಮಾಡಲಿಕ್ಕೆ, ಅದರಿಂದ ದುಡ್ಡು ಸಂಪಾದನೆ ಮಾಡಲಿಕ್ಕೆ ಇದೆ ಅಂತ ಆದ್ಬಿಟ್ರೆ ಅದರಿಂದ ಖಂಡಿತ ಪರಮಾತ್ಮ ಅವನನ್ನು ಉದ್ಧಾರ ಮಾಡೋದಿಲ್ಲ. ಅವನಿಗಿಂತ ಭಕ್ತಿ ಇರುವಂತಹ ಚಂಡಾಲನೇ ಶ್ರೇಷ್ಠ ಎಂಬುದಾಗಿ ಆ ಭಕ್ತಿಯ ಮಹತ್ವವನ್ನು ತಿಳಿಸ್ತಾ ಹೋಗ್ತಾನೆ. ಅದೇ ರೀತಿಯಾಗಿ ಇಂತಹ ಪರಮಾತ್ಮನೇನು ನಿನಗೇನು ಕೊಡ್ಬೋದು ನಾವು ಅಂತ. ಯಾಕೆ ಅಂತ ಹೇಳಿದರೆ, ನೈವಾತ್ಮನ ಪ್ರಭುರಯಂ ನಿಜ ಲಾಭಪೂರ್ಣ ಮಾನಂ ಜನಾನ ವಿದುಷಃ ಕರುಣೋ ವೃಣೀತೆ ಯದ್ಯಜ್ಜನೋ ಭಗವತಿ ವಿದಧೀತ ಮಾನಂ ತಚ್ಚಾತ್ಮನೇ ಪ್ರತಿಮುಖಸ್ಯ ಯಥಾ ಮುಖಶ್ರೀಹಿ ಅಂತ ಪರಮಾತ್ಮನಿಗೆ ನಾವು ಎಲ್ಲವನ್ನು ಕೂಡ ಕೊಡ್ತೇವೆ. ಬಂಗಾರ ಕಿರೀಟ ಹಾಕ್ತೇವೆ, ಏನೇ ಎಲ್ಲಿ ಬೇಕಾದ್ರೂ ಕೂಡ ಹಾಕ್ತೇವೆ, ಕನಕಾಭಿಷೇಕ ಮಾಡ್ತೀವಿ, ಎಲ್ಲ ಮಾಡ್ತೇವೆ. ಆದರೆ ಪರಮಾತ್ಮ ಇದನ್ನೆಲ್ಲ ಗಮನಿಸ್ತಾನೆ ಅಂತೆ. ಯಾವಾಗ? ಭಕ್ತಿಯಿಂದಾಗಿ ಮಾಡಿದಾಗ ಮಾತ್ರ. ಭಕ್ತಿ ಇಲ್ಲದೆ ಎಂತಹ ವಜ್ರದ ಆಭರಣಗಳನ್ನು ಹಾಕಿದರೂ ಕೂಡ ಪರಮಾತ್ಮನ ಸ್ವೀಕಾರ ಮಾಡೋದೇ ಇಲ್ಲ. ಹಾಗಾಗಿ ಪರಮಾತ್ಮ ಅವನು ನಿತ್ಯ ತೃಪ್ತ ನೀನು ಎಂಬುದಾಗಿ ಪರಮಾತ್ಮನ ವಿಶೇಷವಾದಂತಹ ಸ್ತೋತ್ರವನ್ನು ಮಾಡ್ತಾನೆ. ಹೀಗೆ ಸ್ತೋತ್ರವನ್ನು ಮಾಡಿ ಮುಂದೆ ಹೇಳ್ತಾನೆ, ನಹಂ ಬಿವೇ ಮೆಜಿತ ತೇತಿ ಭಯಾನಕಸ್ಯ ಅಂತ. ಪರಮಾತ್ಮ ನನಗೆ ಹೆದರಿಕೆ ಇದೆ ಜಗತ್ತಿನಲ್ಲಿ. ಇಷ್ಟೆಲ್ಲ ಜನ ನಿನ್ನ ರೂಪವನ್ನು ನೋಡಿ ಹೆದರಿದರು, ನನಗೆ ಹೆದರಿಕೆ ಇದೆ. ಯಾವುದಕ್ಕೆ ನಾನು ಹೆದರ್ತೀನಿ ಅಂತ ಹೇಳಿದ್ರೆ, ನಿನ್ನ ಈ ಭಯಾನಕವಾದಂತಹ ರೂಪಕ್ಕೆ ನಾನು ಹೆದರೋದಿಲ್ಲ ಅಂತೆ. ಮತ್ತು ನಾನು ಯಾವುದಕ್ಕೆ ಹೆದರ್ತೇನೆ? ಅಂತಃಸ್ರಜ ಶತಜ ಕೇಸರ ಶಂಕುಕರ್ಣಾಹ ಎಂಬುದಾಗಿ ನಾನು ಯಾವುದಕ್ಕೂ ಹೆದರೋದಿಲ್ಲ. ನಾನು ಹೆದರೋದು ಯಾವುದಕ್ಕೆ ಅಂತ ಹೇಳಿದ್ರೆ, ಸಂಸಾರ ಚಕ್ರ ಕದನಾತ್ ಕೃಷತಾಂ ಪ್ರಣೀತಃ ಅಂತ. ನಿನ್ನ ಈ ಭಯಾನಕವಾದಂತಹ ಉಗುರುಗಳು, ಭಯಾನಕವಾದಂತಹ ಕೂದಲುಗಳು, ನಿನ್ನ ಭಯಾನಕವಾದ ಹಲ್ಲುಗಳು, ಅದು ಯಾವುದಕ್ಕೂ ಕೂಡ ನಾನು ಹೆದರೋದಿಲ್ಲ. ಹೆದರೋದು ಯಾವುದಕ್ಕೆ ಅಂತ ಹೇಳಿದ್ರೆ, ಈ ಸಂಸಾರ ಚಕ್ರದಿಂದಾಗಿ ನಾನು ಹೆದರಿ ಹೋಗಿಬಿಟ್ಟಿದ್ದೇನೆ. ಹಾಗಾಗಿ ನನ್ನನ್ನು ಉದ್ಧಾರ ಮಾಡು ಎಂಬುದಾಗಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ ಅಂತೆ. ಈ ರೀತಿಯಾಗಿ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದಾಗ ಮುಂದೆ ಆ ಪರಮಾತ್ಮನ ಒಂದು ತೊಡೆಯಲ್ಲಿ ಲಕ್ಷ್ಮೀದೇವಿ, ಇನ್ನೊಂದು ತೊಡೆಯ ಮೇಲೆ ಈ ಪ್ರಹ್ಲಾದರಾಜರು ಕುಳಿತುಕೊಂಡು ವಿಶೇಷವಾಗಿ ಆ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ. ಇಷ್ಟೆಲ್ಲ ಸ್ತೋತ್ರದಿಂದಾಗಿ ಪರಮಾತ್ಮ ಪ್ರೀತನಾದ. ಅವನೇನು ವಾಸ್ತವಿಕವಾಗಿ ದೈತ್ಯನಾಗಿದ್ದರೂ ಕೂಡ ಪರಮಾತ್ಮ ಏನು ಮಾಡಿದ, ಅವನಿಗೆ ಅನುಗ್ರಹವನ್ನು ಮಾಡಿದ. ಯಾಕೆ? ಅವನಲ್ಲಿ ಸಾತ್ವಿಕತೆ ಇತ್ತು ಅಂತ. ಇಷ್ಟೆಲ್ಲ ಆದ ಮೇಲೆ ಕೊನೆಗೆ ಪರಮಾತ್ಮ ಕೇಳ್ತಾನೆ, ಸರಿ ಇಷ್ಟೆಲ್ಲ ಸ್ತೋತ್ರ ಮಾಡಿದ್ದೀಯಾ, ಇಷ್ಟೆಲ್ಲ ದೊಡ್ಡ ಜ್ಞಾನ ಇದೆ ನಿನಗೇನು ವರ ಬೇಕು ಕೇಳು ಅಂತ. ಪ್ರಹ್ಲಾದರಾಜರು ಹೇಳ್ತಾರೆ, ಯಾವ ವರವೂ ಕೂಡ ನನಗೆ ಬೇಡ, ನಿನ್ನ ಅನುಗ್ರಹ ಸಾಕು ಅಂತ. ಇಷ್ಟೆಲ್ಲ ಕೇಳಿದರೂ ಕೂಡ ದೇವರು ಬಿಡೋದಿಲ್ಲ, ಏನಾದರೂ ವರ ಕೇಳಲೇಬೇಕು ಅಂತ. ಆವಾಗ ಪ್ರಹ್ಲಾದರಾಜರು ಹೇಳ್ತಾರೆ, ಯಸ್ತ ಆಶಿಷ ಆಸ್ತಾಸ್ತೆ ನಸಭೃತ್ಯ ಸವೈ ವಣಿಕ್ ಅಂತ. ಪರಮಾತ್ಮ ನಿನ್ನನ್ನು ವಿಶೇಷವಾದಂಥ ಮಂತ್ರಗಳಿಂದಾಗಿ ಸ್ತೋತ್ರವನ್ನು ಮಾಡಿ ಕೊನೆಗೆ ವರವನ್ನು ಕೇಳಿದರೆ ಅವನೇನಾಗ್ತಾನೆ,
ವಣಿಕ್ ವ್ಯಾಪಾರಿ ಆಗ್ತಾನೆ ಹೊರತು ಅವನು ಸೇವಕನಾಗೋದಿಲ್ಲ, ಭಕ್ತನಾಗೋದಿಲ್ಲ ಅಂತ. ಯಾಕೆ? ವ್ಯಾಪಾರಿ ಏನು ಮಾಡ್ತಾನೆ? ದುಡ್ಡು ಕೊಟ್ಟರೆ ವಸ್ತುವನ್ನು ಕೊಡ್ತಾನೆ, ವಸ್ತುವನ್ನು ಕೊಟ್ಟರೆ ದುಡ್ಡು ಕೊಡ್ತಾನೆ. ಆ ರೀತಿಯಾಗಿ ನಾನು ನಿನ್ನ ಹತ್ರ ಬಂದು ಸ್ತೋತ್ರವನ್ನು ಮಾಡಿ ನಿನ್ನಿಂದಾಗಿ ವರವನ್ನು ಪಡೆದುಕೊಂಡ್ರೆ ಅದೇನಾಗುತ್ತೆ? ವ್ಯಾಪಾರಿ ಥರ ಆಗುತ್ತೆ ಹೊರತು ಅದಕ್ಕೂ ಸೇವೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಭಕ್ತನಾಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ವ್ಯಾಪಾರಿ ಅಲ್ಲ, ಖಂಡಿತ ನಾನೊಬ್ಬ ನಿನ್ನ ಭಕ್ತ, ಸೇವಕ. ಹಾಗಾಗಿ ನನಗೆ ಯಾವ ವರವು ಬೇಡ ಎಂಬುದಾಗಿ ಕೇಳ್ತಾನೆ. ಇಷ್ಟು ಹೇಳಿದರೂ ಕೂಡ ಪರಮಾತ್ಮ ಬಿಡೋದೇ ಇಲ್ಲ. ಯಾಕೆ ಅಂತ ಹೇಳಿದರೆ, ಪರಮಾತ್ಮನನ್ನು ಪ್ರೀತಿಗೊಳಿಸಿದರೆ ಯಾವತ್ತೂ ವ್ಯರ್ಥ ಆಗೋದಿಲ್ಲ ಅಂತೆ. ಪರಮಾತ್ಮ ವರವನ್ನು ಕೊಟ್ಟೇ ಕೊಡ್ತಾನೆ. ಕೊನೆಗೆ ಒಂದು ವರವನ್ನು ಕೇಳ್ತಾನೆ ಅಂತೆ ಪ್ರಹ್ಲಾದ, ತುಂಬ ಒತ್ತಾಯ ಮಾಡಿದಾಗ. ಅದೇನು ವರ ಅಂತ ಹೇಳಿದರೆ, ಕಾಮಾನಾಂ ಹೃದಯ ಸಂರೋಹಂ ಭವತಸ್ತು ವೃಣೇವರಂ ಅಂತ ಪರಮಾತ್ಮ ನಿನ್ನಲ್ಲಿ ಯಾವುದೇ ವರವನ್ನು ಬೇಡದೇ ಇರುವಂಥ ಬುದ್ಧಿ ನನಗೆ ಬರಲಿ ಅನ್ನುವಂಥ ವರವನ್ನು ಕೇಳ್ತಾನೆ ಅಂತೆ. ಸಾಕ್ಷಾತ್ ಪರಮಾತ್ಮನೇ ಎದುರುಗಡೆ ಬಂದಿದ್ದಾನೆ, ಬೇಕಾದಂಥ ವರವನ್ನು ಕೇಳುವಂತ ಹೇಳ್ತಾ ಇದ್ದಾನೆ. ಎಷ್ಟೋ ಕೇಳಿದರೂ ಕೂಡ ಬಿಡ್ತಾನೇ ಇಲ್ಲ. ಅಷ್ಟು ಹೇಳಿದರೂ ಕೂಡ ಪ್ರಹ್ಲಾದ ಕೇಳಿದಂತಹ ವರ, ಯಾರಲ್ಲೂ ಏನನ್ನೂ ಬೇಡದೇ ಇರುವಂತಹ ವರವನ್ನು ಕೊಡು, ನಿನ್ನಲ್ಲಿ ಭಕ್ತಿಯನ್ನು ಕೊಡು ಎಂಬುದಂತಹ ವರವನ್ನು ಕೇಳ್ತಾನೆ ಅಂತೆ. ಇದರಿಂದಾಗಿ ವಿಶೇಷವಾದಂತಹ ಅನುಗ್ರಹವನ್ನು ಪರಮಾತ್ಮನಿಗೆ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಇಂತಹ ಯೋಗ್ಯ ಮಗನನ್ನು ಜಗತ್ತಿಗೆ ನೀಡಿದಂತಹ ಹಿರಣ್ಯಕಶಿಪುವನ್ನು ಕೂಡ ಉದ್ಧಾರವನ್ನು ಮಾಡ್ತಾನೆ ಅಂತೆ. ಯಾಕೆಂದರೆ ಹಿರಣ್ಯಕಶಿಪು ಮೂಲತಃ ಪರಮಾತ್ಮನ ಪಾದ ಸೇವಕ, ದ್ವಾರಪಾಲಕ. ಅಷ್ಟು ಮಾತ್ರ ಅಲ್ಲ, ಇಂತಹ ವ್ಯಕ್ತಿಗೆ ಜನ್ಮವನ್ನು ಕೊಟ್ಟಿದ್ದಾನೆ. ಹಾಗಾಗಿ ಪರಮಾತ್ಮ ಹೇಳ್ತಾನೆ ಅಂತೆ, ನೀನು ಉದ್ಧಾರ ಆಗೋದು ಮಾತ್ರ ಅಲ್ಲ, ನಿನ್ನ ತಂದೆಯೇ ಉದ್ಧಾರ ಆಗ್ತಾನೆ. ಅಷ್ಟು ಮಾತ್ರ ಅಲ್ಲ, ಇಡೀ ನಿನ್ನ 21 ತಲೆಮಾರುಗಳೇನೇ ಉದ್ಧಾರ ಹೋಗ್ತವೆ. ಯಾಕಂದರೆ ನಿನ್ನಂತಹ ಒಳ್ಳೆ ಜ್ಞಾನಿ ಈ ಕುಲದಲ್ಲಿ ಹುಟ್ಟಿದ್ದಾನೆ ಅಂತ. ಆ ರೀತಿಯಾಗಿ ಅವನ ಉದ್ಧಾರ ಆಗುತ್ತೆ. ಇದೇ ಸಂದರ್ಭದಲ್ಲಿ ರಾಮಾಯಣದಲ್ಲಿ ಒಂದು ಮಾತು ಬರುತ್ತೆ, ಮುಂದೆ ಪರಮಾತ್ಮ ಕೈಕೇಯಿ ಕೂಡ ಮೋಕ್ಷವನ್ನು ಕೊಡ್ತಾನೆ ಅಂತೆ. ಯಾಕೆ ಕೈಕೇಯಿ ಮೋಕ್ಷ ಕೊಟ್ಟ? ಅವಳು ಬಹಳ ದುಷ್ಟ ಹೆಂಗಸು, ರಾಮನನ್ನು ಕಾಡಿಗೆ ಕಳಿಸಿದವಳು. ಆದರೂ ಕೂಡ ಯಾಕೆ ಕೊಟ್ಟ ಅಂತ ಹೇಳಿದ್ರೆ, ಸೂತ್ವಾತು ಭರತಂ ನೈಷ ಗಚ್ಚೇತ್ ನಿರಯಾನ್ ಅಂತ ಭರತನಂತಹ ಯೋಗ್ಯ ಮಗನನ್ನು ಜಗತ್ತಿಗೆ ಕೊಟ್ಟಿದ್ದಾಳೆ. ಹಾಗಾಗಿ ಇವಳಿಗೂ ನರಕಕ್ಕೆ ಹೋಗಬಾರದು ಅಂತ ಪರಮಾತ್ಮ ಆಜ್ಞೆಯನ್ನು ಮಾಡ್ತಾನೆ ಅಂತೆ. ಹಾಗಾಗಿ ನಮ್ಮ ಮಕ್ಕಳನ್ನು ಯಾವ ರೀತಿ ಬೆಳೆಸ್ತೇವೆ ಅದರಿಂದ ಒಂದು ಅವರ ಉದ್ಧಾರವೂ ಆಗುತ್ತೆ, ಆ ಮೂಲಕ ನಮ್ಮ ಉದ್ಧಾರವೂ ಕೂಡ ಆಗುತ್ತೆ. ಹಾಗಾಗಿ ಮಕ್ಕಳನ್ನು ಸರಿಯಾಗಿ ಬೆಳೆಸಬೇಕು ಎನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಮುಂದೆ ಒಂದು ವಿಚಾರವನ್ನು ತಿಳಿಸಿ ಮುಂದೆ ಪ್ರಹ್ಲಾದರಾಜರು ಮಾಡುವಂತಹ ವಿಶೇಷವಾದಂತಹ ಒಂದು ವರ್ಣಾಶ್ರಮ ಧರ್ಮಗಳು ಅದನ್ನು ತಿಳಿಸ್ತಾ ಹೋಗ್ತಾರೆ. ಬ್ರಾಹ್ಮಣದವನು ಏನು ಮಾಡಬೇಕು, ಕ್ಷತ್ರಿಯ ಏನು ಮಾಡಬೇಕು, ವೈಶ್ಯ ಏನು ಮಾಡಬೇಕು, ಶೂದ್ರ ಏನು ಮಾಡಬೇಕು ಅಂತ ಬ್ರಾಹ್ಮಣನಾದಂತನು ವಿಶೇಷವಾಗಿ ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹ, ಯಜನ, ಯಾಜನ ಇವನ್ನು ಪ್ರಧಾನವಾಗಿ ಮಾಡಬೇಕು ಅಂತ. ಅದೇ ರೀತಿಯಾಗಿ ಗೃಹಸ್ಥನಾದಂಥವನು ವಿಶೇಷವಾಗಿ ಬ್ರಹ್ಮಚಾರಿಗಳಿಗೆ ಮತ್ತು ಸನ್ಯಾಸಿಗಳಿಗೆ, ಅವರಿಗೆ ಸನ್ಯಾಸಿಗಳಿಗೆ ಭಿಕ್ಷೆಯನ್ನು ಕೊಡುವುದು, ಅದೇ ರೀತಿಯಾಗಿ ಗೃಹಸ್ಥರಿಗೆ ವಿದ್ಯಾಭ್ಯಾಸಕ್ಕೆ ಎಲ್ಲ ರೀತಿಯಾದ ಅನುಕೂಲತೆಗಳನ್ನು ಮಾಡುವುದು, ಅದು ಗೃಹಸ್ಥನ ನಿಜವಾದಂತಹ ಧರ್ಮ. ಮನೆಗೆ ಬಂದಂಥ ಅತಿಥಿಗಳಿಗೆ ಸತ್ಕಾರವನ್ನು ಮಾಡುವುದು ಗೃಹಸ್ಥನ ಧರ್ಮ ಅಂತ. ಮುಂದೆ ವಾನಪ್ರಸ್ಥ ಧರ್ಮ ಎಲ್ಲವನ್ನು ಕೂಡ ಬಿಟ್ಟು ಕೊನೆಗೆ ಕಾಡಿಗೆ ಹೋಗಿ ಅಲ್ಲಿ ತಪಸ್ಸನ್ನು ಮಾಡೋದು, ಅದಕ್ಕೆ ಕಲಿಯುಗದಲ್ಲಿ ನಿಷೇಧ ಇದೆ. ಅಂದರೆ ಸನ್ಯಾಸಿಗಳು ಸರ್ವಸಂಗ ಪರಿತ್ಯಾಗಿಗಳಾಗಿ ಸಮಾಜವನ್ನೇ ತಮ್ಮವರು ಎಂಬುದಾಗಿ ಅಂದುಕೊಂಡು ಸಮಾಜದ ಉದ್ಧಾರವನ್ನು ಮಾಡೋದು, ಪಾಠ ಪ್ರವಚನ ಇದನ್ನು ಮಾಡೋದು ಸನ್ಯಾಸಿಗಳ ನಿಜವಾದಂತಹ ಧರ್ಮ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ರೀತಿಯಾಗಿ ಸನ್ಯಾಸಿಯಾದಂಥವನು ವಿಶೇಷವಾಗಿ ಧರ್ಮದರ್ಶಿಯಾಗಿರಬೇಕು ಅಂತಂದರೆ, ಇಲ್ಲಿ ಧರ್ಮ ನಡೀತಾ ಇದನ್ನು ಅಲ್ಲಿ ತಾನು ಮಾತ್ರ ಹೋಗಿ ಅಲ್ಲಿಯ ಪಾದ ಕಾಣಿಕೆ ಹಣವನ್ನೆಲ್ಲ ಸ್ವೀಕಾರ ಮಾಡಿ ಅದನ್ನು ಸಮಾಜಕ್ಕೋಸ್ಕರ ಉಪಯೋಗ ಮಾಡ್ಕೋಬೇಕಂತ. ಅದನ್ನು ತನಗೋಸ್ಕರ ಉಪಯೋಗ ಮಾಡಿಕೊಳ್ಳೋದಲ್ಲ, ಹೊರತು ಅದನ್ನು ಸಮಾಜಕ್ಕೋಸ್ಕರ ವಿನಿಯೋಗವನ್ನು ಮಾಡಬೇಕು. ಇವನೇ ನಿಜವಾದಂತಹ ಸನ್ಯಾಸಿ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿ ಮುಂದೆ ಗೃಹಸ್ಥನಾದಂಥ ಹೇಗಿರಬೇಕು ಅಂತ ಹೇಳಿದರೆ ವಿಶೇಷವಾಗಿ ಪಂಚಯಜ್ಞಗಳನ್ನು ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಶ್ರಾದ್ದ, ಹೋಮ, ಮನೆಗೆ ಬಂದಂಥ ಅತಿಥಿಗಳ ಪೂಜೆ ಇವೆಲ್ಲವನ್ನು ಕೂಡ ಸಾಂಗವಾಗಿ ಶ್ರದ್ಧೆಯಿಂದ ಮಾಡ್ತಾ ಇರಬೇಕು. ಇದರಿಂದ ಅವನ ಉದ್ಧಾರವೂ ಆಗುತ್ತೆ, ಅವನ ಸಂಸಾರದ ಉದ್ಧಾರವೂ ಆಗುತ್ತೆ, ಅವನ ಇಡೀ ಕುಲದವೇ ಉದ್ಧಾರವ ಎಂಬುದಾಗುತ್ತೆ. ಹಾಗಾಗಿ ಗೃಹಸ್ಥನಾದಂಥವನು ತಾನು ಸಾಯುವ ತನಕವೂ ಕೂಡ ಕರ್ಮಗಳನ್ನು ಮಾಡ್ತಾನೇ ಇರಬೇಕು. ನಾ ಕರ್ಮಗಳನ್ನು ಮಾಡಿ ಮುಗಿಸಿಬಿಟ್ಟೆ ನನಗೆ ಸುಸ್ತಾಯಿತು ಅಂತ ನಿಲ್ಲುವ ಹಾಗೆ ಇಲ್ಲ ಅಂತೆ, ಪ್ರತಿನಿತ್ಯವೂ ಕೂಡ ಕರ್ಮಗಳನ್ನು ಮಾಡ್ತಾನೇ ಇರಬೇಕು. ಈ ರೀತಿಯಾಗಿ ಮಾಡಿದಾಗ ಮಾತ್ರ ಏನಾಗುತ್ತೆ, ಅವನು ಉದ್ಧಾರ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿ ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ ಸಪ್ತಮ ಸ್ಕಂದದಲ್ಲಿ, ನಾವು ಯಾವತ್ತೂ ಕೂಡ ಬಾಣದಂತೆ ಇರಬೇಕು ಎಂಬುದಾಗಿ ಹೇಳ್ತಾರೆ. ಹೇಗೆ ಅಂತ ಹೇಳಿದರೆ, ಬಾಣಕ್ಕೆ ಒಂದು ಟಾರ್ಗೆಟ್ ಅಂತ ಇರುತ್ತೆ, ಅಲ್ಲಿಗೆ ಹೋಗಿ ಬಾಣ ಮುಟ್ಟಿದರೆ ಸಕ್ಸಸ್ ಆಯಿತು ಅಂತ. ಅದೇ ರೀತಿಯಾಗಿ ನಾವೆಲ್ಲರೂ ಕೂಡ ಬಾಣದಂತೆ ಇದ್ದೇವೆ ಅಂತೆ. ಬಾಣದ ಗುರಿ ಯಾವುದು ಅಂತ ಹೇಳಿದರೆ ಪರಮಾತ್ಮನೇ ದೊಡ್ಡ ಗುರಿ ಅಂತೆ. ಶರೋಹ್ಯಾತ್ಮ ಬ್ರಹ್ಮತಲ್ಲಕ್ಷ ಮುಚ್ಚತೆ ಅಂತ
ನಮ್ಮ ಲಕ್ಷ್ಯ ಗುರಿ ಯಾವುದು ಅಂತೇಳಿ ಬ್ರಹ್ಮನೇ ಗುರಿ, ಪರಮಾತ್ಮನೇ ಗುರಿ ಅಂತ. ಆ ರೀತಿಯಾಗಿ ಜೋರಾಗಿ ಬಾಣವನ್ನು ಬಿಟ್ಟಾಗ ಏನಾಗುತ್ತೆ, ಅಲ್ಲಿಗೆ ಹೋಗಿ ಮುಟ್ತೇವೆ. ನಾವು ಬಾಣ ಸರಿ, ನಮ್ಮ ಬಿಡೋರು ಯಾರು ಅಂತ, ಬಾಣಕ್ಕೊಂದು ಬಿಲ್ಲು ಬೇಕಲ್ಲ, ಬಿಲ್ಲನ್ನು ಸರಿಯಾಗಿ ಕಟ್ಟಿ ಜೋರಾಗಿ ಎಳೆದು ಬಿಟ್ಟರೆ ಅದರಿಂದ ಏನಾಗುತ್ತೆ, ಬಾಣ ಫೋರ್ಸ್ ಆಗಿ ಮುಂದೆ ಹೋಗುತ್ತೆ. ನಮಗೆ ಬಾಣ ಯಾರು, ಬಿಲ್ಲು ಯಾರು ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ಶರವತ್ ತನ್ಮಯೋ ಭವೇತ್ ಅಂತ. ಎಲ್ಲ ಶಾಸ್ತ್ರಗ್ರಂಥಗಳೇನೇ ಬಾಣ ಬಿಲ್ಲು ಇದ್ದಂತೆ ಅಂತ. ಆ ಶಾಸ್ತ್ರಗ್ರಂಥಗಳನ್ನು ಸರಿಯಾಗಿ ಅಧ್ಯಯನ ಮಾಡಿದರೆ ಆವಾಗ ಮಾತ್ರ ನಮಗೆ ಪರಮಾತ್ಮನ ಹತ್ತಿರ ಸರಿಯಾಗಿ ಹೋಗ್ಲಿಕ್ಕೆ ಸಾಧ್ಯ. ಬಿಲ್ಲು ಸರಿಯಾಗಿದ್ದಿಲ್ಲ, ಹಗ್ಗ ಸರಿಯಾಗಿ ಗಟ್ಟಿಯಾಗಿ ಕಟ್ಟಿಲ್ಲ, ಜೋರಾಗಿ ಬಿಡಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಬಾಣ ಎಲ್ಲೋ ಬಿದ್ದು ಬಿಡುತ್ತೆ. ಅದೇ ರೀತಿಯಾಗಿ ಶಾಸ್ತ್ರಗ್ರಂಥಗಳನ್ನು ನಾವು ಸರಿಯಾಗಿ ಅಧ್ಯಯನ ಮಾಡಬೇಕು. ಆ ರೀತಿಯಾಗಿ ಸರಿಯಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಏನಾಗುತ್ತೆ, ಅದು ನಮ್ಮನ್ನು ಸರಿಯಾಗಿ ಪರಮಾತ್ಮನ ಕಡೆಯೇ ಕರೆದುಕೊಂಡು ಹೋಗುತ್ತೆ. ಆ ರೀತಿಯಾಗಿ ನಾವು ವಿಶೇಷವಾದಂಥ ಅಧ್ಯಯನಾದಿಗಳನ್ನು ಮಾಡೋದರಿಂದಾಗಿ ಪರಮಾತ್ಮನ ಹತ್ತಿರ ನಾವು ಬಾಣದಂತೆ ಹೋಗಿ ನಮ್ಮ ಜೀವನ ಉದ್ಧಾರ ಮಾಡಿಕೊಳ್ಳಬಹುದು ಎಂಬುದಾಗಿ ಆ ಪ್ರಹ್ಲಾದರಾಜರ ಉಪದೇಶ, ಅದೇ ರೀತಿಯಾಗಿ ನಾರದರ ವಿಶೇಷವಾದಂಥ ಉಪದೇಶ ಅದೆಲ್ಲವೂ ಕೂಡ ಈ ಸಪ್ತಮ ಸ್ಕಂದದಲ್ಲಿ ಬರುತ್ತೆ. ಇಲ್ಲಿಗೆ ಈ ಸಪ್ತಮ ಸ್ಕಂದವನ್ನು ಮುಗಿಸ್ತಾ ನಾಳೆ ವಿಶೇಷವಾಗಿ ಅಷ್ಟಮ ಸ್ಕಂದದಲ್ಲಿ ಯಜ್ಞರೂಪಿಯ ಅಂತ ಪರಮಾತ್ಮನ ಚಿಂತನೆ. ನಾವು ಹಿಂದೆ ಕೇಳಿದಂತೆ ಆ ಒಟ್ಟು ಯಾವ ಸ್ವಯಂಭೂಮ ಮತ್ತು ಶತರೂಪಾದೇವಿ ಅವರಿಗೆ 5 ಜನ ಮಕ್ಕಳು, ಆಕೂತಿ, ಪ್ರಸೂತಿ, ದೇವಹೂತಿ ಅಂತ. ಅದೇ ರೀತಿಯಾಗಿ 2 ಗಂಡು ಮಕ್ಕಳು, ಪ್ರಿಯವ್ರತ, ಉತ್ತಾನಪಾದ ಅಂತ. ಅವನ ಚರಿತ್ರೆ ಕೇಳಿದ್ದೇವೆ, ಪ್ರಿಯವ್ರತನ ಚರಿತ್ರೆ ಕೇಳಿದೆವು, ಉತ್ತಾನಪಾದನ ಮಗನ ಧ್ರುವನ ಚರಿತ್ರೆ. ಅದೇ ರೀತಿಯಾಗಿ ಪ್ರಸೂತಿ ದೇವಿ ಅವಳಿಂದ ಮುಂದೆ ಯಾವ ಸತೀದೇವಿ ದಕ್ಷಾಧ್ವರ ಪ್ರಸಂಗ ಎಲ್ಲ ನಡೆಯಿತು, ಅವರ ಮಕ್ಕಳು. ಅದೇ ರೀತಿಯಾಗಿ ದೇವಹೂತಿ ದೇವಿಯ ಮಗ ಕಪಿಲರೂಪಿಯ ಅಂತ ಪರಮಾತ್ಮ, ಅದರ ಚರಿತ್ರೆಯನ್ನು ಕೂಡ ನೀವು ತೃತೀಯ ಸ್ಕಂದದಲ್ಲಿ ಕೇಳಿದ್ದೀರಿ. ಮುಂದೆ ಅವಳ ಮೊದಲ ಮಗಳು ಆಕೂತಿ ದೇವಿ ಅಂತ. ಆ ಆಕೂತಿ ದೇವಿಲಿ ಸ್ವಯಂ ಸಾಕ್ಷಾತ್ ಪರಮಾತ್ಮನೇನೆ ಯಜ್ಞನಾಮಕನಾಗಿ ಅವತಾರ ಮಾಡ್ತಾನೆ. ಅದೇ ರೀತಿ ವಾಮನ ದೇವರ ಚರಿತ್ರೆ ಬರುತ್ತೆ, ಸಮುದ್ರ ಮಥನದ ಸಂದರ್ಭ ಬರುತ್ತೆ. ಆ ಎಲ್ಲ ಚರಿತ್ರೆಯನ್ನು ಕೂಡ ನಾಳೆ ದಿವಸದ ಪ್ರವಚನದಲ್ಲಿ ಕೇಳೋಣ ಎಂಬುದಾಗಿ ಹೇಳ್ತಾ ಇನ್ನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣಮಸ್ತು.